ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನಮಡಿ IAS ಆ್ಯಂಡ್ KAS ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಮತ್ತೆ ಒಂದು ತುಂಬಾ ಹಾಟ್ ಟಾಪಿಕ್ ಆಗಿರುವುದನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಪ್ರಬಂಧ ಬರೀಲಿಕ್ಕಾಗಿರ್ಬೋದು, ನಮ್ಮ ದೇಶದೊಳಗಿನ ಮೂಲ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು. ಆಮೇಲೆ ಇದ್ರ ಬಗ್ಗೆ ಐ ಥಿಂಕ್ ಇವತ್ತು ಮಾತನಾಡುವಂಥ ಒಂದು ಸಮಯ ಬಂದಿದೆ. 78 ವರ್ಷ ಆಯಿತು. ನಾವು ನಿನ್ನೆ 78ರ ಒಂದು ಇಂಡಿಪೆಂಡೆನ್ಸ್ ಡೇನ ಆಚರಣೆ ಮಾಡಿದ್ದೀವಿ. ಸ್ವತಂತ್ರ ಸಿಕ್ಕು ಇಷ್ಟು ವರ್ಷ ಆದರೂ ಕೂಡ ನಮ್ಮ ದೇಶದೊಳಗೆ ಇಂತಹ ಒಂದು ಸಾಮಾಜಿಕ ಪಿಡುಗುಗಳು ಯಾಕಿದ್ದಾವೆ, ಸೊ ಇವುಗಳನ್ನು ಕುರಿತು ನಾನು ಸಂಪೂರ್ಣವಾಗಿ ನಿಮಗೆ ವಿವರಣೆಯನ್ನು ಕೊಡ್ತೀನಿ ಫ್ರೆಂಡ್ಸ್. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ಪ್ರಬಂಧ ಪುಸ್ತಕವನ್ನು ತೆಗೆದುಕೊಂಡಿಲ್ಲ ಅವ್ರು ತೆಗೆದುಕೊಳ್ಳೋದನ್ನು ಮರಿಬೇಡಿ. ಆಮೇಲೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಕೂಡ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮಗೆ ಒಂದು ವಿಡಿಯೋ ಚೆನ್ನಾಗಿ ಅನಿಸುತ್ತೆ ಅಂದರೆ ಅದು ಯಾರು ಬೇಕಾದವರಾಗಿರ್ಬೋದು, ಶೇರ್ ಮಾಡಿ. ಇದಕ್ಕೆ ಸಿಕ್ಕಾಪಟ್ಟೆ ಸಮಯ ಹಿಡಿದಿರುತ್ತೆ. ಅದು ನನ್ನ ವಿಡಿಯೋಗಳು 1 ಅವರ್ ಮೇಲೇ ಇರ್ತವೆ. 1 ಅವರ್ ವಿಡಿಯೋ ಮಾಡಲಿಕ್ಕೆ. ಸೊ ನಿಮಗೆ ಗೊತ್ತಿಲ್ಲ ಹೌ ಮಚ್ ಟೈಮ್ ಆ್ಯಂಡ್ ಎನರ್ಜಿ ಇಟ್ ವಿಲ್ ಟೇಕ್. ಓಕೆ, ಸೊ ಈ ಪ್ರಬಂಧ ಪುಸ್ತಕ 50 ಪ್ರಬಂಧಗಳಿರುವಂಥ ಒಂದು ಪುಸ್ತಕವನ್ನು ಮಾಡಲಾಗಿದೆ. ಸೊ ಅದರೊಳಗೆ ಯಾರು KAS ಮತ್ತು PSI ಪರೀಕ್ಷೆ ಬರೀತಿದ್ರು ಈ ಸಾರ್ತಿ, ಸೊ ಅವರಿಗೆ ತುಂಬಾ ಉಪಯುಕ್ತವಾಗುವಂಥ ಒಂದು ಪುಸ್ತಕ. ನಿಮಗೆ ಕರೆಂಟ್ ಇಶ್ಯೂಸ್ ಏನಿದಾವೆ ಅವುಗಳನ್ನೆಲ್ಲ ಈ ಒಂದು ಪುಸ್ತಕದಲ್ಲಿ ಕೊಡಲಾಗಿದೆ. ಓಕೆ, ಇದೇ ಪುಸ್ತಕದೊಳಗಿನ ಒಂದು ಟಾಪಿಕ್ಗಳು ನಿಮಗೆ ಪ್ರಬಂಧದಲ್ಲಿ ಬರಲೇಬೇಕು. ಇಲ್ಲ ಅಂದರೆ ಈ 50 ಪ್ರಬಂಧಗಳನ್ನ ನೀವು ಸರಿಯಾಗಿ ಓದಿದ್ದೇ ಆದರೆ ಸೊ ಈ ಒಂದು ಜ್ಞಾನದಿಂದ ನೀವೇ ಒಂದು ಯಾವುದೇ ಪ್ರಬಂಧವನ್ನು ಕೇಳಿದರೂ ಕೂಡ ಸೊ ನೀವು ಬರೀಲಿಕ್ಕೆ ನೀವು ಸಫಲರಾಗ್ತೀರಾ ಅಂತ ನನ್ನ ಒಂದು ಅನಿಸಿಕೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ಪುಸ್ತಕವನ್ನು ಯಾರ್ಯಾರು ತಗೊಂಡಿಲ್ಲ ಇನ್ನು, ಸೊ ನೀವೆಲ್ಲರೂ ಈ ಪುಸ್ತಕವನ್ನು ತಗೊಳ್ರಿ. ಓಕೆ, ಸೊ ಅದಕ್ಕೆ ನೀವು ಮಾಡಬೇಕಾಗಿದ್ದಿಷ್ಟೇ. ಕಾಂಟ್ಯಾಕ್ಟ್ ನಂಬರ್ 7892086178 ಈ ಒಂದು ನಂಬರ್ಗೆ ನಿಮ್ಮ ಪೂರ್ತಿ ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ಮನೆ ಬಾಗಿಲಿಗೆ ಪುಸ್ತಕವನ್ನು ತಲುಪಿಸಲಾಗುತ್ತೆ ಫ್ರೆಂಡ್ಸ್. ಸೊ ಇವತ್ತೇ ನಿಮ್ಮ ಕಾಪಿನ ಆರ್ಡರ್ ಮಾಡಿ. ಸೊ ಎಸ್, ಈಗ ಟಾಪಿಕ್ಗೆ ಬರೋಣ. ಕಲ್ಕತ್ತಾದ ಒಂದು RG ಕರ್ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಅಲ್ಲಿ ಆದಂಥ ಒಂದು ಅತ್ಯಾಚಾರದ ಪ್ರಕರಣ. ಇನ್ ಜನರಲ್ ಆಗಿ ಭಾರತದಲ್ಲಿ ಯಾಕೆ ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ, ಇದಕ್ಕೆ ಕಾರಣಗಳೇನು, ಇದಕ್ಕೆ ಪರಿಣಾಮಗಳೇನು, ಇದಕ್ಕೆ ಇವನ್ ನಾವು ತೆಗೆದುಕೊಳ್ಳಬೇಕಾದಂಥ ಒಂದು ಕ್ರಮಗಳೇನು, ಮತ್ತು ಇಲ್ಲಿವರೆಗೂ ಸರ್ಕಾರ ಅತ್ಯಾಚಾರದ ಪ್ರಕರಣಗಳು ಅಂದರೆ ರೇಪ್ ಕೇಸ್ಗಳನ್ನು ತಡೆಗಟ್ಟಲಿಕ್ಕೆ ತೆಗೆದುಕೊಂಡಂಥ ಎಲ್ಲ ಕ್ರಮಗಳು ನಿಮಗೆ ಇಲ್ಲಿ ಸಿಗುವಂಥ ಡೇಟಾಯಿಂದ ಮುಂದಿನ ಪ್ರಬಂಧಗಳನ್ನು ಬರೀಲಿಕ್ಕೆ, ಬೇರೆ ಪ್ರಬಂಧದಲ್ಲಿ ಬರೀಲಿಕ್ಕೆ ಉಪಯೋಗ ಆಗುತ್ತೆ. ಆದರೆ ಪ್ರಬಂಧ ಸೆಕೆಂಡರಿ ಫ್ರೆಂಡ್ಸ್. ಆದರೆ ಈ ದೇಶದ ನಾಗರಿಕರಾದಂಥ ಎಲ್ಲರೂ ಕೂಡ ತಲೆ ತಗ್ಗಿಸುವಂಥ ಒಂದು ಘಟನೆ. 78 ವರ್ಷದ ಸ್ವತಂತ್ರ ಎಲ್ಲಿ ಹೋಯಿತು, ಆಮೇಲೆ ಇನ್ನೂವರೆಗೆ ಆದರೂ ನಮ್ಮ ದೇಶದೊಳಗೆ ಇಂಥ ಒಂದು ಹೀನ ಕೃತ್ಯಗಳು ನಡೀತಾ ಇದ್ದಾವೆ. ಅದು ಆದಮೇಲೆ ನಾವಿವತ್ತು ಚಂದ್ರಯಾನಕ್ಕೆ ಸಕ್ಸಸ್ಫುಲ್ ಮಾಡಿದ್ದೀವಿ. ಚಂದ್ರಯಾನ 3ನ ಸಕ್ಸಸ್ಫುಲ್ ಮಾಡಿದ್ದೀವಿ. ಅಂದರೆ ಚಂದ್ರನ ಹತ್ರ ಹೋಗೋದನ್ನು ಕಲ್ತಿದ್ದೀವಿ. ಇವತ್ತು ಟೆಕ್ನಾಲಜಿನ ಉಪಯೋಗ ಮಾಡೋದನ್ನು ಕಲ್ತಿದ್ದೀವಿ. ಇವತ್ತು ಹಳ್ಳಿಗಳಲ್ಲಿ ಜನ ಮೊಬೈಲ್ನ ಉಪಯೋಗ ಮಾಡ್ತಾರೆ, ಇಂಟರ್ನೆಟ್ನ ಬಳಸ್ತಾರೆ. ಆದರೂ ಕೂಡ ಇಂತಹ ಒಂದು ಅತ್ಯಾಚಾರದಂಥ ಪ್ರಕರಣಗಳು ಯಾಕೆ ನಡೀತಿದ್ದಾವೆ? ಅದು ಕೋಲ್ಕತ್ತಾದಲ್ಲಿ ಇದು ಶ್ರಾವಣ ಮಾಸ. ಸೊ ಈ ಸಮಯದಲ್ಲಿ ಈ ದೇವಿಯ ಒಂದು ಆರಾಧನೆಯನ್ನು ಮಾಡಲಾಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಎಲ್ಲಿ ಬೇಕಾದಲ್ಲಿ ಈ ಕಾಳಿ ದೇವಿಯನ್ನು ಗಲ್ಲಿಗಳಲ್ಲಿ ಕೂಡಿಸಲಾಗುತ್ತೆ, ಪೂಜಿಸಲಾಗುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ಆ ದೇವಿಯನ್ನು ಪೂಜೆ ಮಾಡುವವರು ಕಲ್ಕತ್ತಾದಲ್ಲಿದ್ದಾರೆ. ಆದರೆ ಅಂಥ ಒಂದು ಹೆಣ್ಣನ್ನು ಪೂಜೆ ಮಾಡುವಂಥ ಪ್ಲೇಸ್ನಲ್ಲಿ, ಅಂದರೆ ಭಾರತದೊಳಗೆ ಒನ್ ಆಫ್ ದಿ ಸೇಫೆಸ್ಟ್ ಪ್ಲೇಸ್ ಕೋಲ್ಕತ್ತಾ ಅಂತಾನೆ ಹೇಳಲಾಗ್ತಿತ್ತು ಹೆಣ್ಣು ಮಕ್ಕಳಿಗೆ. ಸೊ ಅಲ್ಲಿನೇ ಆದಂಥ ಒಂದು ಹಾರಿಪಿಕ್ ರೇಪ್ ಕೇಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಇದ್ರ ಬಗ್ಗೆ ನಾನು ಮಾತಾಡೋ ಅವಶ್ಯಕತೆ ಇದೆ. ನೀವೆಲ್ಲರೂ ಇದನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಮೊದಲು ಕೋಲ್ಕತ್ತಾದ ಸ್ಟೋರಿನ ಹೇಳ್ತೀನಿ, ಆಮೇಲೆ ಇನ್ ಜನರಲ್ ಆಗಿ ಭಾರತದಲ್ಲಿ ಬೇರೆ ಬೇರೆ ಕಡೆಯಾದಂಥ ಅತ್ಯಾಚಾರ ಪ್ರಕರಣಗಳು ಮತ್ತು ಯಾಕೆ ಹೆಚ್ಚುತ್ತಿದ್ದಾವೆ, ಇದಕ್ಕೆ ಕೋರ್ಟ್ ಏನು ಹೇಳುತ್ತೆ, ಇದಕ್ಕೆ ಸರ್ಕಾರ ಏನು ಹೇಳುತ್ತೆ ಅನ್ನೋದನ್ನು ಪೂರ್ತಿಯಾಗಿ ಹೇಳ್ತೀನಿ. ಮುಗಿಯೋವರೆಗೂ ಪೇಷನ್ಸಿಂದ ಆರಾಮಾಗಿ ವಿಡಿಯೋನ ಕೇಳಿ. ನೀವು ಸ್ಪೀಡಾಗಿಟ್ಟು ಕೇಳಿದರೆ ನನ್ನ ವಿಚಾರಗಳೇನಿದ್ದಾವೆ, ಸೊ ನಾನೇನು ಹೇಳಬೇಕಂತಿದ್ದೀನಿ ಅದು ನೀವು ಮಿಸ್ ಮಾಡ್ಬೋದು ಫ್ರೆಂಡ್ಸ್. ಸೊ ಆರಾಮಾಗಿ ಕೇಳಿ, ಏನು ನಿಮ್ದು ಹಾಳಾಗೋದಿಲ್ಲ. ಆಮೇಲೆ 1 ಅವರ್ ಟೈಮ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಈ ಒಂದು ವಿಷಯಕ್ಕೆ. ಓಕೆ, ಸೊ ಕಲ್ಕತ್ತಾದಲ್ಲಿ ನಿಜವಾಗ್ಲೂ ಏನಾಗಿತ್ತು,
ಭಾರತದೊಳಗೆ ಅತ್ಯಾಚಾರ ಪ್ರಕರಣಗಳು ಯಾಕೆ ಹೆಚ್ಚಿಗೆ ಆಗ್ತಿದ್ದಾವೆ. ಮೊದಲು ಒಂದೆರಡು ಕೊಟೇಶನ್ಸ್ಗಳನ್ನು ಹೇಳ್ತೀನಿ ಫ್ರೆಂಡ್ಸ್. ಅದು ಆದಮೇಲೆ ಕೋಲ್ಕತ್ತಾದ ವಿಷಯಕ್ಕೆ ನಾನು ಎಂಟ್ರಿ ಕೊಡ್ತೀನಿ. ಕೋಲ್ಕತ್ತಾದ ವಿಷಯವನ್ನು ಪೂರ್ತಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅತ್ಯಾಚಾರ ಮಾಡುವುದು ಮತ್ತು ಡೆಫಿನೆಟ್ಲಿ ಇದೊಂದು ಹಿಂಸೆ ಆಗಿದೆ ಫ್ರೆಂಡ್ಸ್. ಅತ್ಯಾಚಾರ ಮಾಡುವುದು ಒಂದು ಹಿಂಸೆ ಆಗಿದೆ. ಇದು ದೇಹಕ್ಕೆ ಎಷ್ಟು ಗಾಯವನ್ನು ಮಾಡುತ್ತದೋ ಅಷ್ಟೇ ಗಾಯವನ್ನು ಆತ್ಮಕ್ಕೂ ಮಾಡುತ್ತದೆ. ಓಕೆ, ನೋಡಿ, ನಿಜವಾಗ್ಲೂ ಆತ್ಮಕ್ಕೆ ಸ್ವತಂತ್ರ ಸಿಗುವುದೇ ನಿಜವಾದ ಸ್ವತಂತ್ರ. ಸೊ ಬರೀ ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡೋದ್ರಿಂದ ಅಥವಾ ನಾವು ಫ್ಲ್ಯಾಗ್ ಹೋಸ್ಟ್ ಮಾಡೋದ್ರಿಂದ ಡೆಫಿನೆಟ್ಲಿ ಸ್ವತಂತ್ರ ಸಿಕ್ಕಂಗಲ್ಲ. ಯಾವ ಒಬ್ಬ ವ್ಯಕ್ತಿ ಸೊ ಏನು ಮಾಡಬೇಕಂತಾನೋ ಅವನಿಗೆ ಅದನ್ನು ನೀಡುವಂಥ ಒಂದು ಸ್ವತಂತ್ರ. ಸೊ ಯಾರು ಬೇಕು ಅಂತಾರೆ ಅವರಿಗೆ ಏನು ಬೇಕಾಗಿದೆಯೋ ಅದನ್ನು ನೀಡುವಂಥ ಸ್ವತಂತ್ರ, ಅಂದರೆ ಸರ್ಕಾರದಿಂದ ಯಾವ ಸಹಾಯ ಬೇಕಾಗಿರುತ್ತೋ ಮಾಡುವಂಥ ಸ್ವತಂತ್ರ ಆಗಿರಬಹುದು. ಸೊ ಅದು ನಿಜವಾದ ಸ್ವತಂತ್ರನೇ ಹೊರತು ಸೊ ಇದು ಎಲ್ಲಿ ಬೇಕಾದಲ್ಲಿ ಚೈನಿಂದ ಮನುಷ್ಯರನ್ನ ಕಟ್ಟಾಕೋದಲ್ಲ ಫ್ರೆಂಡ್ಸ್. ಇದು ಆತ್ಮಕ್ಕೆ ಮಾಡುವಂಥ ಒಂದು ಗಾಯ ಆಗಿರ್ತದೆ. ಅತ್ಯಾಚಾರ ಬರೀ ಮೈಗೆ ಮಾಡುವಂಥ ಒಂದು ಗಾಯ ಅಲ್ಲ. ಓಕೆ ಅಂತ ಹೇಳ್ತಾ ಇದೆ ಫ್ರೆಂಡ್ಸ್. ನೆಕ್ಸ್ಟ್, ಅತ್ಯಾಚಾರವು ಕೇವಲ ಮಹಿಳೆಯರ ವಿಷಯವಲ್ಲ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ಮನುಷ್ಯರಂತೆ ವರ್ತಿಸುವುದನ್ನು ನಿಲ್ಲಿಸುವ ಮತ್ತು ಪ್ರಾಣಿಗಳಂತೆ ವರ್ತಿಸಲು ಪ್ರಾರಂಭಿಸುವ ಪುರುಷರ ಸಮಸ್ಯೆ ಕೂಡ ಆಗಿದೆ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ದಯವಿಟ್ಟು ಇದನ್ನು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಇವತ್ತು ಮನುಷ್ಯರಾಗಿ ಉಳಿದಿಲ್ಲ ನಾವು. ಮನುಷ್ಯನ್ಕಿಂತನೂ ನೀಚ ಪ್ರಾಣಿ ಈ ಭೂಮಿ ಮೇಲೆ ಬೇರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹೀಗಾಗಿನೇ ಮನುಷ್ಯ ಇದ್ದವನು ಮೃಗಗಳಂತೆ ಬಿಹೇವ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದನ್ನು ನಾವು ಕಾಣ್ತೀವಿ. ಓಕೆ, ನಾವು ಕಮ್ ಟು ಕೋಲ್ಕತ್ತಾ. ಸೊ ನೋಡಿ, ಕೋಲ್ಕತ್ತಾದಲ್ಲಿ ಈ ವೈದ್ಯರಿಗೆ ಆಗಿರುವಂಥ ಒಂದು ಕೇಸ್ನ ನಿಮಗೆ ಪೂರ್ತಿಯಾಗಿ ಹೇಳ್ತೀನಿ ಫ್ರೆಂಡ್ಸ್. ಸೊ ಕೋಲ್ಕತ್ತಾದ ಸರ್ಕಾರಿ ಬೋಧನಾ ಆಸ್ಪತ್ರೆ ಅಂತಲೇ ಇದು ಕರಿಬೋದು. ಓಕೆ, KG ಖರ್ ಹಾಸ್ಪಿಟಲ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಅಂತ. ಸೊ ಇಲ್ಲಿ ಆಗಸ್ಟ್ 9ರಂದು ರಾತ್ರಿ ಒಂದು ದೊಡ್ಡ ಘಟನೆ ನಡೆದಿದೆ. ಭಾರತದ ಇತಿಹಾಸದಲ್ಲಿ ಎಂದೂ ಮರೀಲಿಕ್ಕಾಗದೇ ಇರುವಂಥ ಘಟನೆ. ಸೊ ಒಬ್ಬರು ವೈದ್ಯೆ, ಅವ್ರ ಹೆಸರನ್ನ ನಾನು ಹೇಳೋದಿಲ್ಲ ಫ್ರೆಂಡ್ಸ್, ಒಬ್ಬರು ಮಹಿಳಾ ಸ್ಟೂಡೆಂಟ್, 31 ವರ್ಷದ. ಸೊ ವೈದ್ಯಕೀಯ ಅಂದರೆ MD ಮಾಡ್ತಾ ಇರುವಂಥ MD ಸೆಕೆಂಡ್ ಇಯರ್ ಇರುವಂಥ ವಿದ್ಯಾರ್ಥಿನಿ. ಅದೇ ಹಾಸ್ಪಿಟ್ಲಲ್ಲಿ ಕೆಲಸನೂ ಮಾಡ್ತಾರೆ, ಅಲ್ಲೇ ಓದ್ತಾರೆ ಕೂಡ. ಸೊ ಅವರು 24 hours ಕಂಟಿನ್ಯೂಯಸ್ ಡ್ಯೂಟಿ ಮಾಡಿದ್ರಿಂದ ಡಾಕ್ಟರ್ ಆಗಿ ಕೆಲವೊಂದು ಸರ್ತಿ ಇನ್ನೊಬ್ಬರು ಡಾಕ್ಟರ್ ಬಂದಿಲ್ಲ ಅಂದಾಗ ರೋಗಿಗಳಿರಬೇಕಾದ್ರೆ ಡಾಕ್ಟರ್ಸ್ಗಳು ಎಕ್ಸ್ಟ್ರಾ ಡ್ಯೂಟಿನ ಮಾಡ್ತಾರೆ ಫ್ರೆಂಡ್ಸ್. 24 ತಾಸು ಕಂಟಿನ್ಯೂಯಸ್ ಡ್ಯೂಟಿ ಮಾಡಿ ಟಯರ್ಡ್ ಆಗಿದ್ದಕ್ಕಾಗಿ ಅವರು ಅದೇ ಒಂದು ಹಾಸ್ಪಿಟಲ್ನ ಫಂಕ್ಷನ್ ಹಾಲಲ್ಲಿ ಮಲಗಲಿಕ್ಕೆ ಅಥವಾ ರೆಸ್ಟ್ ಮಾಡಲಿಕ್ಕೆ ಅಂತ ಹೋಗಿರ್ತಾರೆ. ಸೊ ಓದ್ತಾ ಅಲ್ಲೇ ಮಲಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ 31 ವರ್ಷದ ಮಹಿಳಾ ಈ ಡಾಕ್ಟರ್ ಮೇಲೆ ಅತ್ಯಾಚಾರ ಪ್ರಕರಣವನ್ನು ನಡೆಸಲಾಗಿದೆ ಫ್ರೆಂಡ್ಸ್. ಅದು ಅಂತಿಂತ ಅತ್ಯಾಚಾರ ಅಲ್ಲ. ಸೊ ಈ ಅತ್ಯಾಚಾರದಲ್ಲಿ ಒಬ್ಬರು ಭಾಗಿಯಾಗಿದ್ದಾರೋ ಅಥವಾ ಇದೊಂದು ಗ್ಯಾಂಗ್ ರೇಪ ಅಂತ ಏನೂ ಗೊತ್ತಿಲ್ಲ. ಯಾಕಂದರೆ ಇಲ್ಲಿವರೆಗೂ ಆ ಹಾಸ್ಪಿಟಲಲ್ಲಿರುವಂಥ ಯಾವುದೇ CCTV ಕ್ಯಾಮ್ರಾಗಳು ಆನ್ ಇಲ್ಲ. ಆಮೇಲೆ ಅಷ್ಟೊಂದು ದೊಡ್ಡ ಹಾಸ್ಪಿಟಲಲ್ಲಿ ಯಾರ್ಯಾರು ಬಂದು ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಓಕೆ, ಸೊ ಹಾಸ್ಪಿಟಲ್ ಈ ಒಂದು ಸಿಬ್ಬಂದಿಗಳೇನು ಮಾಡ್ತಾರೆ ಅಂದರೆ, ಸೊ ಯಾವತ್ತು ಇವರಿಗೆ ನೆಕ್ಸ್ಟ್ ದಿನ 10ನೇ ಆಗಸ್ಟ್ 10ಕ್ಕೆ ಏನು ಡೆಡ್ ಬಾಡಿ ಸಿಗುತ್ತೆ, ಅವ್ರ ತಂದೆ ತಾಯಿಗೆ ಕಾಲ್ ಮಾಡ್ತಾರೆ, ನಿಮ್ಮ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸೊ ನಿಮ್ಮ ಮಗಳನ್ನ ನೋಡೋಕ್ಕೆ ಬನ್ನಿ ಅಂತ ಕೂಡ ಕಾಲ್ ಮಾಡ್ತಾರೆ. ಅವ್ರ ತಂದೆ ತಾಯಿ ಹೇಳ್ತಾರೆ, ರಾತ್ರಿ 11 ಗಂಟೆಗೆ ನಮ್ಮ ಮಗಳ ಜೊತೆ ಮಾತಾಡಿದ್ವಿ, ಸೊ ಈ ವಾಸ್ ಆಲ್ ರೈಟ್. ಆಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಯಾವುದೇ ಸಮಸ್ಯೆಗಳು ಅವಳಿಗೆ ಇರಲಿಲ್ಲ. ಏನು ಹೇಳ್ತಿದ್ದೀರಾ ಅಂತ ಹಾಸ್ಪಿಟಲ್ಗೆ ಬಂದರೆ, ಅವ್ರ ಮಗಳ ಡೆಡ್ ಬಾಡಿನ ನೋಡಲಿಕ್ಕೆ ಹಾಸ್ಪಿಟಲಿಗೆ ಬಂದರೆ, ಒಂದೇದು ಆ ಹಾಸ್ಪಿಟಲ್ನ ಪ್ರಿನ್ಸಿಪಲ್ ರೂಮಲ್ಲಿ ಈ ತಂದೆ ತಾಯಿಯರನ್ನ 2 ತಾಸುಗಟ್ಟಲೆ ವೇಟ್ ಮಾಡಲಾಗುತ್ತೆ ಫ್ರೆಂಡ್ಸ್. ಇವರಿಗೆ ಅವರ ಮಗಳ ಡೆಡ್ ಬಾಡಿನ ತೋರಿಸೋದಿಲ್ಲ. ಸೊ ಇಲ್ಲಿ ಸ್ಪೆಕ್ಯುಲೇಷನ್ ಇದೆ, ಯಾಕೆ ಈ ಡೆಡ್ ಬಾಡಿನ ನಮಗೆ ತೋರಿಸಿಲ್ಲ ಮೊದಲಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಸೊ ಆ ಒಂದು ಹುಡುಗಿಯನ್ನು ಒಬ್ಬನೇ ರೇಪ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿನ ಒಬ್ಬನ ಸಂಜಯ್ ರಾಯ್ ಅನ್ನುವಂಥ ಆ ಹಾಸ್ಪಿಟ್ಲಿಗೆ ಅವಾಗವಾಗ ಬಂದು ಹೋಗ್ತಾ ಇರುವಂಥ ಇವನು ಕಲ್ಕತ್ತಾದ ಪೊಲೀಸರ ಸ್ಟೇಷನಲ್ಲಿ ಒಬ್ಬ ಪೊಲೀಸ್ ಇನ್ಫಾರ್ಮರ್ ಆಗಿ ಕೆಲಸ ಮಾಡ್ತಾನೆ. ಅಫ್ಕೋರ್ಸ್ ಇವನ ಮೇಲೆ ಕ್ರಿಮಿನಲ್ ಕೇಸಸ್ ಇದ್ದಾವೆ. ಈ ಸಂಜಯ್ ರಾಯ್ ಅನ್ನೋನು ಕೂಡ ಹೆಂಗೆ ಅರೆಸ್ಟ್ ಮಾಡಿದರೆ, ಯಾವ ಕಾರಣಕ್ಕೆ ಅಂದರೆ, ಸೊ ಪೊಲೀಸರಿಗೆ ಅಲ್ಲಿ ಒಂದು ಬ್ಲೂಟೂತ್ ಹೆಡ್ಫೋನ್ ಸಿಕ್ಕಿದೆ. ಆ ಬ್ಲೂಟೂತ್ ಹೆಡ್ಫೋನ್ ಈ ಸಂಜಯ್ ರಾಯ್ನ ಮೊಬೈಲ್ಗೆ ಕನೆಕ್ಟ್ ಆಗ್ತಿತ್ತಂತೆ. ಸೊ ಆ ಆಧಾರದ ಮೇಲೆ ಅರೆಸ್ಟ್ ಮಾಡಿದರೆ ಹೊರತು ಸಂಜಯ್ ರಾಯ್ನೂ ಒಪ್ಕೊಂಡಿಲ್ಲ ನಾನು ರೇಪ್ ಮಾಡಿದ್ದೀನಿ ಅಂತ. ಸೊ ಇವನೇ ರೇಪ್ ಮಾಡಿದ್ದಾನೆ ಅಂತ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಫ್ರೆಂಡ್ಸ್.
ಇಂಥ ಒಂದು ಬ್ರೂಟಲ್ ರೇಪ್. ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದರೆ ಗೊತ್ತಾಗಿದೆ ಆ ಒಂದು ಮಹಿಳಾ ವೈದ್ಯೆಯ ಬಾಡಿಯಲ್ಲಿ 150 ml ಸ್ಪರ್ಮ್ ಓಕೆ ವೀರ್ಯ ದೊರೆತಿದೆ ಅಂತ ಹೇಳ್ಬಿಟ್ಟು. ಇದು ಡೆಫಿನೆಟ್ಲಿ ಮನುಷ್ಯರಾದವರೆಲ್ಲರೂ ತಲೆ ತಗ್ಗಿಸುವಂಥ ಒಂದು ಘಟನೆನೇ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಮೇಲೆ ಆ ಹಾಸ್ಪಿಟಲಲ್ಲಿ ಯಾವಾಗ ಆ ಹುಡುಗಿಯ ಒಂದು ಬಾಡಿ ಸಿಗುತ್ತೆ, ಅವಳ 2 ಕಾಲುಗಳು ಬೇರೆ ಬೇರೆ ಆಗಿ ಆ ಬಾಡಿ ಸಿಕ್ಕಿದ್ದನ್ನು ಅವ್ರ ತಂದೆ ತಾಯಿ ಆಗಿರ್ಬೋದು, ಆಮೇಲೆ ಫಸ್ಟ್ ನೋಡಿದವರು ಇದನ್ನು ನೋಡಿದ್ದಾರೆ ಫ್ರೆಂಡ್ಸ್. ಇದನ್ನ ಯಾವುದನ್ನು ಮೀಡಿಯಾದೊಳಗೆ ಹೊರಗೆ ಬರಲಿಕ್ಕೆ ಬಿಟ್ಟಿಲ್ಲ, ಯಾಕಂದರೆ ಜನ ರೊಚ್ಚಿಗೆ ಹೇಳ್ತಾರೆ ಅಂತ. ಸೊ ಇಷ್ಟೊಂದು ಬ್ರೂಟಲ್ ಆಗಿ ಹೇಗೆ ಒಬ್ಬ ವ್ಯಕ್ತಿ ಮಾತ್ರ ಕೊಲೆ ಮಾಡೋಕ್ಕೆ ಸಾಧ್ಯ? ಓಕೆ, ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಅದು ಅವನು ಕುಡುಕ ಇದ್ದಾನೆ, ಸಂಜಯ್ ರಾಯ್. ಸೊ ಯಾವಾಗ ಅವನು ಅರೆಸ್ಟ್ ಮಾಡಿದರೆ ಅವನು ಕುಡುಕ ಇದ್ದಾನೆ. ಒಬ್ಬ ಕುಡಿದಂಥ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ಈ ಥರ ಎಲ್ಲ ಒಂದು ಮಿಸ್ಬಿಹೇವ್ ಮಾಡೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇದೆ. ಆಮೇಲೆ ಅವಳು MBBS ಸ್ಟೂಡೆಂಟ್ ಆಗಿರೋದ್ರಿಂದ ಸೊ ಅವ್ರಿಗೂ ಕೂಡ, ಅದು 31 ವರ್ಷ, ಚಿಕ್ಕ ಹುಡುಗಿಯಲ್ಲ 31 ವರ್ಷ. ಸೊ ಅವರು ಕೂಡ ರೆಸಿಸ್ಟ್ ಮಾಡಿರ್ತಾರೆ, ಸೊ ಅದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ. ಆದರೂ ಕೂಡ ಈ ಥರ ಬ್ರೂಟಲ್ ಆಗಿ ಅವ್ರನ್ನ ಹತ್ಯೆ ಮಾಡಲಾಗಿದೆ. ಕಾಲುಗಳನ್ನು ಬೇರೆ ಬೇರೆ ಮಾಡೋ ಥರ ಹತ್ಯೆ ಮಾಡಲಿದ್ದಾರೆ ಅಂದರೆ ಡೆಫಿನೆಟ್ಲಿ ಪೀಪಲ್ ಆರ್ ಸಸ್ಪೆಕ್ಟಿಂಗ್. ಅಲ್ಲಿನ ವಿದ್ಯಾರ್ಥಿಗಳು ಸಸ್ಪೆಕ್ಟ್ ಮಾಡ್ತಿದ್ದಾರೆ ಇದು ಒಬ್ಬನೇ ಮಾಡಿದಂಥ ಕೃತ್ಯ ಅಲ್ಲ, ಇದೊಂದು ಗ್ಯಾಂಗ್ ರೇಪ್ ಆಗಿದೆ. ಸೊ ಇದನ್ನು ಕಂಡುಹಿಡೀರಿ, ಯಾರು ಮಾಡಿದ್ದಾರೆ ಅಂತ ಕಂಡುಹಿಡೀರಿ ಅಂತ ಹೇಳ್ಬಿಟ್ಟು ಸೊ ಕೂಡ ಜನ ಸ್ಟ್ರೈಕ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಸೊ ಅವರೇ ಓದ್ತಿರುವಂಥ ಅವರೇ ಕೆಲಸ ಮಾಡುವಂಥ ಆಸ್ಪತ್ರೆನೇ ಮಹಿಳೆಯರಿಗೆ ಸೇಫ್ ಇಲ್ಲ ಅಂದರೆ ಮತ್ತಿನ್ನು ಯಾವ ಸ್ಥಳ ಅವ್ರಿಗೆ ಸೇಫ್ ಆಗಿದೆ ಫ್ರೆಂಡ್ಸ್? ಸೊ ನಾಳೆ ಯಾವುದೋ ಒಂದು ಹೆಣ್ಣುಮಗಳು ಸ್ಕೂಲ್ಗೆ, ಕಾಲೇಜ್ಗೆ, ಓಕೆ, ಆಮೇಲೆ ಯೂನಿವರ್ಸಿಟಿಗೆ ಹೋಗುವಂಥ ಹೆಣ್ಮಕ್ಳಿಗೆ ಎಷ್ಟು ಸೇಫ್ಟಿ ಇದೆ ನಮ್ಮ ದೇಶದೊಳಗೆ? ಸೊ ಏನೆಲ್ಲ ಕತೆಗಳಾದರೂ, ಎಷ್ಟೆಲ್ಲ ರೇಪ್ ಕೇಸ್ಗಳಾದರೂ ಕೂಡ ಯಾಕೆ ರೇಪ್ ಕೇಸ್ಗಳು ನಿಲ್ತಾ ಇಲ್ಲ? ಒಂದೇದು ಯಾಕೆ ಹೆಚ್ಚಿಗೆ ಆಗ್ತಿದ್ದಾವೆ, ಯಾಕೆ ರೇಪ್ ಕೇಸ್ಗಳು ನಿಲ್ತಾ ಇಲ್ಲ? ಕೋಲ್ಕತ್ತಾದಲ್ಲಾಗಿರುವಂಥ ಈ ವಿಷಯದ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಫ್ರೆಂಡ್ಸ್. ಓಕೆ, ಸೊ ತಂದೆ ತಾಯಿಗೆ ಈ ಥರ ಆ ಹಾಸ್ಪಿಟಲ್ನವರು ಸುಳ್ಳು ಹೇಳಿದ್ದು. ಆಮೇಲೆ ಯಾವ ದಿನ ಈ ಒಂದು ಹುಡುಗಿಯ ರೇಪ್ ಆಗುತ್ತೋ ಅದೇ ದಿನ ಅಲ್ಲಿನ ಮೆಡಿಕಲ್ ಕಾಲೇಜ್ನ ಪ್ರಿನ್ಸಿಪಲ್ ರಿಸೈನ್ ಮಾಡ್ತಾರೆ. ಆ ಪ್ರಿನ್ಸಿಪಲ್ಗೆ ಇನ್ನೊಂದು ಪ್ರೆಸ್ಟೀಜಿಯಸ್ ಮೆಡಿಕಲ್ ಕಾಲೇಜಲ್ಲಿ ಇನ್ನೊಂದು ಹುದ್ದೆಯನ್ನು ನೀಡಲಾಗುತ್ತೆ ಫ್ರೆಂಡ್ಸ್. ಓಕೆ, ನೋಡಿ ನಮ್ಮ ಪ್ರಭುತ್ವ ಹೆಂಗಿದೆ ಅಂತ. ಸೊ ಇದಕ್ಕೆ ಯಾವ ಸರ್ಕಾರನೂ ಹೆಲ್ಪ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನಾವು ನೋಡಿದ್ದೀವಿ. ಸೊ ಡೆಫಿನೆಟ್ಲಿ ಈ ದೇಶದೊಳಗೆ ಮೆಡಿಕಲ್ ಸ್ಟೂಡೆಂಟ್ಸ್ಗಳ ಮೇಲೆ ರೇಪ್ ಆಗಿದೆ, ಮನೆ ಕೆಲಸದವ್ರ ಮೇಲೆ ರೇಪ್ ಆಗಿದೆ, ಇನ್ನು ಕೃಷಿ ಕೆಲಸ ಮಾಡೋರ ಮೇಲೆ ರೇಪ್ ಆಗಿದೆ. ಸೊ ಆಮೇಲೆ ಶಿಕ್ಷಕ ತನ್ನ ವಿದ್ಯಾರ್ಥಿಗಳ ಮೇಲೆ ಬಹಳಷ್ಟು ಬಾರಿ ರೇಪ್ ಕೇಸ್ಗಳನ್ನ ಮಾಡಿದ್ದಾರೆ. ಆಮೇಲೆ ಜೊತೆಯಲ್ಲೇ ಕೆಲಸ ಮಾಡುವಂಥ ಎಷ್ಟೋ ಸರ್ಕಾರಿ ಎಂಪ್ಲಾಯ್ಗಳು ಅವ್ರ ಎಂಪ್ಲಾಯ್ಗಳ ಮೇಲೆ ರೇಪ್ ಮಾಡಿದ್ದಾರೆ ಫ್ರೆಂಡ್ಸ್. ಆದರೆ ನೀವು ಯಾವತ್ತಾದರೂ ಕೇಳಿರಿ, ಈ ದೇಶದ ಒಬ್ಬ MLA ಮನೆಯಲ್ಲಿ ರೇಪ್ ಆಗಿದೆ, MP ಮನೆಯಲ್ಲಿ ಯಾರೋ ಬಂದು ರೇಪ್ ಮಾಡಿದ್ದಾರೆ, ಅಥವಾ ಈ ದೇಶದ ಹೋಮ್ ಮಿನಿಸ್ಟರ್ ಮಗಳನ್ನೋ ಮೊಮ್ಮಗಳನ್ನೋ ಯಾರನ್ನೋ ರೇಪ್ ಆಗಿದೆ, ಅಥವಾ ನಮ್ಮ ರಾಜ್ಯದಲ್ಲಿನ ಹೋಮ್ ಮಿನಿಸ್ಟರ್ ಅಥವಾ CM ಅನ್ನ ಮಗಳನ್ನ ಮೊಮ್ಮಗಳನ್ನ ರೇಪ್ ಆಗಿದೆ ಅಂತ ಯಾವತ್ತಾದರೂ ಕೇಳಿರಿ ಫ್ರೆಂಡ್ಸ್? ಇಲ್ಲ. ಯಾಕಂದರೆ ರೇಪ್ ಆಗ್ತಾ ಇರೋರು ಮತ್ತು ರೇಪ್ಗಳನ್ನು ಮಾಡ್ತಾ ಇರೋರು ಮೋಸ್ಟ್ ಆಫ್ ದಿ ಟೈಮ್ ಬಡವರೇ ಆಗಿದ್ದಾರೆ. ಸೊ ಅಂದರೆ ಡೆಫಿನೆಟ್ಲಿ ಸಮಾನತೆಯ ಪ್ರಶ್ನೆ ಇಲ್ಲಿ ಬಂದೇ ಬರುತ್ತೆ. ಯಾಕೆ ದೊಡ್ಡವರ ಮನೆಗಳಲ್ಲಿ ರೇಪ್ ಆಗ್ತಾ ಇಲ್ಲ? ಅವ್ರು ಯಾಕೆ ಸೇಫ್ ಆಗಿದ್ದಾರೆ? ಉಳುಕಿದವರೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, ಒಬ್ಬರು ಡಾಕ್ಟರ್ ಆಗಿ 24 ತಾಸು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿರ್ತಾರೆ ಅಂದರೆ ಒಂದು ಸೊಸೈಟಿಗೆ ಹೆಲ್ಪ್ ಮಾಡಬೇಕು ಅಂತ, ಇನ್ನೊಂದು ಡೆಫಿನೆಟ್ಲಿ ಅವರಿಗೆ ಅವರು ಇಷ್ಟು ವರ್ಷ ಕಷ್ಟಪಟ್ಟು ದುಡಿದಿರ್ತಾರೆ, ಸೊ ಅದಕ್ಕೆ ಸ್ಯಾಲ್ರಿ ಬರುತ್ತೆ ಅನ್ನುವಂಥ ಕಾರಣಕ್ಕೆ ಅವರು ಕೆಲಸ ಮಾಡ್ತಿರ್ತಾರೆ ಫ್ರೆಂಡ್ಸ್. ಸೊ ಇಂಥ ಒಂದು ಸಮಯದಲ್ಲಿ ಯಾರು ತಪ್ಪಿದೆ? ಯಾಕೆ ಇದು ದೊಡ್ಡವ್ರಿಗೆ ಆಗ್ತಾ ಇಲ್ಲ? ಯಾಕೆ ಇದು ಓನ್ಲಿ ಬಡವರು ಮತ್ತು ಮಿಡಲ್ ಕ್ಲಾಸಲ್ಲಿ ಮಾತ್ರ ಆಗ್ತಾ ಇದೆ? ಸೊ ಈ ದೇಶದೊಳಗೆ ಅಟ್ಲೀಸ್ಟ್ 80 to 90% ಜನ ಬಡವರು ಮತ್ತು ಮಿಡಲ್ ಕ್ಲಾಸೇ ಇರೋದ್ರಿಂದ ನಾನು ನಿಮಗೆ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದೊಂದು ಡೆಫಿನೆಟ್ಲಿ ಡಿಫ್ರೆಂಟ್ ಆದಂಥ ವಿಡಿಯೋ. ನೀವು ನೋಡ್ರಿ, ನಿಮಗೆ ಯಾರ್ಯಾರು ಪರಿಚಯ ಇದ್ದಾರೋ ಎಲ್ಲರಿಗೂ ಕಳಿಸ್ರಿ. ಸ್ಪರ್ಧಾತ್ಮಕ ಪರೀಕ್ಷೆ ಓದೋರು ಅಷ್ಟೇ ನೋಡಬೇಕು ಅಂತಲ್ಲ, ಬಟ್ ಈ ವಿಷಯವನ್ನು ಕುರಿತು ನಾವೆಲ್ಲರೂ ವಿಚಾರ ಮಾಡಲೇಬೇಕು. ರೇಪ್ ಮಾಡಿದವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ನಿಮಗನ್ಸುತ್ತೆ? ಸೊ ಐ ವಾಂಟ್ ದ್ಯಾಟ್ ಆಲ್ಸೋ. ನಿಮಗೆ ಅತ್ಯಾಚಾರಿಗಳಿಗೆ ಯಾವ ಶಿಕ್ಷೆನ ಕೊಡಬೇಕು ಅಂತೀರಿ ಅನ್ನೋದನ್ನು ಕೂಡ ಹೇಳ್ರಿ. ಸೊ ಇದು ಗ್ಯಾಂಗ್ ರೇಪ್ ಆಗಿರ್ಬೋದು. ಇದನ್ನು ಕೇಸ್ನ CBIಗೆ ಒಪ್ಪಿಸಲಾಗಿದೆ ಫ್ರೆಂಡ್ಸ್. ನಾರ್ಮಲಿ ಮಮತಾ ಬ್ಯಾನರ್ಜಿಯವರು ಈ ಕೇಸ್ನ ಅಷ್ಟು ಈಜಿಯಾಗಿ CBIಗೆ ಒಪ್ಪಿಸ್ತಿದ್ದಿಲ್ಲ, ಬಟ್ ಕೋಲ್ಕತ್ತಾ ಪೊಲೀಸರಿಗೆ 1 ವಾರ ಸಮಯ ಕೊಟ್ಟಿದ್ರು.
ಸೊ ಏನಾಗಿದೆ ಎಕ್ಸಾಕ್ಟ್ಲಿ ಕಂಡುಹಿಡಿಬೇಕು ಅಂತ ಕಂಡುಹಿಡಿಲಿಕ್ಕೆ ಆಗಿಲ್ಲ. ಬಟ್ CBI ಡೆಫಿನೆಟ್ಲಿ ಎನ್ಕ್ವೈರಿ ನಡೀತಾ ಇದೆ. ಆಮೇಲೆ ನಿನ್ನೆ ಆಗಸ್ಟ್ 15 ಸ್ವತಂತ್ರ ದಿನನೇ ಇದೇ ಹಾಸ್ಪಿಟಲ್ನ ಒಂದು ವಾರ್ಡ್ಗೆ ಎಲ್ಲ ಯುವಕರು ನುಗ್ಗಿ ಆ ವಾರ್ಡ್ನ ಡೆಸ್ಟ್ರಾಯ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಡೆಫಿನೆಟ್ಲಿ ಇಲ್ಲಿ ನ್ಯಾಯ ಸಿಗಲೇಬೇಕು, ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಲೇಬೇಕು. ಎಲ್ಲರೂ ಕೂಡ ಮನುಷ್ಯರಂತೆ ಬಿಹೇವ್ ಮಾಡಬೇಕೆ ಹೊರತು ಮೃಗಗಳಾಗಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಫ್ರೆಂಡ್ಸ್. ಸೊ ರೇಪ್ ಮಾಡಿದವ್ರಿಗೆ ಏನು ಶಿಕ್ಷೆ ಕೊಡಬೇಕು, ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಮಾಡಿರಿ. ಮುಂದೆ ನಿಮಗೆ ಸೊ ನೀವು ಹೇಳಿದ ಸರಿ ಇದೆಯಲ್ಲೋ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಪೊಲೀಸರು ಅನೇಕ ಸಾಕ್ಷ್ಯಾಧಾರಗಳನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಸಂಜಯ್ ರಾಯನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಅವನೇ ಕೊಲೆ ಮಾಡಿದನಿಲ್ಲೋ ಗೊತ್ತಿಲ್ಲ. ಈ ಸಾಮೂಹಿಕ ಅತ್ಯಾಚಾರದಲ್ಲಿ ಅನೇಕ ಒಂದು ಲೋಪಗಳಿರೋದನ್ನು ಕಾಣ್ತೀವಿ. ಸೊ ಆ ಒಂದು ಮಹಿಳಾ ಅಭ್ಯರ್ಥಿಯ ದೇಹದಲ್ಲಿ 150 ml ಈ ವೀರ್ಯ ಸಿಕ್ಕಿರೋದು. ಒಬ್ಬನೇ ವ್ಯಕ್ತಿ, ಅದು ಕುಡುಕನಿಂದ ಇಷ್ಟೊಂದು ವೀರ್ಯ ಹೇಗೆ ಸಿಗಲಿಕ್ಕೆ ಸಾಧ್ಯ? ಓಕೆ, ಆಮೇಲೆ ಇದರಿಂದಾನೇ ಕೋಲ್ಕತ್ತಾದಲ್ಲಿ MBBS ವಿದ್ಯಾರ್ಥಿಗಳೆಲ್ಲ ನೀವು ನೋಡ್ಬೋದು ಈ ಫೋಟೋದಲ್ಲಿ. ಸೊ ಇವರೆಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇವ್ರಿಗೆ ಗೊತ್ತಿದೆ, ಸೊ ಇವರು ಡಾಕ್ಟರ್ ಆಗಿರೋದ್ರಿಂದ ಸೊ ಆ ಬಾಡಿನ ನೋಡೋದ್ರಿಂದ ಆಗಿರ್ಬೋದು, ಆ ಬಾಡಿಯಲ್ಲಿರುವಂಥ ಫೀಚರ್ಸ್ನ ನೋಡಿದರೆ ಎಷ್ಟು ಜನ. ಆಮೇಲೆ 11 ಸೀರಿಯಸ್ ಗಾಯಗಳಾಗಿದ್ದಾವೆ ಬಾಡಿಯೊಳಗೆ. ಸೊ ಆ ಹುಡುಗಿ 11 ಸೀರಿಯಸ್ ಮೈ ಮೇಲೆ ಗಾಯಗಳಾಗಿದ್ದಾವೆ. ಸೊ ಇದು ಎಂಥ ಒಂದು ಹೀನಕೃತ್ಯ ಫ್ರೆಂಡ್ಸ್. ಸೊ ಯಾರು ಮಾಡಿದ್ದಾರೆ ಅಂತ ಕಂಡು ಹಿಡಿಲೇಬೇಕು. ಸೊ ಬಟ್ ಅಲ್ಲಿನ ಅಥಾರಿಟಿ ಯಾರ ಹತ್ರ ಅಧಿಕಾರ ಇದೆಯೋ ಅವ್ರು ಏನೂ ಲೋಪಗಳಾಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಶವ ಪರೀಕ್ಷೆಯಲ್ಲಿ ಅದನ್ನೂ ಕೂಡ ತರಾತುರಿಯಲ್ಲಿ ನಡೆಸಲಾಗಿದೆ ಅನ್ನೋದು ಕೂಡ ಈ ವಿದ್ಯಾರ್ಥಿಗಳ ಒಂದು ಕೂಗಾಗಿದೆ ಫ್ರೆಂಡ್ಸ್. ಓಕೆ, ಆಮೇಲೆ ಸೊ ಇದೇ ವಿದ್ಯಾರ್ಥಿ ಜೊತೆಗೆ ಯಾರ್ಯಾರು ಸ್ಟೂಡೆಂಟ್ ಇದ್ದಾರೋ ಅವ್ರ ಬಗ್ಗೆ ಅವರಿಗೆ ಗೊತ್ತಿರುತ್ತೆ, ಅವ್ರ ಸ್ವಭಾವದ ಬಗ್ಗೆ ಗೊತ್ತಿರುತ್ತೆ. ಸೊ ಆದರೂ ಕೂಡ ಅಲ್ಲಿನ ಅಥಾರಿಟಿಗಳು ಇದಕ್ಕೆ ನ್ಯಾಯವನ್ನು ಕೊಡಿಸ್ತಾ ಇಲ್ಲ ಫ್ರೆಂಡ್ಸ್. ಇನ್ನು ಸಂತ್ರಸ್ತೆಯ ಪೋಷಕರು ಮಾತ್ರ ಇದೊಂದು ಡೆಫಿನೆಟ್ಲಿ ಸಾಮೂಹಿಕ ಅತ್ಯಾಚಾರವಾಗಿದೆ, ನಮ್ಮ ಮಗಳಿಗೆ ನೀವು ನ್ಯಾಯ ಕೊಡಿಸಲೇಬೇಕು ಅಂತ ಹೇಳಿಬಿಟ್ಟು ಕೂಡ ಸೊ ಸ್ಥಳೀಯ ಮಾಧ್ಯಮಗಳಿಗೆ ಅವರು ವರದಿಯನ್ನು ಕೂಡ ಮಾಡಿದ್ದಾರೆ ಫ್ರೆಂಡ್ಸ್. ಇನ್ನು ಮುಂದೆ ಏನಾಗುತ್ತೆ, 1 ವಾರದ ಸಮಯದವರೆಗೆ ಸೊ ಈ ಒಂದು ಕೋಲ್ಕತ್ತಾ ಪೊಲೀಸರಿಗೆ ಅವಕಾಶವನ್ನು ನೀಡಲಾಗಿತ್ತು. ಬಟ್ ಯಾವಾಗ ಅವ್ರ ಕಡೆಯಿಂದ ಇದನ್ನು ಮಾಡಿದವ್ರನ್ನ ಕಂಡು ಹಿಡಲಿಕ್ಕೆ ಆಗಿಲ್ವೋ, ಈಗ CBI ಈ ಕೇಸನ್ನು ನಿರ್ವಹಿಸಲಿದೆ. ಆಲ್ರೆಡಿ CBI ಎಂಟ್ರಿ ಆಗಿದೆ, ಆಲ್ರೆಡಿ ಎನ್ಕ್ವೈರಿ ಕೂಡ ಪ್ರಾರಂಭ ಕೂಡ ಆಗಿದೆ ಫ್ರೆಂಡ್ಸ್. ಸಾಮೂಹಿಕ ಅತ್ಯಾಚಾರನೇ ಆದರೆ ಸಾಮೂಹಿಕ ಅತ್ಯಾಚಾರದ ಪ್ರಕರಣಗಳು ಇಷ್ಟೊಂದು ಯಾಕೆ ಹೆಚ್ಚಿಗೆ ಆಗ್ತಿದ್ದಾವೆ? ಸೊ ಇದಕ್ಕೆ ನಾನು ನಿಮಗೆ ಒಂದು ಬ್ಯಾಕ್ಗ್ರೌಂಡ್ನ ಕೊಟ್ಟು ಹೇಳ್ತೀನಿ ಫ್ರೆಂಡ್ಸ್. ನೀವು ಆರಾಮಾಗಿ ಕೂತು ಕೇಳ್ಕೊಳ್ರಿ. ಸೊ ಏನೇನಿದೆ ಅಂತ. ಇಲ್ಲಿವರೆಗೂ ನಮ್ಮ ದೇಶದೊಳಗೆ ಮರಿಲಿಕ್ಕೆ ಆಗದೆ ಇರುವಂಥ ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳ ಬಗ್ಗೆ ನಾನು ಬ್ಯಾಕ್ಗ್ರೌಂಡ್ನ ಕೊಟ್ಟು ಮತ್ತೆ ಕಲ್ಕತ್ತಾದ ಕೇಸ್ನ ಹೇಳಿ, ಅದು ಆದಮೇಲೆ ನಿಮಗೆ ಭಾರತದೊಳಗೆ ಆಗ್ತಾ ಇರುವಂಥ ಇನ್ ಜನರಲ್ ಕೇಸ್ಗಳನ್ನ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಸೊ 42 ಇಯರ್ಸ್. ಓಕೆ ನೋಡಿ, 1973 ಭಾರತೀಯರು ಮರಿಲಿಕ್ಕೆ ಆಗದೆ ಇರುವಂಥ ಒಂದು ವರ್ಷ. ಯಾಕಂದರೆ ಅವತ್ತು ಕೇಶವಾನಂದ ಭಾರತಿ ಕೇಸ್ ಹೊರಗೆ ಬಂದಿದ್ದು. ಸೊ ಅಲ್ಲಿಗೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಸಂವಿಧಾನವನ್ನು ಯಾರೂ ಬದಲಾಯಿಸೋಕ್ಕಾಗೋದಿಲ್ಲ, ಬೇಸಿಕ್ ಸ್ಟ್ರಕ್ಚರ ಚೇಂಜ್ ಮಾಡಬಾರ್ದು ಅನ್ನುವಂಥ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಬಂದಿದ್ದು. ಅದೇ ವರ್ಷ ಭಾರತದ ಒಬ್ಬ ಹೆಮ್ಮೆಯ ಮಗಳು ಸೊ ಅರುಣಾ ಶಾನ್ಭೋಗ್. ಓಕೆ, ಡೆಫಿನೆಟ್ಲಿ ಫ್ರೆಂಡ್ಸ್, ಅರುಣಾ ಶಾನ್ಭೋಗ್ ಅವರು ಕರ್ನಾಟಕದವರು. ಇವರು ಪುಣೆಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ರು. ಇವರು ತಮ್ಮ ನೈಟ್ ಡ್ಯೂಟಿಯನ್ನು ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ 1973 ಒಂದು ರಾತ್ರಿ ಏನಾಗುತ್ತೆ ಅಂದರೆ, ಅದೇ ಒಂದು ಹಾಸ್ಪಿಟ್ಲಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಇವರ ಕತ್ತಿಗೆ ಒಂದು ಚೈನ್ ಹಾಕಿ ಸೊ ಇವರನ್ನು ರೇಪ್ ಮಾಡ್ತಾನೆ ಫ್ರೆಂಡ್ಸ್. ಬ್ರೂಟಲ್ ಆಗಿ ಅತ್ಯಾಚಾರವನ್ನು ಮಾಡ್ತಾನೆ. ಸೊ ಇವರ ಕತ್ತಿಗೆ ಆ ಚೈನನ್ನು ತುಂಬ ಗಟ್ಟಿಯಾಗಿ ಬಿಗಿದಿದ್ರಿಂದ ಸೊ ಇವ್ರು ಏನಾಗ್ಬಿಡ್ತಾರೆ ಅಂದರೆ ಸಬ್ ಕಾನ್ಷಿಯಸ್ ಆಗಿಬಿಡ್ತಾರೆ. ಇವಳು ಸತ್ತು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಆ ವ್ಯಕ್ತಿ ಇವ್ರನ್ನ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾನೆ. ಸೊ ಇವರು ರಕ್ತದ ಕಲೆಗಳಲ್ಲಿ ಬಿದ್ದು ಉಳ್ಳಾಡ್ತಿರ್ತಾರೆ. ಬಟ್ ಅದು ಆದಮೇಲೆ ನೆಕ್ಸ್ಟ್ ದಿನ ಅಲ್ಲಿನ ಸ್ಟಾಫ್ನವರು ಇವರನ್ನು ನೋಡಿದ ಮೇಲೆ ಇವರು ನೆಕ್ಸ್ಟ್ 42 ವರ್ಷಗಳ ಕಾಲ ವೆಜಿಟೇಟಿವ್ ಸ್ಟೇಟಲ್ಲಿ ಅಂದರೆ ಬೆಡ್ ಮೇಲೇ ಕಳೆದು ಕೊನೆಗೆ ತಮ್ಮ ಜೀವವನ್ನು ಬಿಡ್ತಾರೆ. ಸೊ ಹೀಗೆ ಏನೂ ದೇಹದೊಳಗೆ ಒಂದು ಬೆರಳನ್ನು ಕೂಡ ಅಳಗಾಡ್ಸಕ್ಕೆ ಆಗದೆ ಇರುವಂಥ ಒಂದು ಸ್ಥಿತಿಯಲ್ಲಿ ಇರುವಂತಹ ಈ ಒಂದು ಅರುಣಾ ಶಾನ್ಭೋಗ್ ಅವರನ್ನು ಸೊ ಆದಷ್ಟು ಬೇಗ ಇವರ ಜೀವನವನ್ನು ಅಂತ್ಯ ಮಾಡಬೇಕು ಅಂತ ಇವರ ಫ್ರೆಂಡ್ ಪಿಂಕಿ ಪ್ರಾಮಾಣಿಕ್ ಅವರು ಯುಥಿನೇಶಿಯಾ ದಯಾಮರಣವನ್ನು ಕೇಳ್ತಾರೆ.
ಬಟ್ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ಥರ ಒಬ್ಬ ವ್ಯಕ್ತಿಯನ್ನು ಸೊ ಇನ್ನೊಬ್ಬರು ಜೀವವನ್ನು ಅಂತ್ಯಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ಫ್ರೆಂಡ್ಸ್. ವಿ ಆರ್ ವೆರಿ ಲಕ್ಕಿ ಸುಪ್ರೀಂ ಕೋರ್ಟ್ ಈ ಥರ ಹೇಳಿದೆ. ಇಲ್ಲ ಅಂದರೆ ಆಸ್ತಿಗೋಸ್ಕರ ಅಥವಾ ಟಾರ್ಚರ್ಗೋಸ್ಕರ ಎಷ್ಟೋ ಜನ ನಮ್ಮ ದೇಶದೊಳಗಿನ ಯುವಕರು ಅವ್ರ ತಂದೆ ತಾಯಿನೂ ಕೊಲ್ತಿದ್ರು. ಸೊ ದಯಾಮರಣಕ್ಕೇನಾದರೂ ಅದು ಆ್ಯಕ್ಟಿವ್ ದಯಾಮರಣಕ್ಕೇನಾದರೂ ಪರ್ಮಿಷನ್ನ ಕೊಟ್ಟಿದ್ರೆ. ಸೊ ಅರುಣಾ ಶಾನ್ಭೋಗ್ 42 ವರ್ಷಗಳ ಕಾಲ ಬೆಡ್ ಮೇಲೆ ಅದೇ ಹಾಸ್ಪಿಟ್ಲಲ್ಲಿ ಕೋಮಾದಲ್ಲಿ ಇರ್ತಾರೆ. ಆ ಹಾಸ್ಪಿಟ್ಲಲ್ಲಿನ ಎಲ್ಲ ನರ್ಸ್ ಮತ್ತು ಡಾಕ್ಟರ್ಸ್ಗಳು ಇವರನ್ನು ದೇವ್ರ ಥರ ಟ್ರೀಟ್ ಮಾಡ್ತಾರೆ. ಬಿಕಾಸ್ ಇವರು ಆ ಹಾಸ್ಪಿಟ್ಲಲ್ಲಿ ಮೊದಲಿಗೆ ಜಾಯ್ನ್ ಆಗಿ ಆ ಆಸ್ಪತ್ರೆ ಇವತ್ತು ಒಳ್ಳೆಯ ಹೆಸರು ಗಳಿಸಲಿಕ್ಕೆ ಕಾರಣೀಭೂತರಾದಂಥವ್ರು ಅನ್ನೋ ಕಾರಣಕ್ಕೆ. ಬಟ್ ಎಲ್ಲರ ಜೀವನನೂ ಇದೇ ಥರ ಇರೋದಿಲ್ಲ ಫ್ರೆಂಡ್ಸ್. ಅದು ಆದ ನಂತರ ವೆಜಿಟೇಟಿವ್ ಸ್ಟೇಟಲ್ಲಿ ಇರುವಂಥ ಈ ಮಹಿಳೆನ ನೋಡ್ಲಿಕ್ಕೆ ಆಗದೆ ಇರುವಂಥ ಒಂದು ಸ್ಥಿತಿಯಲ್ಲಿ ಇವರ ಫ್ರೆಂಡ್ ಕೇಳಿರ್ತಾರೆ. ಇನ್ನು ಆ ವಾರ್ಡ್ ಬಾಯ್ದು ಏನಾಯಿತು, ಇವರನ್ನ ರೇಪ್ ಮಾಡಿದ್ದಕ್ಕೆ, ಇವ್ರ ಮೇಲೆ ಅತ್ಯಾಚಾರ ಮಾಡಿದ್ದಕ್ಕೆ 7 ವರ್ಷಗಳ ಕಾಲ ಇವರಿಗೆ ಜೈಲು ಶಿಕ್ಷೆ ಆಗುತ್ತೆ. ಓಕೆ, ಸೊ ಅವ್ರ ಹೆಸರನ್ನು ಕೂಡ ನಾನು ಹೇಳೋದಿಲ್ಲ. ಈ ವಾರ್ಡ್ ಬಾಯ್ 7 ವರ್ಷ ಆದ ನಂತರ ಜೈಲಿಂದ ಬಿಡುಗಡೆ ಕೂಡ ಆಗ್ತಾರೆ ಫ್ರೆಂಡ್ಸ್. ನಂತರ ನಿಮ್ಗೆ ಗೊತ್ತಾ 1980ರಲ್ಲಿ ಇವನು ಪುಣೆ ಬಿಟ್ಟು ಡೆಲ್ಲಿಗೆ ಹೋಗ್ತಾನೆ. ಅಲ್ಲಿನ ಒಂದು ಹಾಸ್ಪಿಟಲ್ನಲ್ಲಿ ಮತ್ತೆ ಒಬ್ಬ ವಾರ್ಡ್ ಬಾಯ್ ಆಗಿ ಕೆಲಸವನ್ನು ಶುರು ಮಾಡ್ತಾರೆ. ಈ ಥರ ಅಗೇನ್ ಅಂಡ್ ಅಗೇನ್ ಇಂಥ ಕೆಲಸ ಮಾಡಿದವ್ರಿಗೆ ಕೆಲಸ ಕೊಡ್ತಿರೋದು, ಮತ್ತು ಒಂದು ಪ್ಲೇಸ್ ಬಿಟ್ಟು 2ನೇ ಪ್ಲೇಸ್ನಲ್ಲಿ ಇವರಿಗೆ ಕೆಲಸ ಸಿಗ್ತಿರೋದು ಎಷ್ಟರ ಮಟ್ಟಿಗೆ ಸರಿ. ಪುಣೆದಲ್ಲಿ ಇವನನ್ನು ಗುರ್ತು ಹಿಡಿತಾರೆ, ಪುಣೆದಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಡೆಲ್ಲಿಗೆ ಹೋಗ್ತಾನೆ. ಡೆಲ್ಲಿಯಲ್ಲಿ ಹೋಗಿ ಏನೇನು ಕಾಂಡ ಮಾಡಿದಾನೋ ವಿ ಡೋಂಟ್ ನೋ. ಸೊ ಎಷ್ಟೋ ಬಾರಿ ರೇಪ್ ಕೇಸ್ಗಳು ರಿಪೋರ್ಟ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಇದು ಒಂದು ಬ್ರೂಟಲ್ ಆಗಿರುವಂಥ ಒಂದು ರೇಪ್ ಕೇಸ್ ಆಗಿತ್ತು. ಅದು ಆದ ನಂತರ 2002ರಲ್ಲಿ ಆದಂಥ ಇನ್ನೊಂದು ಕೇಸ್ ಬಗ್ಗೆ ನಾನು ಹೇಳಬೇಕು. ಅದುವೇ ಬಿಲ್ಕಿಶ್ ಬಾನು ಕೇಸ್. ಸೊ ಗುಜರಾತ್ನಲ್ಲಿ ಯಾವಾಗ ಈ ಕೋಮು ಗಲಭೆಗಳಾದವೋ, ಗೋಧ್ರಾ ರೈಟ್ಸ್ ಆಯಿತೋ, ಆ ಒಂದು ಸಂದರ್ಭದಲ್ಲಿ ಬಿಲ್ಕಿಸ್ ಬಾನು ಅನ್ನುವಂಥ ಮುಸ್ಲಿಂ ಮಹಿಳೆಯರ ಮೇಲೆ 11 ಜನರು ಗುಜರಾತ್ನಲ್ಲಿ ಈ ಒಂದು ಗೋಧ್ರಾ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಅತ್ಯಾಚಾರವನ್ನು ನಡೆಸ್ತಾರೆ. ಇವರ ಕಣ್ಣು ಮುಂದೆನೇ ಇವರ ಮಗ ಮತ್ತು ಇವರ ಅತ್ತೆ ಮಾವ, ಇವರ ಫ್ಯಾಮಿಲಿ ಮೆಂಬರ್ಸನ್ನು ಕಲ್ಲಿನಿಂದ ಹೊಡೆದು ಸಾಯಿ ಹೊಡಿತಾರೆ. ಬಿಲ್ಕಿಶ್ ಬಾನುವಿನ ಮೇಲೆ 11 ಜನ ಅತ್ಯಾಚಾರ ಮಾಡಿದ ಮೇಲೆ ಸೊ ಇವಳು ಸತ್ತು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಿಟ್ಟು ಹೋಗ್ತಾರೆ. ಬಟ್ 2 ದಿನ ಆದಮೇಲೆ ಇವರಿಗೆ ಕಾನ್ಷಿಯಸ್ ಬಂದು ಸೊ ಇವರು ನಂತರ ಪೊಲೀಸ್ ಕಂಪ್ಲೇಂಟ್ ಮಾಡಲಿಕ್ಕೂ ಕೂಡ 10 ಪೊಲೀಸ್ ಸ್ಟೇಷನಲ್ಲಿ ಅಲ್ದಾಡ್ತಾರೆ ಫ್ರೆಂಡ್ಸ್. ಆಮೇಲೆ ಇವತ್ತಿನ ಒಂದು ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಏನಾದರೂ ಅವನಿಗೆ ಡ್ರೆಸ್ ಚೆನ್ನಾಗಿರಲಿಲ್ಲ ಅಂದರೆ ಹೊರಗೆ ಅಡ್ಡಾಡೋಕ್ಕೆ ಇಷ್ಟಪಡೋದಿಲ್ಲ, ಅಥವಾ ಅವರ ಫಿಸಿಕಲ್ ಫೀಚರ್ ಕಪ್ಪಗಾಗಿದ್ದರೆ ಸೊ ಇಲ್ಲ ನನಗೆ ಇನ್ಸಲ್ಟ್ ಆಗುತ್ತೆ, ಹೊರಗೆ ಹೋಗೋಕ್ಕೆ ಅಸಹ್ಯ ಆಗುತ್ತೆ ಅನ್ನುವಂಥ ಒಂದು ಜಗತ್ತಿನಲ್ಲಿ ನಾವಿದ್ದೀವಿ. ಸೊ ಅಂಥ ಒಂದು ಸಂದರ್ಭದಲ್ಲಿ ಬಿಲ್ಕಿಶ್ ಬಾನು ನನ್ನ ಜೊತೆಗೆ ಅನ್ಯಾಯ ಆಗಿದೆ, ನನ್ನನ್ನು ಗ್ಯಾಂಗ್ ರೇಪ್ ಮಾಡಲಾಗಿದೆ ಅಂತ ಧೈರ್ಯದಿಂದ ಹೇಳಿರೋದು. ಸೊ ನನಗನ್ಸುತ್ತೆ ಇವಳು ಕೂಡ, ಬಿಲ್ಕಿಶ್ ಬಾನು ಅವರು ಕೂಡ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸೆಲೆಬ್ರಿಟಿ. ಯಾವ ಒಂದು ಹೀರೋ ಅಥವಾ ಹೀರೋಯಿನ್ಗಿಂತನೂ ಕಡಿಮೆ ಇಲ್ಲ ಫ್ರೆಂಡ್ಸ್. ಆಗಿರುವಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋರ್ಗಿಂತನೂ ಪವರ್ಫುಲ್ ಈ ದೇಶದೊಳಗೆ ಯಾರೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಈ ದೇಶದೊಳಗಿನ ಯುವಕರಾಗಿರ್ಬೋದು, ನಾವೆಲ್ಲ ಜನ ಆಗಿರ್ಬೋದು, ಎಷ್ಟೇ ಅನ್ಯಾಯ ಆಗಿದ್ರು ನೋಡ್ಕೋತ ಕೂತಿದ್ದೀವಿ ಹೊರತು ಸೊ ಧ್ವನಿ ಎತ್ತ ಇಲ್ಲ. ನಂತರ ನನ್ನ ಹೆಂಡತಿದು ತಪ್ಪಿಲ್ಲ. ಸೊ ಆ ಒಂದು ಇನ್ಸಿಡೆಂಟ್ ಆದಾಗ ಅವರ ಪತಿ ಇಂಡಿಯಾದೊಳಗಿರಲಿಲ್ಲ, ಬಟ್ ನನ್ನ ಹೆಂಡತಿ ಜೊತೆ ತಪ್ಪಾಗಿದೆ, ಸೊ ಅವಳಿಗೆ ನ್ಯಾಯ ಕೊಡಿಸ್ಬೇಕು, ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಅವರ ಹಸ್ಬೆಂಡ್ ಕೂಡ ಈ ಬಿಲ್ಕಿಶ್ ಬಾನುವರ ಜೊತೆಗೆ ಸೊ ನ್ಯಾಯಕ್ಕಾಗಿ ಹೋರಾಡ್ತಾ ಇರೋದು ಫ್ರೆಂಡ್ಸ್. ನೋಡಿ, ಇವತ್ತು ಸಣ್ಣ ಸಣ್ಣ ವಿಷಯಗಳಿಗೆ ಡೈವರ್ಸ್ ಆಗ್ತಿದ್ದಾವೆ. ಸೊ ಸಣ್ಣ ಸಣ್ಣ ವಿಷಯಗಳ ಸಂಬಂಧ ಬಾಯ್ ಫ್ರೆಂಡ್ ಮತ್ತು ಗರ್ಲ್ ಫ್ರೆಂಡ್ ನಡುವೆ ಜಗಳ ಆಗ್ತಿದ್ದಾವೆ. ಸಣ್ಣ ಸಣ್ಣ ವಿಷಯಕ್ಕೆ ಫ್ಯಾಮಿಲಿಗಳು ಒಡೆದು ಹೋಗ್ತಿದ್ದಾವೆ. ಬಟ್ ಇರುವಂಥ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಸೊ ನನ್ನ ಹೆಂಡತಿದು ಇದರೊಳಗೆ ಏನೂ ತಪ್ಪಿಲ್ಲ ಅಂತ ಹೇಳಿ ಒಪ್ಕೊಂಡಂಥ ಈ ಮನುಷ್ಯನಕ್ಕಿಂತನೂ ದೊಡ್ಡ ವ್ಯಕ್ತಿ ಅಥವಾ ಹೀರೋ ನನಗೆ ಯಾವುದೇ ಬಾಲಿವುಡ್ ಹೀರೋ ಆಗಲಿ ಹಾಲಿವುಡ್ ಹೀರೋ ಆಗಲಿ ಅನಿಸೋದಿಲ್ಲ ಫ್ರೆಂಡ್ಸ್. ಒಂದು ಚಿಕ್ಕ ತಪ್ಪು ಮಾಡಿ ಒಂದೇ ವಾರದೊಳಗೆ ಮದುವೆ ಆದಮೇಲೆ ಡೈವರ್ಸ್ ಆದವರಿದ್ದಾರೆ. ಬಟ್ ಗ್ಯಾಂಗ್ ರೇಪ್ ಆದಮೇಲೂ ಇವರೇ ನನ್ನ ಹೆಂಡತಿ, ಈ ನನ್ನ ಹೆಂಡತಿ ಜೊತೆಗೆ ತಪ್ಪಾಗಿದೆ, ಅದಕ್ಕೆ ಇವ್ರ ಕಾರಣನೇ ಅಲ್ಲ, ಇವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಫೈಟ್ ಮಾಡ್ತಾ ಇರುವಂಥ ಒಬ್ಬ ಈ ಮುಸ್ಲಿಂ ಹಸ್ಬೆಂಡು ಕೂಡ ಈ ದೇಶದೊಳಗೆ ಒಬ್ಬ ಆದರ್ಶ ಪುರುಷನೇ ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಇಂಥ ಒಂದು ಒಳ್ಳೆಯ ಮನಸ್ಸು ಬಹಳ ಕಡಿಮೆ ಜನಕ್ಕೆ ಇರುತ್ತೆ. ಅದಕ್ಕೆ
ಬಿಲ್ಕಿಶ್ ಬಾನು ಮತ್ತು ಅವರ ಹಸ್ಬೆಂಡ್ ಡೆಫಿನೆಟ್ಲಿ ಈ ದೇಶದೊಳಗೆ ಒಂದು ಸೆಲೆಬ್ರಿಟಿನೇ. ಅವ್ರ ಜೊತೆ ಅನ್ಯಾಯ ಆಗಿರ್ಬೋದು, ಬಟ್ ಅನ್ಯಾಯ ಆದಮೇಲೂ ಕೂಡ ಅದಕ್ಕೆ ನಾವು ಕಾರಣ ಅಲ್ಲ, ನಮ್ಮ ದೇಶದೊಳಗಿನ ಸಮಾಜ ಕಾರಣ ಅಂತ ಹೇಳ್ಬಿಟ್ಟು ಎದೆ ತಟ್ಕೊಂಡು ಮೀಡಿಯಾ ಮುಂದೆ ಬಂದು ಹೇಳಿ ಸುಪ್ರೀಂ ಕೋರ್ಟಿಗೆ ಅಡ್ಡಾಡಿ, ಸೊ ಯಾವತ್ತು ಓದದೇ ಇರುವಂಥ ಒಂದು ಕಪಲ್ ಹೋಗಿ ನ್ಯಾಯ ಕೇಳ್ತಾರೆ ಅಂದರೆ ದಿಸ್ ಈಸ್ ದ ರಿಯಲ್ ಡೆಮೋಕ್ರಸಿ ಆ್ಯಂಡ್ ಇವರೇ ನಿಜವಾದ ನಮ್ಮ ಹೀರೋಗಳು ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಬಿಲ್ಕಿಶ್ ಬಾನು ಕೇಸ್ನಲ್ಲಿ 11 ಜನರಿಗೆ ಶಿಕ್ಷೆ ಆಗುತ್ತೆ, ನಂತರ ಬಿಡುಗಡೆ ಕೂಡ ಆಗಿತ್ತು. ಬಟ್ ಈಗ ಜಸ್ಟಿಸ್ BV ನಾಗರತ್ನ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಇರೋದ್ರಿಂದ ಅವ್ರ ಹತ್ರ ಈ ಕೇಸ್ ಹೋದಾಗ ಸೊ ಮತ್ತೆ ಇವರನ್ನು ಜೈಲಿಗೆ ಹಾಕಬೇಕು ಅಂತ ಹೇಳಲಾಗಿದೆ ಫ್ರೆಂಡ್ಸ್. ಸೊ ಇವರಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಿದೆ. ಆದರೆ ಇತ್ತೀಚೆಗೆ ಸರ್ಕಾರ ಇವರನ್ನು ಉತ್ತಮವಾದಂಥ ಬಿಹೇವಿಯರ್ ಇದೆ ಅಂತ ಹೇಳ್ಬಿಟ್ಟು ಬಿಡುಗಡೆ ಮಾಡಿದರು. ಬಟ್ ಸೊ ಜಸ್ಟಿಸ್ BV ನಾಗರತ್ನ ಅವ್ರು ಹೇಳ್ತಾರೆ, ಸೊ ಇವರ ಬಿಹೇವಿಯರ್ ಉತ್ತಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಇವರು ಯಾವತ್ತು ಜೈಲೊಳಗೆ ಇರಲೇಬೇಕು, ಇಂಥ ಒಂದು ಹತ್ಯಾಕಾಂಡವನ್ನು ಮಾಡಿದ್ದಾರೆ ಅಂತ. ಇದು ಬಿಲ್ಕಿಶ್ ಬಾನು ಅವರ ಪ್ರಕರಣ. ಸೊ ನೋಡಿ 1973ಯಲ್ಲಿ ಒಂದು ಬ್ರೂಟಲ್ ಕೇಸ್ ಆಗಿತ್ತಾ, ನಂತರ 2002ರೊಳಗೆ ಮತ್ತೊಂದು ಕೇಸ್ ಆಗಿದೆ ಫ್ರೆಂಡ್ಸ್. ಈ ಸೀಕ್ವೆನ್ಸ್ನ ನೆನಪಿಟ್ಕೊಳ್ರಿ. ಇನ್ನೊಂದು ಕೇಸ್ನ ಹೇಳ್ತೀನಿ, ಅದು ಆದಮೇಲೆ ಕೋಲ್ಕತ್ತಾಗೆ ಬರ್ತೀನಿ. ಇನ್ನು ನಿರ್ಭಯ ಪ್ರಕರಣ 2013ರಲ್ಲಿ ಆದಂಥ ಈ ಒಂದು ನಿರ್ಭಯ ಪ್ರಕರಣ ದೇಶವನ್ನು ಬೆಚ್ಚಿ ಬೀಳಿಸಿತು. ದೇಶದ ರಾಜಧಾನಿ ದೆಹಲಿಯಲ್ಲಿ ಆದಂಥ ಈ ಒಂದು ಪ್ರಕರಣದಲ್ಲಿ ಸೊ ಮೂವಿಂಗ್ ಬಸ್ ಹೋಗ್ತಾ ಇರುವಂಥ ಬಸ್ನಲ್ಲಿ 6 ಜನ ಸೇರಿ ಒಬ್ಬ ಹುಡುಗಿಯನ್ನು ಸೊ ರೇಪ್ ಮಾಡಲಾಗಿತ್ತು. ಆ ಹುಡುಗಿನೂ ಕೂಡ ಒಬ್ಬ ಮೆಡಿಕಲ್ ಸ್ಟೂಡೆಂಟೇ ಆಗಿದ್ದು, ಪ್ಯಾರಾಮೆಡಿಕಲ್ ಸ್ಟೂಡೆಂಟೇ ಆಗಿದ್ದು. ಅದು ಆದ ನಂತರ ಈ ಒಂದು ರೇಪ್ ಕೇಸ್ನಲ್ಲಿ ಇನ್ವಾಲ್ವ್ ಆದವ್ರಿಗೆ ಸೊ ಕೆಲವೊಂದಿಷ್ಟು ಜನರಿಗೆ ಗಲ್ಲು ಶಿಕ್ಷೆಯನ್ನು ಕೊಟ್ಟರೆ ಒಬ್ಬ ಸೂಸೈಡ್ ಮಾಡ್ಕೊಂಡಿದ್ದಾನೆ, ಇನ್ನೊಬ್ಬ ಸೊ ಅಲ್ಲಿ ಮೈನರ್ ಇರೋ ಕಾರಣಕ್ಕೆ, ಜುವಿನೈಲ್ ಇರೋ ಕಾರಣಕ್ಕೆ 2 ವರ್ಷ ಆದ ನಂತರ ಅವನನ್ನು ಜೈಲಿಂದ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್. 4 ಲಕ್ಷ ರೂಪಾಯಿ ಮತ್ತು 4 ಜೊತೆ ಹೊಸ ಬಟ್ಟೆಯನ್ನು ಕೊಟ್ಟು ಅವನ ಮುಂದಿನ ಜೀವನಕ್ಕೆ ಉತ್ತಮವಾಗಿರಲಿ ಅಂತ ಆಲ್ ದಿ ಬೆಸ್ಟ್ ಹೇಳಿ ಸರ್ಕಾರ ಅವರನ್ನ ಬಿಡುಗಡೆ ಮಾಡಿದೆ. ಬಟ್ ಪ್ರಾಬ್ಲಮ್ ಈಸ್ ಇದು ಕಲ್ಕತ್ತಾದೊಳಗಾಗಿದೆ, ಡೆಲ್ಲಿ ಒಳಗಾಗಿದೆ, ಅರುಣಾ ಶಾನ್ಭೋಗ್ ಅವ್ರ ಜೊತೆ ಆಗಿದೆ, ಆಮೇಲೆ ಬಿಲ್ಕಿಶ್ ಬಾನು ಅವ್ರ ಜೊತೆಗೆ ಆಗಿದೆ. ಇದನ್ನೆಲ್ಲನೂ ಜನ ಮರಿತಾರೆ. ಜಸ್ಟ್ ಲೈಕ್ ಡೆಲ್ಲಿ ಒಳಗೆ ಇನ್ನೋಸೆಂಟ್ IAS ಆಸ್ಪಿರೆಂಟ್ ವಿದ್ಯಾರ್ಥಿಗಳ ಡೆತ್ತನ್ನು ಎಷ್ಟು ಈಸಿಯಾಗಿ ಮರ್ತಿದ್ದಾರೆ ಈ ದೇಶದೊಳಗೆ, ಹಾಗೇನೆ ಸೊ ರೇಪ್ ಆದಂಥವ್ರನ್ನ ಈಸಿಯಾಗಿ ಮರಿತಾರೆ ಫ್ರೆಂಡ್ಸ್. ಇದು ಯಾರ ಫ್ಯಾಮಿಲಿಯಲ್ಲೂ ಆಗ್ಬೋದು, ಯಾವುದೇ ಸೊಸೈಟಿಯಲ್ಲಿ ಆಗ್ಬೋದು, ಯಾವುದೇ ಸ್ಕೂಲಲ್ಲಿ ಆಗ್ಬೋದು, ಕಾಲೇಜಲ್ಲಿ ಆಗ್ಬೋದು. ಬಟ್ ಕೇರ್ಫುಲ್ ಆಗಿರಬೇಕಾಗಿದ್ದು ನಮ್ಮ ಒಂದು ಕರ್ತವ್ಯ ಆಗಿದೆ. ನಿರ್ಭಯ ಕೇಸ್ ಆದಮೇಲಂತೂ ಅನೇಕ ಬದಲಾವಣೆಗಳನ್ನ ತಂದರು. ಅದು ಆದಮೇಲೆ ಹೊಸ ಕೋರ್ಟ್, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಮಾಡಬೇಕು ಅಂತ ಹೇಳಿದರು. ಆಮೇಲೆ ಈ ಜುವಿನೈಲ್ ಜಸ್ಟಿಸ್ ಬೋರ್ಡ್ನಲ್ಲಿ ಬದಲಾವಣೆ ತಂದರು, ನಿರ್ಭಯ ಫಂಡ್ ಅಂತ ತಂದರು. ಅದು ಆದಮೇಲೆ ವುಮನ್ ಪೊಲೀಸ್ ಸ್ಟೇಷನ್ಸ್ಗಳನ್ನು ಪ್ರಾರಂಭ ಮಾಡಿದರು. ಇದು ಎಲ್ಲ ಆದರೂ ಕೂಡ ಸೊ ಈ ದೇಶದೊಳಗೆ ಏನು ಬದಲಾವಣೆ ಆಗಿದೆ. ಓಕೆ, ಸೊ ನೋಡಿ ನಂತರ ಇವರಿಗೆಲ್ಲರಿಗೂ ಶಿಕ್ಷೆ ಕೂಡ ಆಯಿತು. ಅಂದರೆ ಇಲ್ಲಿ ನನ್ನ ಪಾಯಿಂಟ್ ಏನು ಅಂದರೆ 1973ಯಲ್ಲಿ ಅರುಣಾ ಶಾನ್ಭೋಗ್ ಕೇಸ್, 2002ಅಲ್ಲಿ ಬಿಲ್ಕಿಶ್ ಬಾನು ಅವರ ಕೇಸ್, ಅದು ಆದಮೇಲೆ 2013ನಲ್ಲಿ ಸೊ ಈ ಒಂದು ನಿರ್ಭಯ ಕೇಸ್, 2024ನಲ್ಲಿ ಈ ಒಂದು ಕೋಲ್ಕತ್ತಾದಲ್ಲಿ ಆದಂಥ ಈ ಮೆಡಿಕಲ್ ವಿದ್ಯಾರ್ಥಿಯ ಒಂದು ರೇಪ್ ಕೇಸ್. ಹೈದರಾಬಾದ್ನಲ್ಲಿ ಕೂಡ ಒಂದು ಕೇಸ್ ಏನಾಗಿತ್ತು 2019ರಲ್ಲಿ, ಆ ಒಂದು ಕೇಸ್ನಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ ಫ್ರೆಂಡ್ಸ್. ಓಕೆ, ಯಾರ್ಯಾರು ಆ ರೇಪ್ ಕೇಸ್ನಲ್ಲಿ ಭಾಗಿಯಾಗಿದ್ರು ಅವ್ರಿಗೆ. ಬಟ್ ಎನ್ಕೌಂಟರ್ ಮಾಡಿದರೂ ಕೂಡ ರೇಪ್ ಕೇಸ್ ನಿಂತಿಲ್ಲ, ಇನ್ನು ಗಲ್ಲು ಶಿಕ್ಷೆ ಕೊಟ್ಟರು ರೇಪ್ ಕೇಸ್ಗಳು ನಿಂತಿಲ್ಲ. ಇನ್ನು ಏನು ಮಾಡಬೇಕು? ಓಕೆ, ಒಂದು ಕಡೆಯಿಂದ ಪಾಪ್ಯುಲೇಷನ್ ಜನಸಂಖ್ಯೆ ಹೆಚ್ಚಿಗೆನೇ ಆಗ್ತಾ ಇದೆ, ಇನ್ನೊಂದು ಕಡೆಯಿಂದ ರೇಪ್ ಕೇಸ್ಗಳು ಕೂಡ ಅಷ್ಟೇ ಹೆಚ್ಚಾಗ್ತಿದ್ದಾವೆ. ಫಾರಿನ್ ಕಂಟ್ರಿಗಳಿಗೆ ಕಂಪೇರ್ ಮಾಡಿದರೆ ಪರ್ ಕ್ಯಾಪಿಟಲ್ ರೇಪ್ ಅಂತ ನಾವು ಕನ್ಸಿಡರ್ ಮಾಡಿದರೆ, ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ಕನ್ಸಿಡರ್ ಮಾಡಿದರೆ ಹೊರ ದೇಶದಲ್ಲಿ ಏನಾಗ್ತಿದೋ ಅಷ್ಟು ರೇಪ್ಗಳು ಭಾರತದೊಳಗೆ ಆಗ್ತಾ ಇಲ್ಲ. ಬಟ್ ಹಿಂಗೂ ಹೇಳೋಕ್ಕಾಗೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ಸೊ ವಿದೇಶಗಳಲ್ಲಿ ಏನೇ ರೇಪ್ ಕೇಸ್ಗಳಾಗ್ತಾವೋ ಅವುಗಳನ್ನು ರಿಪೋರ್ಟ್ ಮಾಡಲಾಗುತ್ತೆ. ಬಟ್ ಭಾರತದೊಳಗೆ ಆಲ್ಮೋಸ್ಟ್ 90% ಆಫ್ ದಿ ಟೈಮ್ಸ್ ರೇಪ್ ಆಗಿದ್ದ ಕೇಸ್ಗಳನ್ನು ಕೇಸ್ ಮಾಡಲಾಗೋದಿಲ್ಲ. ಒಂದು ಸೊಸೈಟಿ ಹೆದರಿಕೆಯಿಂದ ಆಗಿರ್ಬೋದು, ಇನ್ನೊಂದು ನಮಗೇನು ನ್ಯಾಯ ಸಿಗೋದಿಲ್ಲ, ನ್ಯಾಯದ ಅಂದರೆ ಕೋರ್ಟ್ಗೆ ಹೋದ್ರು ಅನ್ನುವಂಥ ಮನೋಭಾವದಿಂದ ಆಗಿರ್ಬೋದು, ಇನ್ನೊಂದು ಜಸ್ಟಿಸ್ ಡಿಲೇ ಆಗ್ತಾ ಇರೋದು. ಒಂದು ಸರ್ತಿ ರೇಪ್ ಕೇಸ್ ಆಗಿದೆ ಅಂತ ಆ ಕೇಸ್ ಏನಾದರೂ ಫೈಲ್ ಮಾಡಿದರೆ 20-30 ವರ್ಷಗಳವರೆಗೆ ಈ ಕೇಸ್ನ ನಡೆಸಲಾಗುತ್ತೆ ಫ್ರೆಂಡ್ಸ್. ಈ ಎಲ್ಲ ಕಾರಣದಿಂದ ರಿಪೋರ್ಟ್ಗಳು ಕೂಡ ಆಗ್ತಾ ಇಲ್ಲ. ಓಕೆ, ಸೊ ನಾನು ಪೂರ್ತಿ ಬ್ಯಾಕ್ಗ್ರೌಂಡ್ನ ಹೇಳಿದ್ದೀನಿ, ಯಾವಾಗ ಹಾರಿಪಿಕ್ ರೇಪ್ ಕೇಸ್ಗಳು ಆಗಿದ್ದಾವೆ, ಇದಕ್ಕಿಂತ ಹೆಚ್ಚಿಗೆ ರೇಪ್ ಕೇಸ್ ಆಗಿದ್ದಾವೆ. ಬಟ್ ಇವು ಯಾರೂ ಕೂಡ ಮರಿಲಿಕ್ಕೆ ಆಗದೆ ಇರುವಂಥ ಒಂದು ಕೇಸ್ಗಳು ಫ್ರೆಂಡ್ಸ್. ಉನ್ನವ ರೇಪ್ ಕೇಸ್ ಆಗಿರ್ಬೋದು, ಇನ್ನು
ಚಿಕ್ಕ ಮಕ್ಕಳ ಮೇಲೆ ಆಗ್ತಾ ಇರುವಂಥ ರೇಪ್ ಕೇಸ್ ಅಂತೂ ದೊಡ್ಡ ಹಾರಿಬಲ್ ಫ್ರೆಂಡ್ಸ್. ಓಕೆ, ಇದ್ರ ಬಗ್ಗೆ ಇದು ಎಕ್ಸೆಪ್ಷನ್ ಕೇಸ, ಚಿಕ್ಕ ಮಕ್ಕಳ ಮೇಲೆ ಆಗ್ತಾ ಇರುವಂಥ ಕೇಸ್ ಬಗ್ಗೆ ನಾನು ಲಾಸ್ಟ್ಗೆ ಮಾತಾಡ್ತೀನಿ, ಯಾಕಂದರೆ ಚಿಕ್ಕ ಮಕ್ಕಳ ಮೇಲೆ ರೇಪ್ ಕೇಸ್ಗಳು ಆಗ್ಬೋದು ಫ್ರೆಂಡ್ಸ್. ಬಟ್ ಈ ಸಮಾಜದೊಳಗೆ ಆಗ್ತಿದೆ, ಅದ್ರ ಬಗ್ಗೆ ಲೇಟರ್ ಆಗಿ ನಾನು ಮಾತಾಡ್ತೀನಿ ಫ್ರೆಂಡ್ಸ್. ಭಾರತದಲ್ಲಿ ಲೈಂಗಿಕ ದೌರ್ಜನ್ಯ ಏಕೆ ಹೆಚ್ಚಾಗುತ್ತಿವೆ ನೋಡಿ, ಪ್ರತಿದಿನ 90 ಲೈಂಗಿಕ ಪ್ರಕರಣಗಳು ಅಂದರೆ ಅತ್ಯಾಚಾರ ಪ್ರಕರಣಗಳು ರಿಜಿಸ್ಟರ್ ಆಗ್ತಾ ಇರೋದನ್ನು ಕಾಣ್ತೀವಿ. ಅಂದರೆ ನಾನು ಹೇಳ್ತಾ ಇರೋದು ಕಂಪ್ಲೇಂಟ್ಸ್ ಬರ್ತಾ ಇರೋದು ಫ್ರೆಂಡ್ಸ್. ದಿಸ್ ಈಸ್ ವಾಟ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ 2022ರ ವರದಿಯ ಪ್ರಕಾರ ಪ್ರತಿದಿನ 90 ಅತ್ಯಾಚಾರದ ಪ್ರಕರಣಗಳು ದೇಶಾದ್ಯಂತ ವರದಿಯಾಗ್ತಾ ಇರೋದು. ಇನ್ನು ಈ ಪ್ರಜಾಪ್ರಭುತ್ವ ದೇಶದ ಒಂದು ದೊಡ್ಡ ದುರಂತವೇ ಅಂತ ಹೇಳ್ಬೋದು. 2012ರಲ್ಲಿ ಅತ್ಯಾಚಾರ ಪ್ರಕರಣದ ನಂತರ ಲೈಂಗಿಕ ದೌರ್ಜನ್ಯದ ವಿರುದ್ಧ ಕಾನೂನುಗಳನ್ನು ಕಠಿಣಗೊಳಿಸಲಾಗಿದೆ. ಆದರೂ ಕೂಡ ಓಕೆ, ಸೊ 22 ವರ್ಷದ ಫಿಸಿಯೋಥೆರಪಿ ಇಂಟರ್ನ್ಸ್, ಅದೇ ದೆಹಲಿಯಲ್ಲಿ ಆದಂಥ ರೇಪ್ ಕೇಸು, ಬಸ್ನಲ್ಲಿ ಈ ಕ್ರೂರ ಹತ್ಯೆ ಆದಮೇಲೆ ಸೊ ದೇಶಾದ್ಯಂತ ಅನೇಕ ಪ್ರತಿಭಟನೆಗಳು ನಡೆದು. ಬಟ್ ಪ್ರತಿಭಟನೆ ಮಾಡೋರ ಪ್ರಾಬ್ಲಮ್ ಏನು ಅಂದರೆ 1 ದಿನ 2 ದಿನ ಪ್ರತಿಭಟನೆ ಮಾಡ್ತಾರೆ. ಸೊ ಪ್ರತಿಭಟನೆ ಮಾಡೋರಿಗೆ ನನ್ನ ಒಂದು ಸಜೆಷನ್ ಏನು ಅಂದರೆ ಫ್ರೆಂಡ್ಸ್, ಕ್ರಿಮಿನಲ್ಗಳಿಗೆ ನೀವೆಲ್ಲ ವೋಟ್ ಹಾಕೋದನ್ನು ಬಿಡಬೇಕು. ಯಾರು ಆಲ್ರೆಡಿ ಅವ್ರ ಅಪರಾಧಿಗಳಿದ್ದಾರೆ ಅಂಥವ್ರಿಗೆ ವೋಟ್ ಹಾಕಿ ಆಮೇಲೆ ರೋಡ್ ಮೇಲೆ ಬಂದು ನೀವೆಲ್ಲ ಪ್ರತಿಭಟನೆ ಮಾಡಿದರೆ ಏನು ಉಪಯೋಗ? ಆಮೇಲೆ 1,000 ರೂಪಾಯಿನೋ 500 ರೂಪಾಯಿನೋ ಈ ಒಂದು ಅಪರಾಧಿಗಳಿಂದ ತೆಗೆದುಕೊಂಡು ಸೊ ನೀವು ಅವರಿಗೆ ವೋಟ್ ಹಾಕ್ತಾ ಇರೋದ್ರಿಂದ ಅವ್ರಿಗೆ ಗೊತ್ತಿದೆ ನಿಮಗೆ ಯಾವ ಥರ ಬಿಸ್ಕೆಟ್ ಹಾಕಿದರೆ ನೀವು ಅವ್ರಿಗೆ ವೋಟ್ ಹಾಕ್ತೀರಿ ಮತ್ತು ಅವ್ರನ್ನೇ ನಾಯಕರನ್ನಾಗಿ ಮಾಡ್ತೀರಿ. ನನಗೆ ಹೇಳಿ, ಎಷ್ಟು ಜನ MLA MP ಮಕ್ಕಳು ಅಥವಾ ಮೊಮ್ಮಕ್ಕಳ ವಿರುದ್ಧ ಅತ್ಯಾಚಾರ ಪ್ರಕರಣಗಳಾಗಿದ್ದಾವೆ? ಎಸ್, ನಾನು ಆಗಲಿ ಅಂತ ಹೇಳ್ತಾ ಇಲ್ಲ, ಬಟ್ ಆಗಿಲ್ಲ. ಯಾಕಾಗಿಲ್ಲ? ಬಡವ್ರಿಗೆ ಮಾತ್ರ ಯಾಕೆ ಆಗ್ತಿದ್ದಾವೆ? ಓಕೆ, ಏನು ಗೊತ್ತೇ ಇಲ್ಲದವ್ರ ವಿರುದ್ಧ ಯಾಕೆ ಆಗ್ತಿದ್ದಾವೆ? ದಟ್ ಇಸ್ ವಾಟ್ ಮೈ ಕ್ವಶನ್. ಹಂಗಂದರೆ ಇವರೆಲ್ಲೂ ಅಡ್ಡಾಡೋದೇ ಇಲ್ವಾ? ಮನೆಯೊಳಗೆ ಇರ್ತಾರ ಅಥವಾ ಫಾರಿನ್ ಕಂಟ್ರಿಯಲ್ಲಿ ಇದ್ದಾರ MLA MP ಮಕ್ಕಳು? ಯಾಕೆ ಆಗ್ತಾ ಇಲ್ಲ ನೋಡಿ? ಅವ್ರಿಗೆ ಎಷ್ಟು ಸೇಫ್ಟಿ ಇದೆ ಅಷ್ಟೇ ಸಾಮಾನ್ಯ ಜನರಿಗೆ ಯಾಕಿಲ್ಲ? ಸೊ ಇವರು ನಾಯಕರಾಗಿದ್ದೇ ನಮ್ಮಂಥ ಸಾಮಾನ್ಯ ಜನರಿಂದ, ನಾವು ವೋಟ್ ಹಾಕಿದ್ರಿಂದ ಇವರು ನಾಯಕರಾಗಿದ್ದು. ಸೊ ನಮ್ಮನ್ನು ಕರೆಕ್ಟಾಗಿ ಇವರು ಪ್ರೊಟೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅಂಥ ನಾಯಕರು ನಮಗೆ ಬೇಕಾ? ನೀವೆಲ್ಲರೂ ವಿಚಾರ ಮಾಡಬೇಕಾದಂಥ ಒಂದು ವಿಷಯ ಫ್ರೆಂಡ್ಸ್. ಸರ್, ನಮ್ಮ ಕೈಯಲ್ಲಿ ಏನಿದೆ, ನಾವು ವಿದ್ಯಾರ್ಥಿಗಳು, ಸೊಸೈಟಿಯಲ್ಲಿರೋರು, ನಮ್ಮ ಕಡೆಯಿಂದ ಏನಾಗುತ್ತೆ ಅಂದರೆ ಬಿ ದ ಚೇಂಜ್ ಇಫ್ ವಿ ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಬದಲಾವಣೆಯನ್ನು ನೋಡಬೇಕು ಅನಿಸಿದರೆ ನೀವು ಬದಲಾವಣೆ ಆಗಲೇಬೇಕು ಫ್ರೆಂಡ್ಸ್. ನಿಮ್ಮ ಕೈಯಲ್ಲಿ ಎಲ್ಲ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಹತ್ರನೂ ಅಷ್ಟು ಶಕ್ತಿ ಇದೆ, ಬಟ್ ನಮ್ಮ ಶಕ್ತಿಯನ್ನು ನಾವು ರಿಯಲೈಸ್ ಮಾಡ್ತಾ ಇಲ್ಲ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ 12th ಫೇಲ್ ಮೂವಿ. ಸೊ ಅನ್ಯಾಯ ಆಗ್ತಾ ಇರುವಾಗ ನೀವು ಅದಕ್ಕೆ ಸಪೋರ್ಟ್ ಮಾಡಿದರೆ, ಅದನ್ನು ನೋಡ್ತಾ ಕೂತ್ರೆ ಡೆಫಿನೆಟ್ಲಿ ಅನ್ಯಾಯ ಮುಂದುವರಿತಾನೆ ಇರುತ್ತೆ ಫ್ರೆಂಡ್ಸ್. ಅಟ್ಲೀಸ್ಟ್ ನೀವು ಅನ್ಯಾಯಕ್ಕೆ ಸಪೋರ್ಟ್ ಆದರೂ ಮಾಡಲಿಲ್ಲ ಅಂದರೆ, ಸೊ ನಿಮ್ಮಷ್ಟಕ್ಕೆ ನೀವು ಕರೆಕ್ಟ್ ಟ್ರೈ ಮಾಡಿದರೆ ಡೆಫಿನೆಟ್ಲಿ ಸಮಾಜದಲ್ಲಿ ಬದಲಾವಣೆ ಬರುತ್ತೆ. 12th ಫೇಲ್ ಮೂವಿಯಲ್ಲಿ ಎಲ್ಲ ಶಾಲೆಯಲ್ಲಿ ಎಲ್ಲರೂ ಕಾಪಿ ಮಾಡಿದರೂ ಕೂಡ ಅವನು ನಾನು ಕಾಪಿ ಮಾಡಬಾರ್ದು, ಅದು ತಪ್ಪು ಅಂತ ಡಿಸೈಡ್ ಮಾಡ್ತಾನೆ. ದೆನ್ ರೆಸ್ಟ್ ಈಸ್ ಹಿಸ್ಟ್ರಿ. ಅವನು IPS ಆಗ್ತಾನೆ. ಇವತ್ತು ಮನೋಜ್ ಶರ್ಮಾ ಅಂತ ಅವ್ರ ಮೇಲೆ ಒಂದು ಮೂವಿ ಕೂಡ ಬಂದಿದೆ ಫ್ರೆಂಡ್ಸ್. ಬೇರೆಯವ್ರು ಅನ್ಯಾಯ ಮಾಡ್ತಾರೆ, ಸೊ ಆಮೇಲೆ ಬೇರೆಯವ್ರು ಚೆನ್ನಾಗಿದ್ದಾರೆ ಅಂತಲೂ ಕೂಡ ನಿಮ್ಗೆ ಅನಿಸ್ಬೋದು. ರೇಪ್ ಮಾಡಿದವರು ಬಹಳ ಆರಾಮಿದ್ದಾರೆ, ಒಂದಲ್ಲ 4-5 ರೇಪ್ ಮಾಡಿದ್ದಾರೆ, ಆರಾಮಾಗಿದ್ದಾರೆ ಅಂತ ನಿಮಗನಿಸ್ಬೋದು. ಬಟ್ ತಾತ್ಕಾಲಿಕವಾಗಿ ಅವರು ಆರಾಮಾಗಿ ಅನಿಸ್ಬೋದು ನಿಮಗೆ, ಬಟ್ ನಿಮಗೆ ಗೊತ್ತಿಲ್ಲ. ಮನಸ್ಸಾಕ್ಷಿ ಅನ್ನೋದು ಎಲ್ಲರಿಗೂ ಇರುತ್ತೆ, ಅವರನ್ನು ಎಷ್ಟು ಕಾಡ್ತಿರುತ್ತೆ. ಅಥವಾ ಸೊ ಅವ್ರು ಆದಷ್ಟು ಬೇಗ ಹಾಳಾಗಿ ಹೋಗ್ತಾರೆ. ನೀವು ಅವ್ರ ಬಗ್ಗೆ ವಿಚಾರ ಮಾಡಬಾರ್ದು, ಬಟ್ ನಿಮ್ಮ ಒಳ್ಳೆಯತನವನ್ನು ಇನ್ನೂ ಹೇಗೆ ಒಳ್ಳೆಯವರಾಗಿರ್ಬೋದು ಅಂತ ವಿಚಾರ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಭಾರತದಲ್ಲಿ ಲೈಂಗಿಕ ದೌರ್ಜನ್ಯದ ಗ್ರಾಫ್ ಮಾತ್ರ ಪ್ರತಿ ವರ್ಷವೂ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ. ನೋಡಿ, ಇಲ್ಲಿಂದ ನಿಮಗೆ ಪ್ರಬಂಧ ಕೂಡ ಶುರು ಮಾಡ್ತಾ ಇದ್ದೀನಿ ನಾನು. ಸ್ಟೋರಿಗಳನ್ನ ಎಲ್ಲ ಬೇಸಿಕ್ ಹೇಳಿದ್ದೀನಿ. ಸೊ ಯಾವ ಥರ ನೀವು ಒಂದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಮಾಡಿ ಮಹಿಳೆಯರ ವಿರುದ್ಧ ಆಗ್ತಾ ಇರುವಂಥ ಅತ್ಯಾಚಾರನ ಇನ್ಸಿಡೆಂಟ್ಗಳನ್ನು ತೋರಿಸ್ಬೋದು ಫ್ರೆಂಡ್ಸ್. ಈ ಥರ ಒಂದು ಗ್ರಾಫ್ನ ಹಾಕಿ ನೀವು ಆನ್ಸರ್ ಬರಿಬೇಕಾದ್ರೆ KS ಯಾರ್ಯಾರು ಓದ್ತಿದ್ದೀರಾ, PSI ಯಾರ್ಯಾರು ಓದ್ತಿದ್ದೀರಾ, ಪ್ರತಿಯೊಂದು ಆನ್ಸರ್ಗೂ ಈ ಥರ ಒಂದು ಗ್ರಾಫ್ನ ಹಾಕಿ ನೀವು ಎಕ್ಸ್ಪ್ಲೇನ್ ಮಾಡಿದ್ದೆ ಆದಲ್ಲಿ ವಿಲ್ ಗೆಟ್ ವೆರಿ ಗುಡ್ ಮಾರ್ಕ್ಸ್. ಓಕೆ, ಸೊ 2018, 2016, 2022 ರೇಪ್ ಕೇಸ್ಗಳು ನಮ್ಮ ದೇಶದೊಳಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರೋದನ್ನೇ ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ರಾಷ್ಟ್ರೀಯ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ವರದಿಯ ಪ್ರಕಾರ 2021ರಲ್ಲಿ 19 ಮೆಟ್ರೋಪಾಲಿಟನ್ ನಗರದಲ್ಲಿ 19 ಮೆಟ್ರೋಪಾಲಿಟನ್ ಸಿಟೀಸ್ ಏನಿದಾವೆ ನಮ್ಮ ದೇಶದೊಳಗೆ, ಅದರಲ್ಲಿ ಅತಿ ಕಡಿಮೆ ರೇಪ್ ಕೇಸ್ಗಳು ವರದಿಯಾಗಿದ್ದು ಕೋಲ್ಕತ್ತಾದಲ್ಲಿನೇ. ಕೋಲ್ಕತ್ತಾ ಇಸ್ ದ ಸೇಫೆಸ್ಟ್ ಸಿಟಿ ಆ್ಯಂಡ್ ಡೆಲ್ಲಿ ಇಸ್ ವರ್ಸ್ಟ್ ಸಿಟಿ. ಡೆಲ್ಲಿ ಇಸ್ ಆಲ್ಸೋ ಕಾಲ್ಡ್ ರೇಪ್ ಸಿಟಿ. ರೇಪ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ರೇಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಲೂ ಕೂಡ ಕರೆದಿದ್ದಾರೆ ಫ್ರೆಂಡ್ಸ್. ಸೊ ಸೌತ್ ಕೊರಿಯಾದ ಸಿಯೋಲ್ ಏನಿದೆಯೋ ಆ ಕ್ಯಾಪಿಟಲ್ನ ಸೇಫ್ ಕ್ಯಾಪಿಟಲ್ ಅಂತ ಕರೆದಿದ್ದಾರೆ ಮಹಿಳೆಯರಿಗೆ. ಡೆಲ್ಲಿನ ರೇಪ್ ಕ್ಯಾಪಿಟಲ್ ಅಂತ ಕೂಡ ಕರೆದಿದ್ದಾರೆ. ಬಟ್ ಕಲ್ಕತ್ತಾ ಸೇಫೆಸ್ಟ್ ಸಿಟಿ ಕೂಡ ಆಗಿತ್ತು ಫ್ರೆಂಡ್ಸ್.
ಓಕೆ. ಸೊ 19 ಮೆಟ್ರೋಪಾಲಿಟನ್ ಸಿಟಿಯಲ್ಲಿ, ಬಟ್ ಇವತ್ತು ಅಲ್ಲಿನೇ ಇಂಥ ಒಂದು ಬ್ರೂಟಲ್ ಅತ್ಯಾಚಾರ ಆಗಿದ್ದನ್ನು ನಾವು ಕಾಣ್ತೀವಿ. ಸೊ ಪ್ರಕರಣಗಳನ್ನು ಹೊಂದಿದ್ದು ಇಡೀ ದೇಶದಲ್ಲಿ 11 ಪ್ರಕರಣಗಳನ್ನು ಮಾತ್ರ ಒಂದು ವರ್ಷದಲ್ಲಿ ಹೊಂದಿದ್ದು. ಡೆಫಿನೆಟ್ಲಿ ಹೋಲಿಸಿದರೆ ಸೊ ಆ ವರ್ಷದಲ್ಲಿ ದೆಹಲಿಯಲ್ಲಿ 1226 ಪ್ರಕರಣಗಳು ದಾಖಲಾಗಿವೆ. ಕೋಲ್ಕತ್ತಾದಲ್ಲಿ 11 ಪ್ರಕರಣಗಳು ಮಾತ್ರ ಆಗಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ನಾವು ಸಂಗ್ರಹಿಸಿದ ಇಲ್ಲಿವರೆಗಿನ ಡೇಟಾ ಪ್ರಕಾರ ನಿಮಗೆ ಹೇಳಬೇಕು ಅಂದರೆ 2010ರಿಂದ 2020ರವರೆಗೆ, ಸೊ 2016ರಲ್ಲಿ ಅತಿ ಹೆಚ್ಚು ಪ್ರಕರಣಗಳು ವರದಿಯಾಗಿದ್ದಾವೆ. ಯಾವ್ಯಾವ ರಾಜ್ಯಗಳಲ್ಲಿ ಈ ಪ್ರಕರಣಗಳು ವರದಿಯಾಗಿದ್ದಾವೆ ಅಂದರೆ ರಾಜಸ್ಥಾನ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರದಂಥ ರಾಜ್ಯಗಳಲ್ಲಿ, ಅದರಲ್ಲೂ ನಾರ್ತ್ ಇಂಡಿಯಾದ ರಾಜ್ಯಗಳಲ್ಲಿ. ಸೊ ಅಲ್ಲಿನ ಸಂಸ್ಕೃತಿಯಿಂದ ಪ್ರಭಾವದಿಂದ ಆಗಿರ್ಬೋದು, ಹೊರಗಿನ ಸಂಸ್ಕೃತಿಯ ಪ್ರಭಾವದಿಂದ ಆಗಿರ್ಬೋದು, ಇಲ್ಲಿ ಗಮನಾರ್ಹವಾಗಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ನಮ್ಮ ದೇಶದಲ್ಲಿ ಬರೀ ಭಾರತೀಯರ ಮೇಲೆ ಮಾತ್ರ ಅತ್ಯಾಚಾರ ಆಗ್ತಾ ಇಲ್ಲ. ಛತ್ತೀಸ್ಗಢದಲ್ಲಿ ಇದೇ ವರ್ಷ ಸೊ ಇಬ್ಬರು ಗಂಡ ಹೆಂಡತಿ ಸೊ ವಿದೇಶದವರು ಸೊ ಟ್ರಿಪ್ ಮಾಡ್ತಿದ್ದಾರೆ. ಆಲ್ರೆಡಿ ಒಂದು 50 ದೇಶಗಳಿಗೂ ಹೆಚ್ಚು ದೇಶಗಳನ್ನು ಸುತ್ತಿ ಭಾರತಕ್ಕೆ ಬರ್ತಾರೆ. ಭಾರತದೊಳಗೂ 2000 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ. ಹಿಮಾಲಯಕ್ಕೆ ಹೋಗಿರ್ತಾರೆ. ಹಿಮಾಲಯದಿಂದ ಛತ್ತೀಸ್ಗಢದ ಬಸ್ತರ್ ರೀಜನಲ್ಲಿ ಸೊ ಬಂದು ಛತ್ತೀಸ್ಗಢಗೆ ವಿಸಿಟ್ ಮಾಡಿರ್ತಾರೆ. ಅವತ್ತಿನ ದಿನ ರಾತ್ರಿ ಒಂದು ಚಿಕ್ಕ ಗುಡಿಸಲು ಟೈಪ್ ಹಾಕ್ಕೊಂಡು ಈ ಟೂರಿಸ್ಟ್ಗಳೇನು ದಿನಾನ ಕಳೀತಾರೆ ಆ ಥರ ಮಲಗಲಿಕ್ಕೆ ಅಂತ ವ್ಯವಸ್ಥೆ ಮಾಡ್ಕೊಂಡಿರುವಂಥ ಪ್ಲೇಸ್ನಲ್ಲಿ 7 ಜನ ಎಂಟ್ರಿ ಆಗಿ ಈ ಗಂಡನನ್ನು ಹೊಡೆದು ಆ ವಿದೇಶಿ ಮಹಿಳೆಯನ್ನು ಬ್ರೂಟಲ್ ಆಗಿ ಗ್ಯಾಂಗ್ ರೇಪ್ ಮಾಡ್ತಾರೆ ಫ್ರೆಂಡ್ಸ್. ಸಾಮೂಹಿಕ ಅತ್ಯಾಚಾರವನ್ನು ಮಾಡ್ತಾರೆ. ಸೊ ಇವರನ್ನು ಹಾಸ್ಪಿಟ್ಲಿಗೆ ಸೇರಿಸಿ ಆಮೇಲೆ ಇವರಿಗೆ ಕಂಪೆನ್ಸೇಷನ್ ಕೂಡ ಕೊಡಲಾಗಿದೆ. ಬಟ್ ಇವರು ಯಾವಾಗ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗ್ತಿದ್ರು ಇವರು ಟ್ವಿಟರಲ್ಲಿ ಒಂದು ಮೆಸೇಜ್ನ ಬರೆದಿದ್ದಾರೆ ಫ್ರೆಂಡ್ಸ್. ಇದು ಪ್ರತಿಯೊಬ್ಬರಿಗೂ ಹಾರ್ಟ್ ಟಚ್ ಆಗುವಂಥದ್ದು. ಭಾರತೀಯರು ಕೆಟ್ಟಲ್ಲ, ಭಾರತದಲ್ಲಿ ಬಹಳಷ್ಟು ಒಳ್ಳೆಯ ಜನರಿದ್ದಾರೆ. ಸೊ ಎಲ್ಲ ಜನರು ಕೂಡ ರೇಪ್ ಮಾಡೋದಿಲ್ಲ, ಆದರೆ ಕೆಲವೊಂದಿಷ್ಟು ಅಪರಾಧಿಗಳು ರೇಪ್ ಮಾಡ್ತಾರೆ. ಅವ್ರ ತಪ್ಪೆ ಹೊರತು ಭಾರತದ್ದು ಮತ್ತು ಭಾರತೀಯರದ್ದು ಏನೂ ತಪ್ಪಿಲ್ಲ ಇದರಲ್ಲಿ ಅಂತ ಬರೆದಿದ್ದಾರೆ ಫ್ರೆಂಡ್ಸ್. ನೋಡಿ ಅವರ ಒಂದು ಮನಸ್ಥಿತಿ ಹೆಂಗಿದೆ. ನಾವು ಎಷ್ಟು ಈಸಿಯಾಗಿ ಒಂದು ಜಾತಿಯವ್ರನ್ನ ನೋಡಿದರೆ ಈ ಜಾತಿಯವ್ರು ಹಿಂಗೆ, ಒಂದು ಧರ್ಮದವ್ರನ್ನ ನೋಡಿದರೆ ಈ ಧರ್ಮದವ್ರು ಹಿಂಗೆ, ಸೊ ಅಥವಾ ಒಬ್ಬ ವ್ಯಕ್ತಿಯ ಒಂದು ಹಾವಭಾವವನ್ನು ನೋಡಿದರೆ ಇವ ಹಿಂಗೆ ಅಂತ ಎಷ್ಟು ಈಸಿಯಾಗಿ ಡಿಸೈಡ್ ಮಾಡ್ತೀವಿ. ಈ ಒಂದು ವಿದೇಶಿ ಮಹಿಳೆ ಭಾರತೀಯರ ಬಗ್ಗೆ ಹೀಗೆ ಹೇಳಿತು ಫ್ರೆಂಡ್ಸ್. ಆಮೇಲೆ ರೇಪ್ ಆಗ್ತಾ ಇರೋದ್ರಲ್ಲಿ 18ರಿಂದ 32 ವರ್ಷದ ವಯಸ್ಸಿನವರು ಅತಿ ಹೆಚ್ಚು ರೇಪ್ ಕೇಸ್ಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಪುರುಷರು ಅತಿ ಹೆಚ್ಚು ಫ್ರೆಂಡ್ಸ್. ಎಲ್ಲ ವರ್ಷದವರು ಇವನ್ 60-70 ವರ್ಷದವರು ಕೂಡ ರೇಪ್ ಮಾಡ್ತಿದ್ದಾರೆ. ಬಟ್ ಅದರೊಳಗೆ ಅತಿ ಹೆಚ್ಚಿರೋದು 18ರಿಂದ 32 ವರ್ಷದ ವಯಸ್ಸಿನ ಅವರು ಇರಬೇಕಾದ್ರೆ ಇವರು ಮಹಿಳೆಯರ ಅತ್ಯಾಚಾರಕ್ಕೆ ಕೂಡ ಬಲಿಯಾಗ್ತಿದ್ದಾರೆ ಮತ್ತು ಅತ್ಯಾಚಾರದಲ್ಲಿ ಅವರೇ ಹೆಚ್ಚಿಗೆ ಭಾಗಿ ಕೂಡ ಆಗ್ತಿದ್ದಾರೆ ಫ್ರೆಂಡ್ಸ್. 32 ವರ್ಷಕ್ಕಿಂತ ಮೇಲ್ಪಟ್ಟವರು ಹೆಚ್ಚಾಗಿ ಸಕ್ರಿಯವಾಗಿಲ್ಲ ಎಂದರ್ಥ ಅಲ್ಲ. ಸೊ ಹೌದು, ಅವರು ಸಕ್ರಿಯವಾಗಿದ್ದಾರೆ. ಬಟ್ ಸೊ ಹೆಚ್ಚಿನವರು 32 ವರ್ಷ ಅಂದರೆ ಮದುವೆ ಆಗಿರ್ತಾರೆ, ಆಮೇಲೆ ಸ್ವಂತ ಕುಟುಂಬದ ರೆಸ್ಪಾನ್ಸಿಬಿಲಿಟಿಯಲ್ಲಿರ್ತಾರೆ. ಅಂಥವರು ಇಂಥ ಕೃತ್ಯಗಳಲ್ಲಿ ಹೆಚ್ಚು ಭಾಗಿಯಾಗ್ತಾ ಇಲ್ಲ ಫ್ರೆಂಡ್ಸ್. ಅದೇ ರೀತಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ಇವತ್ತು ಅತ್ಯಾಚಾರ ಆಗ್ತಾ ಇದೆ. ಸೊ ಇವತ್ತಿನವರೆಗೂ ಕೂಡ ಬಾಲ ಅಪರಾಧಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಈ ಒಂದು ವಿವಾಹ, ಓಕೆ, ಚೈಲ್ಡ್ ಮ್ಯಾರೇಜ್, ಸೊ ಮಕ್ಕಳ ಒಂದು ಮದುವೆ ಏನಾಗ್ತಾ ಇದ್ದಾವೆ ಅಲ್ಲೂ ಕೂಡ ಕೇಸ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಸೊ 78 ವರ್ಷದ ಸ್ವತಂತ್ರ ಇವತ್ತು ನಮ್ಮ ಚೈಲ್ಡ್ ಮ್ಯಾರೇಜ್ಗಳನ್ನು ತಡೀಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸೊ ಯಾವ ಸ್ವತಂತ್ರ ಫ್ರೆಂಡ್ಸ್? ಚಂದ್ರಯಾನ ಮಾಡಿ ಸಕ್ಸಸ್ ಆಗುವ ಅವಶ್ಯಕತೆ ಇದೆಯಾ? ನಮ್ಮ ದೇಶದೊಳಗೆ ಐ ಥಿಂಕ್ ಅವೇರ್ನೆಸ್ ಮೂಡಿಸೋ ಅವಶ್ಯಕತೆ ಇದೆ. ಮನುಷ್ಯರ ಥರ ಬದುಕುವ ಅವಶ್ಯಕತೆ ಇದೆ. ಸಿಂಧು ನಾಗರಿಕತೆ ಬಗ್ಗೆ ನಾವು ಓದ್ತೀವಿ, ಓಕೆ, ಸಂಸ್ಕೃತಿ ಬಗ್ಗೆ ನಾವು ಮಾತಾಡ್ತೀವಿ. ಬಟ್ ಇಲ್ಲಿ ಯಾಕೆ ಸಂಸ್ಕೃತಿ ಅಪ್ಲೈ ಆಗ್ತಾ ಇಲ್ಲ? ನಮ್ಮ ಸಂಸ್ಕೃತಿಯಲ್ಲಿ ಯಾರನ್ನು ರೇಪ್ ಮಾಡಬೇಕು ಅಂತ ಹೇಳೋದಿಲ್ಲ. ಬಟ್ ಇಲ್ಲಿ ಯಾಕೆ ಸಂಸ್ಕೃತಿ ಅಪ್ಲೈ ಆಗ್ತಾ ಇಲ್ಲ? ಅವರಿಗೆ ನಿಖರವಾಗಿ ಏನಾಗ್ತಿದೆ ಎಂದು ಕೂಡ ತಿಳಿದು ಬರೋದಿಲ್ಲ. ಇವತ್ತು ಪೋಷಕರೇ ಡೆಫಿನೆಟ್ಲಿ ಈ ಸಮಾಜದಲ್ಲಿ ಪೋಷಕ ಮತ್ತು ಸಮಾಜನೇ ನಮ್ಮ ದೊಡ್ಡ ಶತ್ರು ಆಗಿದೆ. ಇನ್ನು ಶಿಕ್ಷಕರು ಮಕ್ಕಳಿಗೆ ತಿಳಿ ಹೇಳಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಒಂದು ಮಗುವಿನ ಹತ್ರ ಅರಿವು ಮೂಡಿಸುವವನೇ ನಿಜವಾದ ಶಿಕ್ಷಕ ಮತ್ತು ಅರಿವು ಮೂಡಿಸುವಂತಹ ಒಂದು ಪಠ್ಯಕ್ರಮ ಇರುವುದೇ ಒಂದು ನಿಜವಾದಂಥ ಶಿಕ್ಷಣ. ಬಟ್ ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ಇವೆರಡೂ ಆಗ್ತಾ ಇಲ್ಲ ಫ್ರೆಂಡ್ಸ್. ಸೊ ಸಿಲೆಬಸ್ ಹಿಂದೆ ಎಲ್ಲರೂ ಕೂಡ ಬಿದ್ದಿರೋದ್ರಿಂದ ಸಿಲೆಬಸ್ ಮುಗಿಸ್ಕೊಡ್ಬೇಕು ಅಷ್ಟೇ. ಸೊ ಯಾರ ಜೊತೆ ಏನಾಗ್ತಿದೆ ಅನ್ನೋದು ಸೊಸೈಟಿಯಲ್ಲಿ ಅಷ್ಟೊಂದು ಮ್ಯಾಟ್ರ್ ಆಗ್ತಾ ಇಲ್ಲ. ಸೊ ಸಿಲೆಬಸ್ ಪ್ರಕಾರನೇ ಹೇಳುವುದು ಹೇಗೆ ಶಿಕ್ಷಕರ ವೃತ್ತಿ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಸೊ ಬಿಯಾಂಡ್ ಸರಿ ತಪ್ಪುಗಳ ಬಗ್ಗೆ ನಮ್ಮ ಶಾಲೆಗಳಲ್ಲಿ ಚರ್ಚೆ ಮಾಡಬೇಕು. ಪ್ರೈಮರಿ ಸ್ಕೂಲ್ಸ್ಗಳಲ್ಲಿ
ಈ ಒಂದು ಶಿಕ್ಷಕರು ಮಕ್ಕಳ ಹತ್ರ ಅರಿವನ್ನು ಮೂಡಿಸ್ಬೇಕು. ಆವಾಗ ಮಾತ್ರ ಸಾಧ್ಯ ಇದೆ. ಲೇಟರ್ ಪಾರ್ಟಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಮಕ್ಕಳ ಹತ್ರ ಅರಿವನ್ನು ಮೂಡಿಸೋದು. ಸೊ ಇನ್ನು ಭಾರತದ ರಾಜ್ಯಗಳಲ್ಲಿ ನೋಡಿದರೆ ನೋಡಿ, ರಾಜಸ್ಥಾನ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಕೇರಳ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಯಾವ ಥರದ ರೇಪ್ ಕೇಸ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ ಅಂತ ಸೊ ಒಂದು ಮ್ಯಾಪ್ ಕೂಡ ಹಾಕಿದ್ದೀನಿ. ಇನ್ನು ಅಮೇರಿಕಾ, ಬೇರೆ ದೇಶಗಳಲ್ಲಿ ರೇಪ್ ಕೇಸ್ಗಳನ್ನ ನಾವು ನೋಡೋದಾದರೆ ಫ್ರೆಂಡ್ಸ್, ಅಮೇರಿಕಾದಲ್ಲಿ ನೋಡಿ ಅಫ್ಕೋರ್ಸ್ ಅತಿ ಹೆಚ್ಚು ರೇಪ್ ಕೇಸ್ಗಳು ರಿಜಿಸ್ಟರ್ ಆಗಿದ್ದನ್ನು ನಾವು ಕಾಣ್ತೀವಿ. ಬಟ್ ಎಲ್ಲ ಕೇಸ್ಗಳು ರಿಜಿಸ್ಟರ್ ಆಗ್ತವೆ, ಭಾರತದಲ್ಲಿ ರಿಜಿಸ್ಟರ್ ಆಗೋದಿಲ್ಲ. ಆಮೇಲೆ ಬ್ರೆಜಿಲ್ ಬರುತ್ತೆ, ಆಮೇಲೆ ಇಂಡಿಯಾ ಬರುತ್ತೆ. ಒಂದು ವರ್ಷದಲ್ಲಿ 33,707 ಕೇಸ್ಗಳು ರಿಜಿಸ್ಟರ್ ಆಗಿದ್ದು. ಆಮೇಲೆ ಯುನೈಟೆಡ್ ಕಿಂಗ್ಡಮ್ ಬರುತ್ತೆ, ಸೊ ಮೆಕ್ಸಿಕೋ ಬರುತ್ತೆ, ಫ್ರಾನ್ಸ್ ಬರುತ್ತೆ. ಅಂದರೆ ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ರೇಪ್ಗಳು ಆಗ್ತಾನೇ ಇದ್ದಾವೆ ಅಂತ ಇದರ ಅರ್ಥ ಫ್ರೆಂಡ್ಸ್. ಬಟ್ ಭಾರತದಲ್ಲಿ ರೇಪ್ ಎಲ್ಲ ಗ್ಯಾಂಗ್ ರೇಪ್ ಆಗ್ತಿದೆ, ಬ್ರೂಟಲ್ ಆಗಿ ಆಗ್ತಿದ್ದೇವೆ, ಅವ್ರ ಮರ್ಡರ್ನ ಕೂಡ ಮಾಡಲಾಗ್ತಾ ಇದೆ ಫ್ರೆಂಡ್ಸ್. ಓಕೆ, ಇದು ಒಂದು ಕನ್ಸರ್ನಿಂಗ್ ಥಿಂಗ್. ನಾನು ರಾಜ್ಯಗಳ ಬಗ್ಗೆ ಹೇಳಿದ್ದೀನಿ, ಬೇರೆ ದೇಶದ ಜೊತೆಗೆ ಕಂಪ್ಯಾರಿಸನ್ ಮಾಡಿದ್ದೀನಿ, ಎಲ್ಲ ಡೇಟಾನು ಕೊಟ್ಟಿದ್ದೀನಿ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ನ ನಿಮಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ಕಳೆದ ಕೆಲವು ದಶಕಗಳಲ್ಲಿ ಭಾರತದಲ್ಲಿ ಡೆಫಿನೆಟ್ಲಿ ಆರ್ಥಿಕ ಬೆಳವಣಿಗೆ ಅಂತೂ ಅದ್ಭುತವಾಗಿ ಆಗ್ತಾ ಇದೆ ಫ್ರೆಂಡ್ಸ್. ಭಾರತ ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ದೇಶವಾಗಿದೆ. ಬಟ್ ಭಯಾನಕ ಏನು ಅಂದರೆ, ಮಹಿಳೆಯರ ವಿರುದ್ಧ ಆಗ್ತಾ ಇರುವಂಥ ಅಪರಾಧಗಳು ಇವತ್ತು ಡೆಫಿನೆಟ್ಲಿ ಭಯ ಹುಟ್ಟಿಸುವಂಥದ್ದು. 1980ರಲ್ಲಿ ಪ್ರಕಟವಾದ UN ವರದಿಯ ಪ್ರಕಾರ ಮಹಿಳೆಯರು ವಿಶ್ವದ ಜನಸಂಖ್ಯೆಯ ಅರ್ಧದಷ್ಟು ಇದ್ದಾರೆ. ಅಂದರೆ 50% ಜಗತ್ತಿನ ಜನಸಂಖ್ಯೆಯ 50% ಭಾಗವಾಗಿರುವಂಥ ಮಹಿಳೆಯರ ಮೇಲೆ ಈ ಥರದ ಅತ್ಯಾಚಾರ ಆಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಸುಮಾರು 2/3 ಕೆಲಸದ ಸಮಯವನ್ನು ನಿರ್ವಹಿಸ್ತಾರೆ ಮಹಿಳೆಯರೇ. ವಿಶ್ವದ ಆದಾಯದ 1/10 ಮಹಿಳೆಯರಿಂದನೇ ಬರ್ತಾ ಇದೆ. ಪ್ರಪಂಚದ ಆಸ್ತಿಯಲ್ಲಿ 100ಕ್ಕಿಂತ ಕಡಿಮೆ ಶೇಕಡಾವಾರನ್ನು ಇವರು ಹೊಂದಿದ್ದಾರೆ ಕೂಡ. ಭಾರತದಲ್ಲಿ ಹೆಣ್ಣು ಮಕ್ಕಳ ಸ್ಥಾನಮಾನವು ಐತಿಹಾಸಿಕವಾಗಿ ಮತ್ತು ಸಾಮಾಜಿಕವಾಗಿ ಗೌರವ ಮತ್ತು ಗೌರವದಿಂದ ಕೂಡ ಕೂಡಿದೆ ಅಂತ UN ವರದಿ ಕೊಟ್ಟಿದೆ ಫ್ರೆಂಡ್ಸ್. 1980ರಲ್ಲಿ ಭಾರತದೊಳಗೆ ಸೊ ಮಾತೃದೇವೋಭವ ಅನ್ನೋದಾಗಿರ್ಬೋದು, ಆಮೇಲೆ ಮಹಿಳೆಯರನ್ನ ಸೊ ಸರಸ್ವತಿ, ಕಾಳಿ, ಚಾಮುಂಡಿ ಈ ಮಹಿಳೆಯ ಒಂದು ದೇವತೆಗಳಾಗಿ ಪೂಜೆ ಮಾಡ್ತಾ ಇರೋದನ್ನ ಕಾಣ್ತೀವಿ. ಅಂತ ಒಂದು ದೇವತೆಗಳಂತ ಪೂಜೆ ಮಾಡುವಂಥ ಹೆಣ್ಣಿನ ಮೇಲೆ ಈ ಥರ ಅತ್ಯಾಚಾರಗಳಾಗ್ತಿದ್ದಾವೆ. ಸೊ ಅದಕ್ಕೆ ನನಗನ್ಸುತ್ತೆ ಈವನ್ ಫೆಮಿನಿಸ್ಟ್ ಕೂಡ ಇದನ್ನೇ ಹೇಳ್ತಾರೆ ಫ್ರೆಂಡ್ಸ್. ಇವತ್ತು ಮಹಿಳೆಯರನ್ನ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ, ಮಹಿಳೆಯರಿಗೆ ಸಿಕ್ಕಾಪಟ್ಟೆ ಮರ್ಯಾದೆ ಕೊಡುವಂಥ ಅವಶ್ಯಕತೆ ಇಲ್ಲ. ಮಹಿಳೆಯರಿಗೆ ಬೇಕಾಗಿದ್ದು ಅವರು ಮನುಷ್ಯರೇ ಅಂತ ಪ್ರತಿಯೊಬ್ಬ ನಾಗರಿಕನು ಒಪ್ಕೊಳ್ಳುವಂಥ ಅವಶ್ಯಕತೆ ಇದೆ. ನಾನು ಏನು ಹೇಳ್ತಾ ಇದ್ದೀನೋ ಇದರ ಮೀನಿಂಗ್ ತುಂಬ ಡೀಪ್ ಆಗಿದೆ ಫ್ರೆಂಡ್ಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮಹಿಳೆಯರನ್ನ ಮನುಷ್ಯರು ಅಂತ ನೀವು ಒಪ್ಕೊಂಡ್ಬಿಟ್ರೆ ದಟ್ಸ್ ಮೋರ್ ದೆನ್ ಎನಫ್. ಇಲ್ಲಿ ಈಕ್ವಾಲಿಟಿ ಪ್ರಶ್ನೆನೂ ಬರೋದಿಲ್ಲ, ಸಮಾನತೆ ಪ್ರಶ್ನೆನೂ ಬರೋದಿಲ್ಲ, ಇಲ್ಲಿ ಮಹಿಳೆಯರು ಬೇರೆ ಅನ್ನುವಂಥ ಒಂದು ಟ್ರೀಟ್ಮೆಂಟ್ ಕೂಡ ಬರೋದಿಲ್ಲ. ಅದಕ್ಕೆ ನಮ್ಮ ಸಮಾಜನೇ ಕಾರಣ ಇದೆ. ಸಮಾಜದ ಒಂದು ಮನಸ್ಥಿತಿ ಬದಲಾವಣೆ ಎಲ್ಲಿವರೆಗೂ ಆಗೋದಿಲ್ಲೋ ಅಲ್ಲಿವರೆಗೂ ಈ ಕೇಸ್ಗಳು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಈಗ 1 by 1 ಆಗಿ ನಾನು ಕಾರಣಗಳನ್ನು ಹೇಳ್ತಾ ಹೋಗ್ತೀನಿ, ಅವುಗಳನ್ನು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ನಿಮಗೆ ಪ್ರಬಂಧಕ್ಕೆ ಎಲ್ಲದಕ್ಕೂ ಉಪಯೋಗ ಆಗ್ತವೆ ಫ್ರೆಂಡ್ಸ್. ಭಾರತವು ಮೊದಲಿನಿಂದನೂ ಕೂಡ ನೋಡಿ, ಫಸ್ಟ್ ಪಾಯಿಂಟ್, ಪುರುಷ ಪ್ರಧಾನ ಸಮಾಜ. ನಮ್ಮ ಸಮಾಜದೊಳಗೆ ನಮ್ಗೆ ಹೆಂಗೆ ಕಳಿಸಿದಾರೆ ಗೊತ್ತಾ? ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡು ಮಗ ಅಳಬಾರ್ದಂತೆ. ಅಂದರೆ ಗಂಡು ಮಗು ಅತ್ರೆ ಸೊ ಅವ್ರಿಗೇನಂತಾರೆ, ಅರೆ ಹೆಣ್ಮಕ್ಳ ಥರ ಅಳ್ತಾರ, ನೀನು ಗಂಡು ಮಗನ ಥರ ಇರಬೇಕು. ಆಮೇಲೆ ಗಂಡು ಮಕ್ಕಳು ಮಾತ್ರ ಚೆನ್ನಾಗಿ ಓದಿ ಬೇಗ ನೌಕರಿ ಹಿಡಿಬೇಕು, ಆಮೇಲೆ ನೌಕರಿನೇ ಮಾಡಬೇಕು ಗಂಡು ಮಕ್ಕಳು. ಓಕೆ, ಸೊ ನೋಡಿ ಯಾವ ಥರ ಗಂಡು ಮಕ್ಕಳನ್ನ, ಅಂದರೆ ಪುರುಷ ಪ್ರಧಾನ ಸಮಾಜದಲ್ಲಿ ನೀವೇನಾದರೂ ಗಂಡು ಮಕ್ಕಳು ನೌಕರಿ ಹಿಡಿದ್ರೆ ನೀವು ಹೇಳ್ದಂಗೆ ಮನೆಯಲ್ಲಿರುವಂಥ ಎಲ್ಲರೂ ಕೇಳ್ತಾರೆ, ಹೆಣ್ಮಕ್ಳು ಕೂಡ ಕೇಳ್ತಾರೆ. ಇಲ್ಲ ಅಂದರೆ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಮರ್ಯಾದೆನ ಕೊಡೋದಿಲ್ಲ. ಪುರುಷ ಪ್ರಧಾನ ಸಮಾಜ, ಯಾವತ್ತು ಪುರುಷನೇ ಅದ್ರ ಹೆಡ್ ಆಗಿರಬೇಕು, ಪುರುಷ ಹೇಳ್ದಂಗೆ ಎಲ್ಲ ನಡಿಬೇಕು. ಸೊ ಈ ಥರದ ಮನಸ್ಥಿತಿಯಿಂದಾಗಿ ಯಾವ ಒಂದು ಶತಮಾನದಲ್ಲೂ ಕೂಡ ನಮ್ಮ ಸಮಾಜದಲ್ಲಿ ಈಕ್ವಾಲಿಟಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಬಿಕಾಸ್ ಪುರುಷ ಪ್ರಧಾನ ಸಮಾಜ. ಮನಸ್ಥಿತಿ ಹೆಂಗೆ ಬದಲು ಮಾಡ್ತೀರಿ? ಕಾನೂನನ್ನು ಬದಲು ಮಾಡ್ಬೋದು. ಮಹಿಳೆಯರನ್ನು ಇವರು 2ನೇ ದರ್ಜೆಯ ನಾಗರಿಕರಂತೆ ನೋಡ್ತಾರೆ. 21ನೇ ಶತಮಾನದೊಳಗೂ ಈ ಮನೋಭಾವ ಇರುವಂಥ ಮಹಾನುಭಾವರು ನಮ್ಮ ದೇಶದೊಳಗಿದ್ದಾರೆ. ನಮ್ಮ ಸಮಾಜದಲ್ಲಿ ಪುರುಷರು ಇರುವುದೇ ಅವರು ಅಂದುಕೊಂಡಿದ್ದನ್ನು ಮಾಡೋದಕ್ಕೆ, ಮಹಿಳೆಯರು ಇರುವುದೇ ಪುರುಷರ ಸೇವೆಯನ್ನು ಮಾಡ್ಕೊಂಡು ಇರಲಿಕ್ಕೆ ಅನ್ನುವಂಥ ಮನೋಭಾವ ಎಂದು ಚೇಂಜ್ ಆಗಬೇಕು ಫ್ರೆಂಡ್ಸ್. ಸೊ ನೋಡಿ, ಈ ಥರ ಮನೋಭಾವ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಫ್ರೆಂಡ್ಸ್. ನೀವು ಈ ಥರ ಮನೋಭಾವ ಇಟ್ಕೊಂಡ್ರೆ ಎಲ್ಲಿಂದ ಸಮಾನತೆ ಬರಬೇಕು ಈ ಸಮಾಜದೊಳಗೆ? ಹಾಗಂದ್ರೆ ಮಹಿಳೆಯರಿಗೆ ಸಿಗ್ತಾ ಇರುವಂಥ ವಿದ್ಯೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅದರ ಉಪಯೋಗ ಆಗುತ್ತಾ?
ಸೊ ಅದು ಕೂಡ ಪ್ರಶ್ನೆ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಇಂಥ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಆಮೇಲೆ ಅತ್ಯಾಚಾರ ಪ್ರಕರಣ ಆದಾಗ ನಮ್ಮ ಪಾಲಿಟಿಷಿಯನ್ ಏನಾಗ್ತಾರೆ ಗೊತ್ತಾ ಫ್ರೆಂಡ್ಸ್, ಹೆಚ್ಚಾಗ್ತಾ ಇದಾವಲ್ವಾ. ಸೊ ಬಹುತೇಕ ಬಾರಿ ಅತ್ಯಾಚಾರ ಪ್ರಕರಣಗಳನ್ನು ಪೊಲೀಸರಿಗೆ ಇವತ್ತು ನಮ್ಮ ದೇಶದೊಳಗೆ ತಿಳಿಸ್ತಾ ಇಲ್ಲ. ಇನ್ನು ರಾಜಕೀಯ ನಾಯಕರು, ಫಾರ್ ಎಕ್ಸಾಂಪಲ್ ಮುಲಾಯಂ ಸಿಂಗ್ ಯಾದವ್ ಅವರು ಡೆತ್ ಕೂಡ ಆಗಿದ್ದಾರೆ. ಇವ್ರು ಹೇಳ್ತಾರೆ ರೇಪ್ ಆಗಿದೆ ಸರ್, ನಿಮ್ಮ ಒಪಿನಿಯನ್ ಏನಂತ ಕೇಳಿದರೆ, ಅರೆ ಪುರುಷರು ಮೆನ್ ಆರ್ ಮೆನ್, ಪುರುಷರು ಇರೋದೇ ತಪ್ಪು ಮಾಡೋದಕ್ಕೆ, ಪುರುಷರ ಕಡೆಯಿಂದ ತಪ್ಪಾಗ್ತವೆ, ಅದನ್ನೆಲ್ಲ ಕೇಸ್ ಹಾಕೋಕ್ಕಾಗುತ್ತಾ, ಅವ್ರ ವಿರುದ್ಧ ಆ್ಯಕ್ಷನ್ ತೊಗೊಳಕ್ಕಾಗುತ್ತಾ ಅನ್ನುವಂಥ ಮನೋಭಾವ. ಸೊ ಇವರು ಕೂಡ 2 ಹೆಂಡತಿ ಮತ್ತು 4-5 ಮಕ್ಕಳು ಇರುವಂಥ ಒಬ್ಬ ಪುರುಷ ಆಗಿದ್ರು. ಸೊ ಇವರು ಡೆತ್ ಆಗಿದೆ ಫ್ರೆಂಡ್ಸ್. ಬಟ್ ಇವ್ರು ಹೇಳುವಂಥ ಮಾತು, ಇಂಥ ಅನೇಕ ಪೊಲಿಟಿಷಿಯನ್ಸ್ಗಳು ಗಂಡು ಮಕ್ಕಳು ಇರೋದೇ ತಪ್ಪು ಮಾಡಲಿಕ್ಕೆ, ಹೆಣ್ಣು ಮಕ್ಕಳು ಇರೋದೇ ಅದನ್ನು ಸಹಿಸ್ಕೊಳ್ಳೋಕ್ಕೆ ಅನ್ನುವಂಥ ಮನೋಭಾವದ ಒಂದು ಸಮಾಜದಲ್ಲಿ ನಾವಿದ್ದೀವಿ. ಇದುವೇ ಪುರುಷ ಪ್ರಧಾನ ಸಮಾಜ ಅಂತ ಕರಿತೀವಿ. ಸೊ ಕೇವಲ ಇಲ್ಲಿ ಹೆಣ್ಣು ಮಕ್ಕಳು ಪುರುಷನ ಆಸೆ ಮತ್ತು ಆಕಾಂಕ್ಷೆಗಳನ್ನು ತೀರಿಸಲು ಇದ್ದಾರೆ ಅನ್ನುವಂಥ ಮನೋಭಾವ ಎಲ್ಲಿವರೆಗೂ ಹೋಗೋದಿಲ್ಲ, ಅಲ್ಲಿವರೆಗೂ ಅತ್ಯಾಚಾರ ಪ್ರಕರಣಗಳು ನಿಲ್ಲೋದಿಲ್ಲ. ಮೇಲ್ ಡಾಮಿನೇಟೆಡ್ ಸೊಸೈಟಿ ಹೋಗಬೇಕು ಫ್ರೆಂಡ್ಸ್. ಪಾಶ್ಚಾತ್ಯ ಸಂಸ್ಕೃತಿ ನೋಡಿ, ನಾನು ಇದನ್ನು ಬಹಳಷ್ಟು ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಯಾವುದು ನಮ್ಮ ಜೀವನಕ್ಕೆ ಅನ್ವಯಿಸುತ್ತೋ ಅದನ್ನು ಮಾತ್ರ ತಗೊಂಡು, ಯಾವುದು ನಮ್ಮ ಜೀವನಕ್ಕೆ ನಮ್ಮ ಸಮಾಜಕ್ಕೆ ಅನ್ವಯಿಸುವುದಿಲ್ಲವೋ ಅದನ್ನು ಬಿಡುವಂಥ ಅವಶ್ಯಕತೆ ಇದೆ. ಇದನ್ನು ಯಾವುದು ಅನ್ವಯಿಸುತ್ತೆ ಯಾವುದು ಅನ್ವಯಿಸೋದಿಲ್ಲ ಅನ್ನೋದನ್ನು ಶಾಲೆಯಲ್ಲಿ ಶಿಕ್ಷಕರಾಗಿರ್ಬೋದು, ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು, ಮಕ್ಕಳ ಜೊತೆಗೆ ಮುಕ್ತವಾಗಿ ಮಾತಾಡಿ ಚಿಕ್ಕ ವಯಸ್ಸಿನಲ್ಲಿ ಹೇಳುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್. ಇವತ್ತು ಶಿಕ್ಷಿತವಾದಂಥ ಓಕೆ ಅಂದರೆ ಯಾವ ಮಹಿಳೆಯರು ಇವತ್ತು ಶಿಕ್ಷಿತರಾಗ್ತಿದ್ದಾರೋ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನನಗೆ ನನ್ನದೇ ಆದಂಥ ಹಕ್ಕುಗಳಿವೆ, ಹಕ್ಕುಗಳ ಬಗ್ಗೆ ಅರಿವು ಮೂಡ್ತಾ ಇದೆ. ಯಾಕಂದರೆ ಅವರು ಶಿಕ್ಷಿತರಾಗ್ತಿದ್ದಾರೆ. ಸೊ ಹಾಗಾಗಿ ವೆಸ್ಟರ್ನೈಸೇಷನ್, ಪಾಶ್ಚಾತ್ಯ ಸಂಸ್ಕೃತಿಯಿಂದ ನಾವು ಇವತ್ತು ಹೊಸ ಹೊಸ ಬಟ್ಟೆಗಳನ್ನು ಹಾಕೊಳ್ಳೋದನ್ನು ಕಲ್ತಿದ್ದೀವಿ. ಒಬ್ಬ ಹೆಣ್ಣು ಮಗಳು ಭಾರತದೊಳಗೆ ಹೊಸ ಬಟ್ಟೆ ಅಂದರೆ ಮಾಡರ್ನ್ ಬಟ್ಟೆಯನ್ನು ಹಾಕ್ಕೊಳ್ಳೋದಾಗಿರ್ಬೋದು, ಅವರಿಗೆ ಬೇಕಾದಂಥ ಬಟ್ಟೆಯನ್ನು ಹಾಕ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಅವ್ರು ಹಾಕೋಬಹುದು. ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಯಾರು ಮಾಡರ್ನ್ ಬಟ್ಟೆಗಳನ್ನು ಹಾಕೋತೀರಿ, ಸೊ ಸಮಯ ಮತ್ತು ಸಂದರ್ಭಕ್ಕೆ ಅನುಸಾರವಾಗಿ ನೀವು ಆ ಸಮಯದ ಬಗ್ಗೆ ವಿಚಾರ ಮಾಡಿ, ನೀವು ಯಾವ ಪ್ಲೇಸ್ನಲ್ಲಿ ಯಾವ ಸ್ಥಳದಲ್ಲಿ ಇದ್ದೀರಿ ಅನ್ನೋದನ್ನು ಅರ್ಥ ಮಾಡಿಕೊಂಡು, ಆಮೇಲೆ ನಿಮ್ಮ ಜೊತೆಗೆ ಎಷ್ಟರ ಮಟ್ಟಿಗೆ ರಕ್ಷಣೆ ಇದೆ ಅನ್ನೋದನ್ನು ತಿಳಿದುಕೊಂಡು ನೀವು ಆ ಥರದ ಬಟ್ಟೆಯನ್ನು ಹಾಕ್ಕೊಂಡು ಅಡ್ಡಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಅಥವಾ ಯಾರಾದರೂ ಮೈ ಲೈಫ್ ಮೈ ಚಾಯ್ಸ್ ಮೈ ರೂಲ್ಸ್ ಹೂ ದ ಹೆಲ್ ಆರ್ ಯು ಅಂತ ಇನ್ನೊಬ್ಬರಿಗೆ ಕೇಳೋದಾದರೆ, ಫ್ರೆಂಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಕೂಡ ಎಲ್ಲ ಭಾರತೀಯರು ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ನಾವೇನು ಪ್ರಾಮಿಸ್ ಮಾಡಿದ್ದೀವಿ, ತೊಗೊಂಡಿದ್ದೀವಿ ಶಾಲೆಯಲ್ಲಿ, ಅದನ್ನು ಮರ್ತಿದ್ದೀವಿ. ಸೊ ನನ್ನ ಲೈಫ್ ನನ್ನ ಚಾಯ್ಸ್ ನನ್ನ ಇಷ್ಟ, ನೀವ್ಯಾರು ಕೇಳೋಕ್ಕೆ ಅನ್ನಂಗಿಲ್ಲ. ಯಾಕಂದರೆ ಇದೇ ಸೊಸೈಟಿ ಒಳಗಿರುವಂಥ ಪ್ರತಿಯೊಬ್ಬರಿಗೂ ಎಲ್ಲ ಫೆಸಿಲಿಟಿಗಳು, ನಿಮಗೆ ಸಿಕ್ಕಂಥ ಶಿಕ್ಷಣ ಸಿಕ್ಕಿಲ್ಲ, ನಿಮಗೆ ಕೊಟ್ಟಂಥ ಸಂಸ್ಕೃತಿ ಸಿಕ್ಕಿಲ್ಲ, ನಿಮ್ಮ ಹತ್ರ ಇರುವಷ್ಟು ದುಡ್ಡು ಅವ್ರ ಹತ್ರ ಇಲ್ಲ. ಸೊ ಅವರು ಕೂಡ ನಮ್ಮ ಸಮಾಜದೊಳಗೆ ಹುಟ್ಟಿದವರು, ನಮ್ಮ ದೇಶದೊಳಗೆ ಹುಟ್ಟಿದವರು, ನಮ್ಮ ಬ್ರದರ್ಸೇ. ಸೊ ನಮ್ಮಿಂದ ಅವ್ರಿಗೂ ತೊಂದರೆ ಆಗಬಾರ್ದು ಅನ್ನುವಂಥ ಮನೋಭಾವ ಇರಬೇಕೆ ಹೊರತು, ನನಗನ್ಸಿದ್ದನ್ನು ನಾನು ಮಾಡ್ತೀನಿ ಅನ್ನೋವಂಥ ಮನೋಭಾವ ಇದ್ದರೆ ಡೆಫಿನೆಟ್ಲಿ ರೇಪ್ ಕೇಸ್ಗಳು ಹೆಚ್ಚಿಗೆನೇ ಆಗ್ತವೆ ಹೊರತು ಕಡಿಮೆ ಆಗೋದಿಲ್ಲ. ಎಸ್, ಮಾಡರ್ನ್ ಡ್ರೆಸ್ಸನ್ನು ಮಾಡರ್ನ್ ಪ್ಲೇಸಲ್ಲಿ ಎಲ್ಲಿ ಹಾಕ್ಕೋಬೇಕು ಅಲ್ಲಿ ಹಾಕ್ಕೊಂಡು, ಯಾವ ಸಮಯದೊಳಗೆ ಹಾಕ್ಕೋಬೇಕು ಆ ಸಮಯದೊಳಗೆ ಹಾಕ್ಕೋಬೇಕು. ಸೊ ಹಾಗಂದರೆ ಸರ್ 78 ವರ್ಷ ಆಯಿತು ಸ್ವತಂತ್ರ ಬಂದು, ಏನು ಉಪಯೋಗ ಆಗಿದೆ ಅಂದರೆ, ಎಸ್, ಇನ್ನೂ 78 ವರ್ಷ ಆದರೂ ಕೂಡ ಎಲ್ಲಿವರೆಗೂ ಅವೇರ್ನೆಸ್ ನಮ್ಮ ಸಮಾಜದೊಳಗೆ ಬರೋದಿಲ್ಲ ಅಲ್ಲಿವರೆಗೂ ಏನೂ ಬದಲಾವಣೆ ಆಗೋದಿಲ್ಲ ಫ್ರೆಂಡ್ಸ್. ಇವತ್ತು ಕೋಲ್ಕತ್ತಾದಲ್ಲಿ ಆಗಿರುವಂಥ ಈ ರೇಪ್ ಕೇಸ್ಗಳ ಬಗ್ಗೆನೇ ಐ ಆಮ್ ಶೋರ್ 1% ಅಥವಾ 2% ಆಫ್ ದಿ ಪಾಪ್ಯುಲೇಷನ್ ಆಫ್ ದಿಸ್ ಕಂಟ್ರಿ, ಈ ದೇಶದ 1%, 2% ಪಾಪ್ಯುಲೇಷನ್ ಜನಸಂಖ್ಯೆ ಮಾತ್ರ ವಿಚಾರ ಮಾಡ್ತಿರ್ಬೋದು. ಉಳುಕಿದವರು ವಿಚಾರನೂ ಮಾಡ್ತಾ ಇಲ್ಲ. ಈ ವಿಡಿಯೋನ ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಶೇರ್ ಮಾಡ್ತೀರ ನೋಡೋಣ. ಏನು ತಪ್ಪು ಹೇಳ್ತಾ ಇದ್ದೀನಿ ನಾನು, ಬಟ್ ಶೇರ್ ಮಾಡೋದಿಲ್ಲ ಫ್ರೆಂಡ್ಸ್. ಒಳ್ಳೆಯದನ್ನು ಯಾರೂ ಶೇರ್ ಮಾಡೋದಿಲ್ಲ, ಒಳ್ಳೇದು ಯಾರಿಗೂ ಬೇಕಾಗಿಲ್ಲ. ಸೊ ದ್ಯಾಟ್ ಈಸ್ ದ ಪ್ರಾಬ್ಲಮ್. ಓಕೆ, ಸೊ ದಿಸ್ ಈಸ್ ಅ ಹಾರ್ಡ್ ರಿಯಾಲಿಟಿ. ಇದು ನಿಮಗೆ ಹಾರ್ಷ್ ಅನ್ನಿಸ್ಬೋದು, ಬಟ್ ರಿಯಾಲಿಟಿ ಇದೆ. ಪಾಶ್ಚಾತ್ಯ ಸಂಸ್ಕೃತಿನ ಎಲ್ಲಿಗೆ ಅಪ್ಲೈ ಮಾಡಬೇಕು, ಎಲ್ಲಿಗೆ ಅಪ್ಲೈ ಮಾಡಬಾರ್ದು ನೋಡಿ. ನಮಗೆ ಮಾಡರ್ನ್ ಜೀನ್ಸ್ ಬೇಕಾಗಿದ್ದಾವೆ, ಪಿಜ್ಜಾ ಬರ್ಗರ್ ನಾವು ತಿನ್ಲಿಕ್ಕೆ ಬೇಕಾಗಿದ್ದಾವೆ, ಬಟ್ ಮನಸ್ಥಿತಿ ಮಾತ್ರ ಚೇಂಜ್ ಆಗ್ತಾ ಇಲ್ಲ. ನಿಮ್ಗೆ ಚೇಂಜ್ ಆಗಿರ್ಬೋದು, ನೀವು ಮಾಡರ್ನ್ ಆಗಿರ್ಬೋದು, ಬಟ್ ನಿಮ್ಮ ಸರೌಂಡಿಂಗ್ ಇರೋರು ಮಾಡರ್ನ್ ಇಲ್ಲ. ಸೊ ಆಮೇಲೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಫ್ರೆಂಡ್ಸ್. ನಾ ಏನು ಮಾಡಲಿ ಸರ್, ಸೊಸೈಟಿಯಲ್ಲಿರೋರು ಚೇಂಜ್ ಆಗಲಿಲ್ಲ ಅಂದರೆ ನಮ್ಮ ಕೈಯಲ್ಲಿರುವಂಥ 5 ಬೆರಳುಗಳ ಸಮ ಇಲ್ಲ. ನಮ್ಮ ಮನೆಯಲ್ಲಿರುವಂಥ 4-5 ಜನ ಬ್ರದರ್ಸ್ ಸಿಸ್ಟರ್ಸ್ ಇದೀವಲ್ವಾ, ನಮ್ದು ಎಲ್ಲರದು ಸೇಮ್ ಮೆಂಟಾಲಿಟಿ ಇಲ್ಲ, ಎಲ್ಲರಿಗೂ ಸೇಮ್ ಆಗಿರುವಂಥ ಫೆಸಿಲಿಟಿನ ಕೊಟ್ಟಿಲ್ಲ. ನಿಮ್ಗೆ ಗೊತ್ತಾ, ಚಿಕ್ಕ ಮಗುಗೆ ಯಾವತ್ತು ಪೇರೆಂಟ್ಸ್ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅಂತ ದೊಡ್ಡ ಮಕ್ಕಳು ಯಾವತ್ತೂ ಕಂಪ್ಲೇಂಟ್ ಮಾಡ್ತಾರೆ.
ಯಾವಾಗ ನಮ್ಮ ಮನೆಯೊಳಗೆ ನಾವು ಈಕ್ವಾಲಿಟಿನ ತರಕ್ಕಾಗ್ತಾ ಇಲ್ವೋ, ಯಾವಾಗ ನಮ್ಮ ಮನೆಯೊಳಗೆ ಇಂಥ ಕಂಪ್ಲೇಂಟ್ ಇದಾವೋ, ದೇಶದೊಳಗೆ ಕಂಪ್ಲೇಂಟ್ ಇರೋದು ಸಾಮಾನ್ಯ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಎಲ್ಲರಿಗೂ ವ್ಯವಸ್ಥೆಯಲ್ಲಿ ಏನೇನು ಸಿಗಬೇಕು ಅದು ಸಿಗ್ತಾ ಇಲ್ಲ. ಅರ್ಲಿ ಚೈಲ್ಡ್ಹುಡ್ ಕೇರ್ ಸಿಗ್ತಾ ಇಲ್ಲ. ಓಕೆ, ಯು ಗಾಟ್ ಇಟ್. ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ. ಸೊ ಆರಾಮಾಗಿ ಕೇಳಿ, ಸ್ಪೀಡ್ ಇಟ್ ಕೇಳಬೇಡ್ರಿ, ನಿಮಗೆ ಅರ್ಥ ಆಗೋದಿಲ್ಲ ನಾನು ಹೇಳುವಂಥ ಪಾಯಿಂಟ್ನ. ಪಾಶ್ಚಾತ್ಯ ಸಂಸ್ಕೃತಿ. ಬದಲಾವಣೆ ಜಗದ ನಿಯಮ, ಆದರೆ ಬದಲಾವಣೆಗೆ ಹೊಂದಿಕೊಳ್ಳುವುದು ಎಲ್ಲರಿಂದನೂ ಸಾಧ್ಯವಿಲ್ಲ. ಬದಲಾವಣೆ ಆದಾಗ ಬರೀ ಅಳೋದೇ ನಮ್ಮ ಸಮಾಜದೊಳಗೆ ಕಲಿಸಿಕೊಟ್ಟಿದ್ದಾರೆ ಹೊರತು, ಆಯಿತು ಈ ಥರ ಬದಲಾವಣೆ ಆಗಿದೆ, ಯಾವ ಥರ ನಾವು ಇದನ್ನು ಈ ಸಮಸ್ಯೆಗೆ ಯಾವ ಥರ ಸೊಲ್ಯೂಷನ್ನ ಹುಡ್ಕೋಣ, ಇದಕ್ಕೇನು ಮಾಡೋಣ ಅನ್ನುವಂಥ ಮನೋಭಾವನೆ ಇಲ್ಲ ಫ್ರೆಂಡ್ಸ್. ಬರೀ ನೆಗೆಟಿವ್ ಥಿಂಕಿಂಗ್ ಎವ್ರಿವೇರ್. 1990ರ ನಂತರ ಭಾರತೀಯರ ಬದುಕಿನಲ್ಲಿ ಅನೇಕ ಬದಲಾವಣೆಗಳು ಬಂದಿದ್ದನ್ನು ನಾವು ಕಾಣ್ತೀವಿ. ಭಾರತೀಯರ ವೇಷಭೂಷಣದಲ್ಲಿ ಬದಲಾವಣೆ ಬಂತು, ತಿನ್ನುವ ಆಹಾರದಲ್ಲಿ ಬದಲಾವಣೆ ಬಂತು, ಅಡ್ಡಾಡುವ ವಾಹನಗಳು ಇವತ್ತು ಮರ್ಸಿಡೀಸ್, ಓಕೆ, ಬೆಂಚ್ ಕಾರ್ಸ್. ಭಾರತದೊಳಗೆ ಎಲ್ರಿಗೂ ಕಾರ್ ಬೇಕಾಗಿದೆ, ಭಾರತದೊಳಗೆ ಎಲ್ಲರಿಗೂ ವಾಹನ ಬೇಕಾಗಿದೆ. ಐ ಆಮ್ ವೆರಿ ಹ್ಯಾಪಿ. ಸೊ ಮಾಡರ್ನ್ ಕಾರ್, ಮಾಡರ್ನ್ ಬೈಕ್, ಮಾಡರ್ನ್ ಎಲ್ಲ ಬಸ್ಗಳನ್ನು ಉಪಯೋಗ ಮಾಡ್ತಾ ಇರೋದು ಐ ಆಮ್ ವೆರಿ ಹ್ಯಾಪಿ. ಬಟ್ ಹಾಗೇನೆ ಮಾಡರ್ನ್ ಮನಸ್ಥಿತಿನೂ ಬರಬೇಕು. ಎಲ್ಲರಿಗೂ ಅವ್ರದ್ದೇ ಆದಂಥ ಹಕ್ಕುಗಳನ್ನು ರೆಸ್ಪೆಕ್ಟ್ ಮಾಡುವಂಥ ಒಂದು ಮನಸ್ಥಿತಿ ಇರಬೇಕು ಫ್ರೆಂಡ್ಸ್. ನಮ್ಮ ಸಮಾಜ ಒಪ್ಪಿಕೊಂಡಿದೆ. ಸೊ ಆದರೆ ಹೆಣ್ಣು ಮಕ್ಕಳು ಮತ್ತು ಗಂಡಿನ ವಿಷಯಕ್ಕೆ ಸಂಬಂಧ ಬಂದಂಗೆ ಸೊ ಅನೇಕ ವಿಷಯಗಳಲ್ಲಿ ಇಂದೂ ಕೂಡ ಯಾರೂ ಕೂಡ ಒಪ್ಕೊಳ್ತಾ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ಅಂದರೆ ನಾವು ಬಳಸುತ್ತಿರುವ ವಸ್ತುಗಳಲ್ಲಿ ಬದಲಾವಣೆಯನ್ನು ಒಪ್ಪಿಕೊಂಡಿದ್ದಾರೆ, ಆದರೆ ನಮ್ಮ ವಿಚಾರಗಳಲ್ಲಿ ಇರುವಂಥ ಬದಲಾವಣೆಗಳನ್ನು ಒಪ್ಪುವುದಿಲ್ಲ. ಎಲ್ಲರಿಗೂ ಕೂಡ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಎಷ್ಟರ ಮಟ್ಟಿಗೆ ನಾವು ಪಾಲನೆ ಮಾಡಬಹುದು, ಸೊ ಯಾವುದನ್ನು ಪಾಲನೆ ಮಾಡಬಾರ್ದು ಎಂದು ತಿಳಿಸುವಂಥ ಒಂದು ಅವಶ್ಯಕತೆ ಪಾಲಕರು ಮಕ್ಕಳಿಗೆ ಮಾಡಲೇಬೇಕು ಫ್ರೆಂಡ್ಸ್, ಹೇಳಲೇಬೇಕು. ಓನ್ಲಿ ಚಿಕ್ಕ ಮಕ್ಕಳಿದ್ದಾಗ ಹೇಳಿದಂಥ ಒಂದು ಮಾತುಗಳು ಮಾತ್ರ ಬದಲಾವಣೆಗೆ ಹೆಚ್ಚು ಸಹಕಾರಿಯಾಗಬಹುದು. ಅದರಲ್ಲೂ ಎಲ್ಲಿವರೆಗೂ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ನಮ್ಮ ಸಂಸ್ಕೃತಿ ಮೇಲೆ ಆಗುತ್ತೆ. ಸೊ ವೇಷಭೂಷಣಗಳು ಕೂಡ ಇದಕ್ಕೆ ಕಾರಣ ಆಗ್ತಿದ್ದಾವೆ. ಬಟ್ ಇದನ್ನು ಅರ್ಥ ಮಾಡಿಕೊಂಡು ಸೊ ಮಾಡರ್ನ್ ಡ್ರೆಸ್ ಹಾಕೊಳ್ಳೋದು ತಪ್ಪಲ್ಲ, ಬಟ್ ಸಮಯ ಮತ್ತು ಸಂದರ್ಭಕ್ಕನುಸಾರವಾಗಿ. ಆಮೇಲೆ ಯಾರೋ ನೀವು ಹಾಕ್ಕೊಂಡಿರುವಂಥ ಮಾಡರ್ನ್ ಬಟ್ಟೆಗಳ ಮೇಲೆ ಕಮೆಂಟ್ ಮಾಡ್ತಾರೆ, ಯಾರೋ ಏನೋ ಅಂತಾರೆ ಸಮಾಜದೊಳಗೆ ಅಂದರೆ ಅದನ್ನು ನೀವು ಪಾಸಿಟಿವ್ ಸ್ಪಿರಿಟ್ ಆಗಿ ತಗೊಂಡು ಯಾವ ಸಮಯದೊಳಗೆ ಅದಕ್ಕೆ ರಿಯಾಕ್ಟ್ ಮಾಡಬೇಕು, ಎಲ್ಲಿ ರೆಸ್ಪಾಂಡ್ ಮಾಡಬೇಕು, ಆಮೇಲೆ ಅದ್ರ ಮೇಲೆ ಏನು ಆ್ಯಕ್ಷನ್ ತಗೋಬೇಕು ಅಂತ ನಿಮಗೆ ಮೆಚುರಿಟಿ ಇದ್ದರೆ ಮಾತ್ರ ನೀವು ಮಾಡರ್ನ್ ಡ್ರೆಸ್ನ ಹಾಕ್ಬೋದು, ಇಲ್ಲಾಂದರೆ ಹಾಕುವಂಥ ಅವಶ್ಯಕತೆ ಇಲ್ಲ. ಇಟ್ಸ್ ವೆರಿ ಡೇಂಜರಸ್ ಗೈಸ್. ನೆಕ್ಸ್ಟ್, ಮೂರನೇದಾಗಿ ಶಿಕ್ಷಣ ಪದ್ಧತಿ. ಫ್ರೆಂಡ್ಸ್ ನೋಡಿ, ಶಿಕ್ಷಣವು ಒಂದು ಶಕ್ತಿಶಾಲಿ ಆಯುಧವಾಗಿದೆ. ಸೊ ಒಬ್ಬ ವ್ಯಕ್ತಿಯ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಬಲ್ಲ ಶಕ್ತಿ ಈ ಶಿಕ್ಷಣ ವ್ಯವಸ್ಥೆಗಿದೆ. ಆದರೆ ನಮ್ಮ ದೇಶದೊಳಗೆ ಆಗ್ತಾ ಇರುವಂಥ ದುರಂತ ಏನು ಅಂದರೆ ಲೈಂಗಿಕ ಶಿಕ್ಷಣದ ಭಾಗವಾಗಿಲ್ಲ. 9th ಸ್ಟ್ಯಾಂಡರ್ಡ್ಗೆ ಬಂದ ಮೇಲೆ ಸೊ ಬಾಯ್ಸನ್ನು ಗರ್ಲ್ಸ್ ಕ್ಲಾಸ್, ಬಾಯ್ಸ್ ಮತ್ತು ಗರ್ಲ್ಸ್ ಕಂಬೈನ್ಡ್ ಕ್ಲಾಸ್ ಇರ್ತಾವಲ್ವ, 9th ಸ್ಟ್ಯಾಂಡರ್ಡ್ ಇದ್ದಾಗ ಬಾಯ್ಸ್ ಮತ್ತು ಕ್ಲಾಸ್ಗಳನ್ನು ಬೇರೆ ಮಾಡ್ತಾರೆ. ರೀಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳು ತಲೆ ತಗ್ಗಿಸ್ಕೊಂಡಿರ್ತಾರೆ ಸ್ಕೂಲೊಳಗೆ. ಏನು ತಪ್ಪಿದೆ ಫ್ರೆಂಡ್ಸ್? ನಮ್ಮ ದೇಹದ ಬಗ್ಗೆ ನಾವೇ ತಿಳಿದುಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ಇದರೊಳಗೆ ಏನು ಕ್ರೈಮ್ ಇದೆ? ಯಾಕೆ ಲೈಂಗಿಕ ಯಾಕೆ ಶಿಕ್ಷಣದ ಭಾಗವಾಗಿಲ್ಲ? ನಮ್ಮ ದೇಹದಲ್ಲಾಗುವಂಥ ಬದಲಾವಣೆಯನ್ನು ಯಾರೋ ಒಬ್ಬ ಉತ್ತಮವಾಗಿ ತಿಳಿದಂಥ ಶಿಕ್ಷಕನೋ ವೈದ್ಯನೋ ನಮ್ಮ ಪೇರೆಂಟ್ಸು ಯಾಕೆ ನಮಗೆ ನಮ್ಮ ಬಯಾಲಜಿ ಬಗ್ಗೆ, ನಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಬದಲಾವಣೆ ಬಗ್ಗೆ, ಸೊ ನಮ್ಮ ಒಂದು ಲೈಂಗಿಕ ಬಯಕೆಗಳ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಯಾಕೆ ನಮಗೆ ಸರಿಯಾದ ರೀತಿಯಲ್ಲಿ ಅರಿವು ಮೂಡಿಸ್ತಾ ಇಲ್ಲ? ಸೊ ಮೂಡಿಸೋದ್ರಿಂದ ಈ ರೇಪ್ ಪ್ರಕರಣ ಆಗಿರ್ಬೋದು, ಕೊಲೆ ಪ್ರಕರಣ ಆಗಿರ್ಬೋದು, ಇನ್ನೊಬ್ಬರನ್ನ ಕೀಳ್ಮಟ್ಟದಿಂದ ನೋಡೋದಾಗಿರ್ಬೋದು ನಿಲ್ಲುತ್ತೆ ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ನಮಗೆ ಎಂಥ ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಯಾರೋ ಒಬ್ಬರು ಹೇಳುವಂಥ ಇನ್ಫಾರ್ಮೇಷನ್ ತುಂಬಾ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುತ್ತೆ ಫ್ರೆಂಡ್ಸ್ ಶಿಕ್ಷಣ ಪದ್ಧತಿಯಲ್ಲಿ. ಅದೇ ನನ್ನ ಫ್ರೆಂಡ್ಸ್ಗಳಲ್ಲೇ ಇರ್ತಾರೆ ಯಾರೋ ಒಬ್ಬರು, ನನಗೆ 4 ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, 5 ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಈ ಥರ ಹೇಳಕ್ಕೆ ಶುರು ಮಾಡ್ತಾರೆ. ಅದನ್ನು ನಂಬದಂಥ ಇನ್ನಷ್ಟು ವಿದ್ಯಾರ್ಥಿಗಳ ಮೇಲೆ ಪ್ರೆಷರ್ ಆಗುತ್ತೆ. ಆಮೇಲೆ ವಿದ್ಯಾರ್ಥಿಗಳು ಕೇಳ್ತಾರೆ, ನಿನಗೆ ಗರ್ಲ್ ಫ್ರೆಂಡ್ ಇದ್ದಾರೆ ಇಲ್ವಾ? ಹಾಗಂದ್ರೆ ಹೆಂಗೆ ಹುಡುಗ ನೀನು? ನೋಡಿ ಮನೋಭಾವ ನೋಡಿ. ಸೊ ಇದನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾರೋ ಸರಿಯಾದ ವಯಸ್ಸಿನಲ್ಲಿ ಸರಿಯಾಗಿ ಯಾಕೆ ತಿಳಿ ಹೇಳ್ತಾ ಇಲ್ಲ? ಇದನ್ನು ಹೇಳಿದರೆ ಇವತ್ತು ಹೆಣ್ಣು ಮಕ್ಕಳ ಮರ್ಡರ್ಗಳೇನಾಗ್ತಿದ್ದಾವೆ ಅದು ಆಗೋದು ನಿಲ್ಲುತ್ತೆ, ಅತ್ಯಾಚಾರ ಪ್ರಕರಣಗಳು ನಿಲ್ತವೆ. ಆಮೇಲೆ ಆಲ್ವೇಸ್ ರಿಮೆಂಬರ್, ನಾನು ಯಾಕೆ ಇದು ಇರಬೇಕು ಅಂತ ಹೇಳ್ತಿದ್ದೀನಿ ಅಂದರೆ ನಮ್ಮ ಸಮಾಜದೊಳಗೆ ನೀವು ಏನನ್ನ ಮಾಡಬೇಡ, ಇದು ತಪ್ಪು, ಸೊ ಅದನ್ನು ನೋಡೋದು ಅಪರಾಧ ಅಂತ ನೀವು ಮಕ್ಕಳಿಗೆ ಏನು ಹೇಳ್ತಿರೋ, ಮಕ್ಕಳು ಅದನ್ನೇ ಮೊದಲು ಮಾಡ್ತಾರೆ, ಅದನ್ನೇ ಮೊದಲು ನೋಡ್ತಾರೆ. ಸೊ ನೀವು ಮಾಡಿ ಅಂತ ಹೇಳಿಬಿಡಿ,
ಅದರೊಳಗೆ ಏನೂ ಅವರಿಗೆ ಕ್ಯೂರಿಯಾಸಿಟಿನೂ ಉಳಿಯೋದಿಲ್ಲ, ಅವ್ರು ಏನೂ ಮಾಡೋದಿಲ್ಲ. ನಮ್ಮ ಸಮಾಜವನ್ನು ಅರ್ಥೈಸ್ಕೊಂಡು ಬದಲಾವಣೆಯನ್ನು ತರಬೇಕಲ್ವಾ? ನಾನು ಹೇಳ್ತಾ ಇರೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ದೇಹದ ಅಂಗಾಂಗಗಳ ಬಗ್ಗೆ ನಾವೇ ಯಾಕೆ ತಿಳಿದುಕೊಳ್ಳೋದಿಲ್ಲ? ತಿಳಿದುಕೊಳ್ಳೋ ಅವಕಾಶವನ್ನು ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಯಾಕೆ ನೀಡಿಲ್ಲ ಫ್ರೆಂಡ್ಸ್? ಈ ದೇಶದಲ್ಲಿ ಹುಟ್ಟುವ ಪ್ರತಿಯೊಂದು ಮಗುನೂ ಕೂಡ ಆ ಮಗುವಿನ ದೇಹದಲ್ಲಿರುವ ಮತ್ತು ಆಗುವ ಬದಲಾವಣೆಗಳ ಬಗ್ಗೆ ಭಯವಿಲ್ಲದೆ ಶಿಕ್ಷಕರು ಮತ್ತು ಪಾಲಕರು ನಮ್ಮ ಸಮಾಜದಲ್ಲಿ ದೊಡ್ಡವರಾದವರು ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ರೀತಿಯಲ್ಲಿ ತಿಳಿ ಹೇಳಿದರೆ ಸಮಾಜದಲ್ಲಾಗುವ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಬಟ್ ಆಗ್ತಾ ಇಲ್ಲ. ಇದರಿಂದನೇ ರೇಪ್ ಕೇಸ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ ಫ್ರೆಂಡ್ಸ್. ಸಾಮಾಜಿಕ ಹೊಣೆಗಾರಿಕೆಯಿಂದ ಇವತ್ತು ಶಿಕ್ಷಣ ವ್ಯವಸ್ಥೆ ಆಗಲಿ, ಪಾಲಕರಾಗಲಿ, ಸಮಾಜವಾಗಲಿ ಯಾರೂ ಕೂಡ ಸಹಾಯಕ್ಕೆ ಬರ್ತಾ ಇಲ್ಲ. ಯಾರೂ ಕೂಡ ನಿಮ್ಗೆ ಏನು ಸಮಸ್ಯೆ ಅಂತ ಕೇಳ್ತಾ ಇಲ್ಲ. ಅತ್ಯಾಚಾರ ಪ್ರಕರಣಗಳು ಅಂತೂ ಇವತ್ತು ಹೆಚ್ಚಿಗೆ ಆಗ್ತಾನೆ ಇದ್ದಾವೆ. ಆವಾಗ ಮಾತ್ರ ಯಾವಾಗ ಅತ್ಯಾಚಾರ ಪ್ರಕರಣ ಆಗುತ್ತೆ ಬಾಯಿ ಬಡ್ಕೊಳ್ಳೋದು, ಅದ್ರ ಬಗ್ಗೆ ಮಾತಾಡೋದು, ಚಿಕ್ಕ ವಯಸ್ಸಿನಲ್ಲಿ ಇಂಥ ವಿಷಯಗಳನ್ನ ಮಕ್ಕಳಿಗೆ ತಿಳಿ ಹೇಳೋದ್ರಿಂದ ಯಾವ ಪ್ಲೇಸ್ನಲ್ಲಿ ಸೇಫ್ ಆಗಿರಬೇಕು, ಅವಶ್ಯಕತೆ ಏನಿದೆ, ಅವಶ್ಯಕತೆ ತಕ್ಕಂತೆ ಹೇಗೆ ಬದುಕಬೇಕು, ಇದಕ್ಕೆ ಪರಿಹಾರಗಳೇನಿದಾವೆ ಶಿಕ್ಷಣ ವ್ಯವಸ್ಥೆಯಲ್ಲಿ, ಇದರಲ್ಲಿ ಬದಲಾವಣೆ ತರಲೇಬೇಕು. ಲೈಂಗಿಕ ಶಿಕ್ಷಣವನ್ನು ಮಕ್ಕಳಿಗೆ ನೀಡಲೇಬೇಕು. ಚೈಲ್ಡ್ ಮ್ಯಾರೇಜ್ ಫ್ರೆಂಡ್ಸ್, ಹೌ ಬ್ಯಾಡ್ ಇಟ್ ಇಸ್. ಆ ಮಗುವಿನ ಬಗ್ಗೆ ನೋಡಿ, ಇಷ್ಟು ವಯಸ್ಸಾದರೂ ಕೂಡ ನಮ್ಮ ಬಯಾಲಜಿ ಗೊತ್ತಿಲ್ಲ. ಇನ್ನು 18 ವರ್ಷಕ್ಕಿಂತ ಕಡಿಮೆ ಇರುವಂಥ ಹೆಣ್ಣು ಮಗಳಿಗೆ ಮದುವೆ ಆದಾಗ ಅವಳು ಇವನ್ ಗರ್ಭಿಣಿ ಕೂಡ ಆಗ್ತಾಳೆ, ಮಗುವಿಗೆ ಜನ್ಮ ಕೊಡ್ತಾಳೆ. ಅವಳ ಬಾಡಿ ಬಗ್ಗೆ ಅವಳಿಗೆ ಗೊತ್ತಿಲ್ಲ. ಬಟ್ ಅವಳಿಗೆ ಮದುವೆ ಆದಾಗ ಆ ಒಂದು ಹೆಣ್ಣು ಮಗಳಿಗೆ ಏನು ಮಗುವಿನ ಬಗ್ಗೆ ಗೊತ್ತಿರುತ್ತೆ? ಓಕೆ, ಅವಳು ಹೆಂಗೆ ಉತ್ತಮವಾದಂಥ ಒಂದು ಮಗುನ ಬೆಳೆಸಕ್ಕೆ ಸಾಧ್ಯ ಇದೆ? ಯು ಆಲ್ ಹ್ಯಾವ್ ಟು ಥಿಂಕ್ ಫ್ರೆಂಡ್ಸ್. ಅವಳಿಗೆ ಶಿಕ್ಷಣ ಇಲ್ಲ, ಮಕ್ಕಳಿಗೆ ಏನು ಶಿಕ್ಷಣ ಕೊಡ್ತಾರೆ ಅವರು? ನೋಡಿ ಫ್ರೆಂಡ್ಸ್, ಓಕೆ, ರಾಜಕೀಯ ಕಾರಣ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. 2024 ಲೋಕಸಭೆ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಂಥ 46% ಸಂಸದರು, ಇವರೆಲ್ಲ ನಮ್ಮನ್ನು ಆಳುವಂಥ ನಾಯಕರು. ದರೋಡೆಕೋರಿದ್ದಾರೆ, ರೇಪ್ ಮಾಡಿದವರಿದ್ದಾರೆ. ಇಂಥ ಕೇಸ್ನಲ್ಲಿ ಭಾಗಿಯಾದವ್ರನ್ನ MP ಆಗಿ ಆಯ್ಕೆ ಮಾಡ್ತಾ ಇರುವಂಥ ನಮ್ಮ ಸಮಾಜ ಒಬ್ಬ ವ್ಯಕ್ತಿ ಟೆರರಿಸ್ಟ್ನ MP ಆಗಿ ಆಯ್ಕೆ ಮಾಡ್ತಾರೆ. ಅದೇ ಒಬ್ಬ ದೇಶಕ್ಕಾಗಿ ಏನಾದರೂ ಮಾಡಬೇಕು ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಯಾವತ್ತೂ ಆಯ್ಕೆ ಮಾಡೋದಿಲ್ಲ. ಯಾಕಂದರೆ ಯುವಕರನ್ನ ನಂಬಿ ರಾಜಕೀಯಕ್ಕೆ ಹೋದರೆ ಈ ದೇಶದೊಳಗೆ ಯಾರೂ ಸಕ್ಸಸ್ಫುಲ್ಲು ಆಗೋದಿಲ್ಲ. ಎಂಡ್ ಆಫ್ ದಿ ಡೇ ನೀವು ದುಡ್ಡು ಕೊಡಬೇಕು, ರೇಪ್ ಮಾಡಬೇಕು, ಮತ್ತು ಅಣ್ಣ ಅನ್ನಿಸ್ಕೊಳ್ತವ್ರು ಇರಬೇಕು. ಎಷ್ಟೇ ಅತ್ಯಾಚಾರಗಳನ್ನ ಮಾಡಿದ್ರು ಬ್ರಿಜ್ ಭೂಷಣ್ ಚರಣ್ ಸಿಂಗ್ ಅವರ ಕೇಸ್ನ ಕೇಳಿರ್ಬೋದು ಫ್ರೆಂಡ್ಸ್ ನೀವು. ವರ್ಷಾನ್ಗಟ್ಲೆ ಎಷ್ಟೋ ಮಹಿಳೆಯರ ಜೊತೆ ರೇಪ್ ಕೇಸ್ಗಳಲ್ಲಿ ಭಾಗಿಯಾದರೂ ಕೂಡ ಇವ್ರನ್ನ ಅಧಿಕಾರದಿಂದ ತೆಗಿಲಿಲ್ಲ. ಓಕೆ, ಅಧಿಕಾರವನ್ನು ಹೇಗೆ ದುರುಪಯೋಗ ಪಡಿಸ್ಕೊತಿದ್ದಾರೆ ಅಂದರೆ, ಒಬ್ಬ ಯಾರೋ ಹೀರೋನೋ ಒಬ್ಬ ಯಾರೋ ಹೀರೋಯಿನೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ರೇಪ್ ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ ಅಂದರೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಪೊಲೀಸರ ಮೇಲೆ ಪ್ರೆಷರ್ ಹಾಕ್ತಾರೆ. ಆ ಹೀರೋನ ಅರೆಸ್ಟ್ ಮಾಡೋಂಗಿಲ್ಲ, ಅವನು ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದಾನೆ, ಅವನು ಬಹಳ ಒಳ್ಳೆ ಮನುಷ್ಯ ಇದ್ದಾನೆ ಅನ್ನುವಂಥ ಮನೋಭಾವ ಬೆಳೀತಾ ಇದೆ ನಮ್ಮ ಸಮಾಜದಲ್ಲಿ. ಅತ್ಯಾಚಾರ ಪ್ರಕರಣಗಳು ಇದಕ್ಕೆ ಹೆಚ್ಚಾಗ್ತಿದೆ ಫ್ರೆಂಡ್ಸ್. ನಮ್ಮನ್ನು ಆಳುವವರೇ ನಮಗೆ ಒಂದು ಆದರ್ಶ ವ್ಯಕ್ತಿಯಾಗಿರಬೇಕು. ಆದರೆ ನಾಯಕರೇ ಅತ್ಯಾಚಾರದೊಳಗೆ ಭಾಗಿಯಾಗ್ತಾ ಇರೋದ್ರಿಂದ ಇನ್ನು ಸಾಮಾನ್ಯ ಜನರ ಮೇಲೆ ಅತ್ಯಾಚಾರ ಪ್ರಕರಣಗಳು ಹೇಗೆ ಕಮ್ಮಿ ಆಗೋಕ್ಕೆ ಸಾಧ್ಯ? ಅದೆಷ್ಟೋ ಬಾರಿ ಅತ್ಯಾಚಾರದಲ್ಲಿ ಪ್ರಕರಣದ ಆಗಿರುವಂಥ ವ್ಯಕ್ತಿಯನ್ನು ರಾಜಕೀಯ ವ್ಯಕ್ತಿಗಳು ಅಧಿಕಾರ ಉಪಯೋಗಿಸಿ ಶಿಕ್ಷೆಯಿಂದ ತಡೆಗಟ್ತಾರೆ. ಉದಾಹರಣೆಗೆ ಒಂದು ಉದಾಹರಣೆಯನ್ನು ಕೊಡಬೇಕು ಅಂದರೆ ನೋಡಿ, ಜೆಸ್ಸಿಕಾ ಲಾಲ್ ಪ್ರಕರಣದಲ್ಲಿ ಏನು ಮನು ಶರ್ಮಾ ಅರೆಸ್ಟ್ ಆಗಿದ್ರು, ಆ ಒಂದು ಹತ್ಯೆ ಪ್ರಕರಣದಲ್ಲಿ ಕೂಡ ಅವರ ತಂದೆ ಹೋಮ್ ಮಿನಿಸ್ಟರ್ ಆಗಿದ್ದು 2 ವರ್ಷಗಳವರೆಗೆ ಅವ್ರನ್ನ ಜೈಲ್ಗೂ ಕೂಡ ಹಾಕಿರಲಿಲ್ಲ. ಆರಾಮಾಗಿ ರಾಜಾರೋಷವಾಗಿ ಅಡ್ಡಾಡ್ತಿದ್ರು. ಬಟ್ ನಂತರ ಬರ್ಕಾ ದತ್ ಅವರ ಒಂದು ಇದರಿಂದ ಅವರು ರಿಪೋರ್ಟ್ ಮಾಡಿದ್ರಿಂದ ಅವ್ರನ್ನ ಜೈಲಿಗೆ ಹಾಕಲಾಯಿತು. ಇಂಥ ಅನೇಕ ಸಾವಿರಾರು ಪ್ರಕರಣಗಳು ನಮ್ಮ ಸಮಾಜದೊಳಗಿದ್ದಾವೆ. ಸಮಾಜದಲ್ಲಿ ಹೆಚ್ಚಾಗುತ್ತಿರುವ ಸಮಾನತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಇದ್ರ ಬಗ್ಗೆ ನಾನು ಆಲ್ರೆಡಿ ಬಹಳಷ್ಟು ಪಾಯಿಂಟ್ಗಳನ್ನ ಹೇಳಿದ್ದೀನಿ. ಇಂದು ಅತಿ ವೇಗವಾಗಿ ಬೆಳೆಯುತ್ತಿರುವಂಥ ನಮ್ಮ ಆರ್ಥಿಕತೆಯಲ್ಲಿ ನಮ್ಮ ದೇಶದ ಆರ್ಥಿಕತೆ ಕೂಡ ಒಂದಾಗಿದೆ. ಒಂದು ಕಡೆಯಿಂದ ಆರ್ಥಿಕವಾಗಿ ಪ್ರಬಲರಾಗ್ತಾ ಇರುವಂಥ ಭಾರತ ದೇಶದಲ್ಲಿ ಕೆಲವು ಜನರು ಮಾತ್ರ ಶ್ರೀಮಂತರಾಗ್ತಿದ್ದಾರೆ. ಆರ್ಥಿಕ ಅಭಿವೃದ್ಧಿ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ತಲುಪ್ತಾ ಇಲ್ಲ. ನಮ್ಮ ಸಮಾಜದಲ್ಲಿ ಅಸಮಾನತೆ ಇರುತ್ತದೋ ಅಲ್ಲಿವರೆಗೆ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾನೆ ಹೋಗ್ತವೆ. ಒಂದು ಕಡೆಯಿಂದ ಬಹುತೇಕರಿಗೆ ತಿನ್ನಲು ಆಹಾರವಿಲ್ಲ ಫ್ರೆಂಡ್ಸ್. 3 ಹೊತ್ತು 40 ಕೋಟಿ ಜನರಿಗೆ ಹಂಗರ್ ಇಂಡೆಕ್ಸ್ ಅಲ್ಲಿ ಇದು ಹೇಳ್ತದೆ ಫ್ರೆಂಡ್ಸ್. 40 ಕೋಟಿ ಜನ ಇದೇ ದೇಶದೊಳಗಿರೋರಿಗೆ ತಿನ್ನಲು 3 ಹೊತ್ತು ಆಹಾರ ಸಿಗ್ತಾ ಇಲ್ಲ. ಬಟ್ ಇನ್ನೊಂದು ಕಡೆಯಿಂದ ಜಗತ್ತಿನ ಅಗರ್ಭ ಶ್ರೀಮಂತರು ನಮ್ಮ ದೇಶದೊಳಗೆ ಇರೋದನ್ನು ನಾವು ಕಾಣ್ತೀವಿ. ಇಂಥ ಇಷ್ಟೊಂದು ಇಂಬ್ಯಾಲೆನ್ಸ್ ಇರಬೇಕಾದ್ರೆ, ಇಷ್ಟೊಂದು ಅನ್ಯಾಯ ಆಗ್ತಿರ್ಬೇಕಾದ್ರೆ ಯಾಕೆ ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗೋದಿಲ್ಲ? ನಮ್ಮ ಸಮಾಜದಲ್ಲಿ ಬಹುತೇಕರಿಗೆ ಶಿಕ್ಷಣಕ್ಕೆ ಬೇಕಾದ ಸಮಯಕ್ಕೆ
ಓಕೆ, ಸೊ ಶಿಕ್ಷಣ ಮತ್ತು ಬೇಕಾದ ಸಮಯಕ್ಕೆ ಆಹಾರ, ಬಾಲ್ಯಾವಸ್ಥೆಯಲ್ಲಿ ಸಿಗಬೇಕಾದ ಉತ್ತಮ ಸೇವೆಗಳು, ಅರ್ಲಿ ಚೈಲ್ಡ್ಹುಡ್ ಕೇರ್ ಎಲ್ಲರಿಗೂ ಸಿಗ್ತಾ ಇಲ್ಲ ಫ್ರೆಂಡ್ಸ್. ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಸಿಗ್ತಾ ಇಲ್ಲ, ಎಲ್ಲರಿಗೂ ತಂದೆ ತಾಯಿಯ ಪ್ರೀತಿ ಸಿಗ್ತಾ ಇಲ್ಲ. ಸೊ ಬಡತನ ಹೆಚ್ಚಿಗೆಯಿಂದ ಆಗಿರ್ಬೋದು, ಆಮೇಲೆ ಮನಸ್ಥಿತಿಯಿಂದ ಆಗಿರ್ಬೋದು, ಈ ಥರ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಸಮಾಜದಲ್ಲಿ ಯಾರಾದರೂ ತಪ್ಪು ಮಾಡಿದಾಗ ಮಾತ್ರ ಸಮಾಜ ಅವರನ್ನು ಗುರುತಿಸ್ತದೆ. ಆದರೆ ಅವರು ಯಾವ ಸಮಸ್ಯೆಯಿಂದ ಬಳಲುತ್ತಿದ್ದಾರೋ, ಯಾಕೆ ಆ ತಪ್ಪನ್ನು ಮಾಡಿದ್ದಾರೆ ಅಂತ ಯಾರೂ ವಿಚಾರ ಮಾಡೋದಿಲ್ಲ. ಸೊ ಈ ಸಮಸ್ಯೆಯಿಂದ ಕೂಡ ಇವತ್ತು ನಮ್ಮ ಸಮಾಜದಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಸಮಾನತೆಯನ್ನು ತರುವುದರಿಂದ ಮಾತ್ರ ಇಲ್ಲಿ ಬದಲಾವಣೆ ತರಬಹುದು, ಬಟ್ ಸಮಾನತೆ ತರುವುದು ಅಷ್ಟು ಈಜಿ ಅಲ್ಲ ಫ್ರೆಂಡ್ಸ್. ಇನ್ನು ಕಾನೂನುಗಳ ಸಮಸ್ಯೆ ನೋಡಿ, ನಮ್ಮ ದೇಶದಲ್ಲಿ ಭಾರತದಲ್ಲಿ ಅದೆಷ್ಟೋ ಬಾರಿ ಅತ್ಯಾಚಾರ ಪ್ರಕರಣಗಳಲ್ಲಿ 10 ವರ್ಷ 20 ವರ್ಷಗಳಾದರೂ ಕೂಡ ಅಪರಾಧಿಗಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನು ನೀಡಲಾಗಿಲ್ಲ. ನ್ಯಾಯದಾನ ಮಾಡುವುದು ಕೂಡ ವಿಳಂಬವಾಗಿದೆ. ಸೊ ಅವರು ಬೇಲ್ ತಗೊಂಡು ಎಸ್ಕೇಪ್ ಆಗ್ತಿದ್ದಾರೆ ಫ್ರೆಂಡ್ಸ್, ಅತ್ಯಾಚಾರದಲ್ಲಿ ಭಾಗಿಯಾಗ್ತಾ ಇರೋದು. ಇನ್ನು ನ್ಯಾಯಾಲಯಗಳಲ್ಲಿ ಕೋಟಿ ಕೋಟಿ ಪ್ರಕರಣಗಳು ಬಾಕಿ ಇದ್ದಾವೆ. ತ್ವರಿತ ನ್ಯಾಯಾಲಯಗಳನ್ನ ಒದಗಿಸಬೇಕು ಅಂತ ಬಹಳಷ್ಟು ದಿನಗಳಿಂದ ಡಿಮ್ಯಾಂಡ್ ಇದೆ, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಉದಾಹರಣೆಗೆ ನಿರ್ಭಯ ಪ್ರಕರಣ 2013ರ ನಂತರ ನಿರ್ಭಯ ಹಣಕಾಸು ವ್ಯವಸ್ಥೆಯನ್ನು ಕೂಡ ಜಾರಿಗೊಳಿಸಲಾಗಿದೆ. ಪ್ರತಿ ವರ್ಷ ಬಜೆಟ್ನಲ್ಲಿ ಹಣಕಾಸು ಕೂಡ ನೀಡಲಾಗ್ತಾ ಇದೆ, ಬಟ್ ಹಣವನ್ನು ಸರಿಯಾದ ರೀತಿಯಲ್ಲಿ ಬಳಸಲಾಗ್ತಾ ಇಲ್ಲ ಫ್ರೆಂಡ್ಸ್. ಕಳೆದ 2 ವರ್ಷದಿಂದ ಈ ಹಣನೇ ಬಳಸಿಲ್ಲ. ಸೊ ಹೀಗಾದರೆ ಯಾವಾಗ ಈ ರೇಪ್ ಕೇಸ್ಗಳು ನಿಲ್ತವೆ? ಅದಕ್ಕೆ ಹೆಚ್ಚಿಗೆ ಆಗ್ತಿದೆ. ಇನ್ನು ಕಡಿಮೆ ಲಿಂಗಾನುಪಾತ, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಭಾರತದ ಸಮಾಜದಲ್ಲಿ 2011ರ ಜನಗಣತಿ ಪ್ರಕಾರ ಪ್ರತಿ 1000 ಪುರುಷರಿಗೆ 943 ಮಹಿಳೆಯರಿದ್ದಾರೆ. ಸೊ ಅಂದರೆ ಹೆಣ್ಣು ಮಕ್ಕಳು ಹುಟ್ಟಿದರೆ ಸಂಸಾರಕ್ಕೆ ಹೊರೆ ಅನ್ನುವಂಥ ಮನೋಭಾವ ಇರುವಂಥ ಜನಸಂಖ್ಯೆ. ಇದು ಅತಿ ಹೆಚ್ಚು ಶಿಕ್ಷಕರೇ ಮಾಡ್ತಿದ್ದಾರಾ? ಭ್ರೂಣ ಹತ್ಯೆಯನ್ನು ಅತಿ ಹೆಚ್ಚು ಶಿಕ್ಷಕರೇ ಮಾಡ್ತಿದ್ದಾರಾ? ಹೆಣ್ಣು ಮಕ್ಕಳು ಹುಟ್ಟಿದರೆ ಭಾರ ಅಂತ ಶಿಕ್ಷಿತರಾದವರೇ ಹೇಳ್ತಿದ್ದಾರಾ ಫ್ರೆಂಡ್ಸ್? ಸೊ ಇನ್ನು ಉಳ್ಕಿದವ್ರ ಬಗ್ಗೆ ವಿಚಾರ ಮಾಡಿ ಫ್ರೆಂಡ್ಸ್. ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡ್ತಾರೆ. ಇಂತಹ ಸಮಸ್ಯೆಗಳನ್ನ ಎಲ್ಲಿವರೆಗೂ ನಾವು ಸರಿಪಡಿಸೋದಿಲ್ವೋ ಅಲ್ಲಿವರೆಗೂ ಅತ್ಯಾಚಾರ ಪ್ರಕರಣಗಳು ಕಡಿಮೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆಗಳಿದ್ದಾವೆ, ಪ್ರತಿಯೊಬ್ಬರಿಗೂ ಕೂಡ ಲೈಂಗಿಕ ಬಯಕೆ ಇದೆ. ಒಬ್ಬ ವ್ಯಕ್ತಿಗೆ ಹೆಂಗೆ ಹಸು ಆಗುತ್ತೆ ಹಾಗೆ ಲೈಂಗಿಕ ಬಯಕೆ ಕೂಡ ಆಗುತ್ತೆ. ಸೊ ಯಾವಾಗ ಅದು ಈಡೇರೋದಿಲ್ಲೋ ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ. ಹಾಗಾಗಬಾರ್ದು, ಬಟ್ ಅರಿವಾದರೂ ಮೂಡಿಸ್ತಾ ಇದ್ದಾರೆ ಯಾರಾದರೂ? ಅದನ್ನು ಮಾಡ್ತಾ ಇಲ್ಲ ಫ್ರೆಂಡ್ಸ್. ಜನರ ಹತ್ತಿರ ಇವಾಗ ಅತ್ಯಾಚಾರ ಮಾತನಾಡ್ತಾರೆ, ಆದರೆ ಸೊ ಅತ್ಯಾಚಾರ ಅವರಿಂದಾನೇ, ಈ ಸಮಾಜನೇ ಕಾರಣ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಆ ಅರಿವು ಮೂಡಿಸುವಂಥ ಶಿಕ್ಷಣ ಇರಬೇಕು. ಸೊ ಅರಿವೇ ಗುರು ಆಗಲೇಬೇಕು ಫ್ರೆಂಡ್ಸ್. ಇನ್ನು ಮದ್ಯಪಾನ ಮತ್ತು ಮಾನಸಿಕ ಆರೋಗ್ಯದ ಸಮಸ್ಯೆ ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಮದ್ಯಪಾನ ನೋಡಿ, 90% ಆಫ್ ದಿ ರೇಪ್ ಕೇಸಸ್ಗಳು ಆಗ್ತಾ ಇರೋದು ಐದರ್ ಡ್ರಗ್ಸ್ನ ತಗೊಂಡಾಗ ಅಥವಾ ಈವನ್ ಈ ಮದ್ಯಪಾನವನ್ನು ಮಾಡಿದಾಗ. ಸೊ ಸರ್ಕಾರಕ್ಕೆ ಗೊತ್ತಿಲ್ವಾ ಈ 90% ಪ್ರಕರಣಗಳು ಸೊ ಈ ಮದ್ಯಪಾನ ಸೇವಿಸಿದಾಗ ಅಥವಾ ಸೊ ಈ ಮಾನಸಿಕವಾಗಿ ಅಸ್ತವ್ಯಸ್ತರಾದವರಿಂದನೇ ಆಗ್ತಿದ್ದಾವೆ ಅಂತ ಗೊತ್ತಿಲ್ವಾ? ಆದರೂ ಕೂಡ ಮದ್ಯಪಾನವನ್ನು ಯಾಕೆ ಬ್ಯಾನ್ ಮಾಡಿಲ್ಲ ಈ ದೇಶದೊಳಗೆ? ಡ್ರಗ್ಸ್ನ ಯಾಕೆ ಬ್ಯಾನ್ ಮಾಡಿಲ್ಲ ಈ ದೇಶದೊಳಗೆ? ಸೊ ನೋಡಿ ಫ್ರೆಂಡ್ಸ್, ಪ್ಲೀಸ್ ಥಿಂಕ್ ಅಬೌಟ್ ಇಟ್. ಮಾನಸಿಕ ಆರೋಗ್ಯವನ್ನು ಒಂದು ಆರೋಗ್ಯ ಸಮಸ್ಯೆ ಅಂತಾನೇ ನಮ್ಮ ದೇಶದೊಳಗೆ ಗುರುತಿಸಿಲ್ಲ. ಇವತ್ತು ಆ ಸಂಜಯ್ ರಾಯ್ ಕಲ್ಕತ್ತಾ ಹಾಸ್ಪಿಟ್ಲಲ್ಲಿ ರೇಪ್ ಮಾಡಿದ್ದಾಗಿರ್ಬೋದು, ಯಾರ್ಯಾರು ಒಬ್ಬ ಮಹಿಳೆ ವಿರುದ್ಧ ಅತ್ಯಾಚಾರ ಮಾಡ್ತಾರೆ ಅಷ್ಟೊಂದು ಫೋರ್ಸ್ಫುಲ್ ಆಗಿ, ಸೊ ಅವರೆಲ್ಲ ಮನುಷ್ಯರೆಲ್ಲ ಫ್ರೆಂಡ್ಸ್, ಅವರೆಲ್ಲ ಮಾನಸಿಕವಾಗಿ ಅಸ್ತವ್ಯಸ್ತರಾದವ್ರೆ. ಅವರಿಗೆ ತಂದೆ ತಾಯಿಯ ಅಥವಾ ಅಕ್ಕ ತಂಗಿಯ ಒಂದು ಮಹತ್ವ ಗೊತ್ತಿಲ್ಲ, ಆಮೇಲೆ ಹೆಣ್ಣಿನ ಮಹತ್ವ ಗೊತ್ತಿಲ್ಲ, ಅಥವಾ ಗೊತ್ತಿದ್ರೂ ಕೂಡ ಅವರು ಸೈಕೋಗಳಾಗಿದ್ದಾರೆ. ಅಂಥವ್ರು ಮಾತ್ರ ಇಂಥ ಪ್ರಕರಣಗಳ ಮಾಡ್ತಿದ್ದಾರೆ. ಆಮೇಲೆ ಮಾನಸಿಕ ಸಮಸ್ಯೆಯಿಂದ ಯಾವುದಾದ್ರೂ ವ್ಯಕ್ತಿ ಬಳಲ್ತಿದ್ದಾನೆ ಅಂದರೆ ಅದನ್ನು ಕಂಡು ಹಿಡಿಯುವಂಥ ಅವಶ್ಯಕತೆ ಇದೆ. ಇವತ್ತು ಜ್ವರ ಬಂದರೆ ನಾವು ಹೆಂಗೆ ಡಾಕ್ಟರ್ ಹತ್ರ ಹೋಗ್ತೀವಿ, ನಮಗೇನಾದರೂ ಸಿಟ್ಟು ಬರ್ತಿದ್ರೆ, ನಮಗೇನಾದರೂ ಒಂಥರ ಎನೋಯಿಂಗ್ ಫೀಲ್ ಆಗ್ತಿದ್ರೆ ನಾವು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇದೆ ಫ್ರೆಂಡ್ಸ್. ಮಾನಸಿಕ ಆರೋಗ್ಯದ ಸಮಸ್ಯೆ ಇವತ್ತು ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾ ಇರುವಂಥ ದೇಶದಲ್ಲಿ ಬಹಳಷ್ಟು ಹೆಚ್ಚಿಗೆ ಆಗ್ತಾ ಇದೆ. ಅದರೊಳಗೂ ನಗರ ಪ್ರದೇಶದಲ್ಲಿ ಮಾನಸಿಕ ಸಮಸ್ಯೆ ಹೆಚ್ಚಾಗ್ತಾ ಇದೆ ಫ್ರೆಂಡ್ಸ್. ಸೊ ಮಾನಸಿಕವಾಗಿ ಅಸ್ತವ್ಯಸ್ತರಾದಂಥ ಜನ ಇವತ್ತು ಧೂಮಪಾನನೂ ಮಾಡ್ತಿದ್ದಾರೆ. ಯಾರು ಸಿಗ್ತಾರೆ ಅವರನ್ನು ರೇಪ್ನು ಮಾಡ್ತಾರೆ. ಯಾಕಂದರೆ ಅವರಿಗೆ ಅವರ ಜೀವನದ ಮಹತ್ವನೂ ಗೊತ್ತಿಲ್ಲ, ಬೇರೆಯವರ ಜೀವನದ ಮಹತ್ವನೂ ಗೊತ್ತಿಲ್ಲ. ಹಾಗಿರುವಾಗ ರೇಪ್ನು ಮಾಡ್ತಾರೆ, ಕೊಲೆನೂ ಮಾಡ್ತಾರೆ. ಇದು ಎಲ್ಲಿಗೆ ನಿಲ್ಲಕ್ಕೆ ಸಾಧ್ಯ ಹೇಳಿ ಫ್ರೆಂಡ್ಸ್? ಮಾನಸಿಕವಾಗಿ ಈ ಸಮಸ್ಯೆಯಿಂದ ಬಳಲ್ತಾ ಇರೋರನ್ನ ಪ್ರತಿಯೊಂದು ಸಾರ್ತಿನೂ ಟ್ರೀಟ್ಮೆಂಟ್ ಮಾಡುವಂಥ ಅವಶ್ಯಕತೆ ಇದೆ. ಜನಸಂಖ್ಯೆ ಹೆಚ್ಚಿರುವಂಥ ಭಾರತದಲ್ಲಿ ಇವತ್ತು ಮಾನಸಿಕ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದ್ದಾವೆ. ಬಟ್ ಆದರೆ ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಇಂದು ಸರ್ಕಾರ ಮದ್ಯಪಾನವನ್ನು ಬ್ಯಾನ್ ಮಾಡ್ತಾ ಇಲ್ಲ, ಸೊ ಅಥವಾ ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇಲ್ಲ. ಇದರಿಂದ ಎಷ್ಟೋ ಜನರ ಜೀವನ ಹಾಳಾಗ್ತಾ ಇದೆ, ಸಂಸಾರಗಳು ಹಾಳಾಗ್ತಾ ಇದ್ದಾವೆ. ಬಟ್ ಈ ಥರ ಆದರೆ ಯಾವಾಗ ನೀವು ಮಾನಸಿಕವಾಗಿ ನೋಡಿ, ಮೊನ್ನೆ ರಾಯಚೂರಿನಲ್ಲಿ ಒಬ್ಬ ವ್ಯಕ್ತಿ ಒಂದು 6 ವರ್ಷದ ಚಿಕ್ಕ ಮಗುವಿಗೆ ಸಿಗರೇಟ್ ತರಕ್ಕೆ ಹೇಳ್ತಾನೆ. ಆ ಮಗು ಯಾವಾಗ ನಾನು ಸಿಗರೇಟ್ ತರೋದಿಲ್ಲ ಅಂತ ಹೇಳ್ತಾನೋ ಆ ಮಗುನ ಕೊಲೆ ಮಾಡ್ತಾನೆ. ಸೊ ಯಾಕಂದರೆ ಸೊ ಆ ಚಿಕ್ಕ ಮಗು ನನಗೆ ಸಿಗರೇಟ್ ತರಕ್ಕೆ
ತಂದು ಕೊಡೋದಿಲ್ಲ ಅಂತ ಹೇಳ್ತುವಂತೆ. ಸೊ ಇವರೆಲ್ಲ ಸೈಕೋಗಳೇ ಫ್ರೆಂಡ್ಸ್. ಅದು ಚಿಕ್ಕ ಮಕ್ಕಳ ವಿರುದ್ಧ ಅತ್ಯಾಚಾರ ಮಾಡ್ತಾ ಇರೋರಂತೂ ದೊಡ್ಡ ಸೈಕೋಗಳು. ಓಕೆ, ನೆಕ್ಸ್ಟ್ ಅರಿವಿನ ಕೊರತೆ. ಭಾರತದಲ್ಲಿ ಒಂದು ಕಡೆಯಿಂದ ಹೆಚ್ಚಾಗುತ್ತಿರುವ ಜನಸಂಖ್ಯೆ, ಇನ್ನೊಂದು ಕಡೆಯಿಂದ ಲಿಟ್ರಸಿ ಕೂಡ 74% ಆಗಿದೆ. ಬಟ್ ನಮ್ಮ ಶಿಕ್ಷಣ ವ್ಯವಸ್ಥೆ ನಮಗೆ ಹೆಲ್ಪ್ ಆಗ್ತಾ ಇಲ್ಲ. ಪ್ರಶ್ನೆ ಮಾಡಿ ನಾವು ಏನೂ ಓದ್ತಾ ಇಲ್ಲ, ಎಲ್ಲ ಭಯಪಟ್ಟು ಹಾಕ್ತಿದ್ವಿ. ಓಕೆ, ಸೊ ಈ ಥರ ಪಾಲಕರನ್ನ ಮಕ್ಕಳು ಅರಿವು ಮೂಡಿಸುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್. ಓಕೆ, ಸೊ ಗುಡ್ ಟಚ್ ಬ್ಯಾಡ್ ಟಚ್ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ತಿಳಿಸುವಂಥ ಅವಶ್ಯಕತೆ ಇದೆ. ಬಟ್ ಮಕ್ಕಳಿಗೆ ಮಾಡ್ತಾ ಇಲ್ಲ, ಬಹಳಷ್ಟು ಪೇರೆಂಟ್ಸ್ಗಳು ಮಾಡ್ತಾ ಇಲ್ಲ. ಸೊ ಯಾವ ವಿಷಯವನ್ನು ಹೇಳಲಿಕ್ಕೆ ಹಿಂಜರಿಬಾರ್ದೋ ಆ ವಿಷಯವನ್ನು ಹೇಳ್ತಾ ಇಲ್ಲ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಮಕ್ಕಳಿಗೆ ಪೇರೆಂಟ್ಸು ಹೇಳ್ತಾ ಇಲ್ಲ. ಸೊ ಹದಿಹರೆಯದ ವಯಸ್ಸಿನಲ್ಲಿ ನಾನು ನಿಮಗೂ ಹೇಳ್ತಾ ಇದ್ದೀನಿ, ಯಾರು ಲವ್ ಮಾಡ್ತಾರೆ ಅಂದರೆ ಅದರೊಳಗೆ ಏನೂ ತಪ್ಪಿಲ್ಲ ಫ್ರೆಂಡ್ಸ್. ಬಟ್ ಏನಾದರೂ ಆ ಒಂದು ನೀವು ಮಾಡಿರುವಂಥ ಸಂಬಂಧಗಳಲ್ಲಿ ಅಥವಾ ನಿಮ್ಮ ಕಮಿಟ್ಮೆಂಟಲ್ಲಿ ಏನಾದರೂ ಫೇಲ್ಯೂರ್ ಆಗ್ತದೆ ಅಂದರೆ ಅದನ್ನು ಸಹಿಸುವಂಥ ಶಕ್ತಿ ನಿಮ್ಮ ಹತ್ರ ಇದ್ದರೆ ಮಾತ್ರ ಮಾಡಬೇಕು. ಯಾರಿಗೂ ಕೂಡ ಫಾಲ್ಸ್ ಪ್ರಾಮಿಸ್ನ ಮಾಡಬಾರ್ದು. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ರೇಪ್ ಅಷ್ಟೇ ಅಲ್ಲ, ಕೊಲೆಗಳು ಕೂಡ ಆಗ್ತವೆ. ಸೊ ನಿಮ್ಮ ಕಡೆಯಿಂದ ನೀವು ಏನು ಮಾತಾಡಿದಿರೋ ಅದ್ರ ಮೇಲೆ ನಿಲ್ಲಕ್ಕಾಗೋದಿಲ್ಲ ಅಂದರೆ ಅಂಥವುಗಳನ್ನ ಮಾಡೋದು ತಪ್ಪು. ಇದನ್ನು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಯಾಕೆ ಹೇಳ್ಕೊಡೋದಿಲ್ಲ? ಯಾವುದೋ ಒಂದು ಮಗುವಿಗೆ ಲವ್ ಫೇಲ್ಯೂರ್ ಆಗಿದೆ ಅಥವಾ ಲವ್ ಬ್ರೇಕಪ್ ಆಗಿದೆ ಅಂತ ಅಂದಾಗ ಯಾಕೆ ನಮ್ಮ ಸಮಾಜದೊಳಗೆ ಸಮಾಜ ಮತ್ತು ಪೇರೆಂಟ್ಸ್ ಧೈರ್ಯ ತುಂಬೋದಿಲ್ಲ? ಸೊ ಅದು ಎಂತಿಂಥ ಮಹಾನ್ ಭಾವರು ಫ್ರೆಂಡ್ಸ್ ಇದ್ದಾರೆ ಅಂದರೆ, ಸೊ ನನಗೆ ಗೊತ್ತಿತ್ತು ಅವಳು ನಿನ್ಗೆ ಮೋಸ ಮಾಡ್ತಾಳೆ ಅಂತ, ಅಥವಾ ಅವ್ನು ನಿನಗೆ ಮೋಸ ಮಾಡ್ತಾನೆ ಅಂತ. ನಿನಗೂ ಮೋಸ ಆಯ್ತಾ? ನೀನು ಮೋಸ ಆದರೆ ಹೆಂಗೆ ಬಿಡ್ತೀಯ ಅಂತ ನಿಮ್ಮನ್ನು ರೊಚ್ಚಿಗೆಪ್ಸೋರಿದ್ದಾರೆ. ಇರಲಿ ಬಿಡು, ನಿನಗೆ ಮತ್ತೆ ಇವ್ರಿಗಿಂತನೂ ಚೆನ್ನಾಗಿದ್ದವರು ಸಿಗ್ಬೋದು, ಅಥವಾ ನಿಮಗೆ ಬೆಸ್ಟ್ ಆಫರ್, ಇನ್ನೂ ಬೆಟರ್ ಆಫರು ಬರ್ಬೋದು. ಹೋಗಲಿ ಬಿಡು ಅನ್ನುವಂಥ ಮನೋಭಾವನ ಯಾಕೆ ಬೆಳೆಸ್ತಾ ಇಲ್ಲ ಫ್ರೆಂಡ್ಸ್? ನನ್ನ ಇನ್ನೊಂದು ಯೂಟ್ಯೂಬಲ್ಲಿ ಈರಣ್ಣ ಕನಮಡಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಫ್ರೆಂಡ್ಸ್. ಇದರ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅದರ ಲಿಂಕ್ನ ಹಾಕ್ತೀನಿ. ಅದಕ್ಕೂ ಜಾಯಿನ್ ಆಗಿರಿ. ಇಂಥ ಸೋಷಿಯಲ್ ಇಶ್ಯೂಸ್ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋಗಳನ್ನ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡಿ ಫ್ರೆಂಡ್ಸ್. ಸೊ ಅರಿವು ಮೂಡಿಸೋದು, ಮಾತನಾಡೋದು ಇವತ್ತು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಗಿದೆ. ಅದು ನಿಮ್ಮದು ಆಗಿರ್ಬೋದು, ನಂದು ಆಗಿರ್ಬೋದು. ಸೊ ಇದನ್ನು ಎಲ್ಲರೊಂದಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಆಧುನಿಕ ಸಿನಿಮಾಗಳ ಹಾವಳಿ. ನೋಡಿ, ಇವತ್ತು ಸಿನಿಮಾನ ಯಾವ ಸಿನಿಮಾದೊಳಗೂ ಕೂಡ ಕೆಟ್ಟದನ್ನು ಮಾಡಿ ಅಂತ ಅವ್ರು ತೋರಿಸೋದಿಲ್ಲ ಫ್ರೆಂಡ್ಸ್. ಅವರ ಪಾತ್ರಗಳಿಗೆ ಅನುಗುಣವಾಗಿ ಅವರು ವೇಷಭೂಷಣನ ಹಾಕ್ತಾರೆ, ಅವರು ಆ್ಯಕ್ಟಿಂಗ್ ಮಾಡ್ತಾರೆ. ಬಟ್ ಅದನ್ನು ನೋಡಿದಂಥ ಜನ ತಪ್ಪು ತಿಳ್ಕೊತಾರೆ. ಅದು ಸಿನಿಮಾ 2 ತಾಸು ಸಿನಿಮಾದಲ್ಲಿ ಮಾಡಲಿಕ್ಕೆ ಮಾತ್ರ ಸಾಧ್ಯ ಇದೆ ಅನ್ನೋದನ್ನು ಬಹಳಷ್ಟು ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದನ್ನು ತಮ್ಮ ಲೈಫ್ಗೆ ಅಡಾಪ್ಟ್ ಮಾಡ್ಕೋತಾರೆ. ಅಲ್ಲಿ ಹಾಕೊಂಡಂಥ ಬಟ್ಟೆ ಹಾಕೊಳ್ಳೋದು, ಅಲ್ಲಿ ಮಾಡ್ತಾರನೇ ಕೊಲೆ ಮಾಡೋದು. ಸೊ ಅಂತಹ ಒಂದು ಮೆಚುರಿಟಿ ಇಲ್ಲದೆ ಇರುವಂಥ ಒಂದು ಸಮಾಜದೊಳಗೆ ನಾವಿದ್ದೀವಿ. ಸೊ ಇಲ್ಲಿ ಆದ್ದರಿಂದನೇ ಸಿನಿಮಾಗಳ ಹಾವಳಿ ಕೂಡ ಕಾರಣ ಆಗುತ್ತೆ ಫ್ರೆಂಡ್ಸ್. ಬಹುತೇಕ ಸಿನಿಮಾಗಳಲ್ಲಿ ಮಹಿಳೆಯರನ್ನ ಒಂದು ಭೋಗದ ವಸ್ತು ಅನ್ನೋ ಹಾಗೆ ತೋರಿಸಲಾಗುತ್ತೆ. ಇದು ಕೂಡ ತಪ್ಪು ಫ್ರೆಂಡ್ಸ್. ಓಕೆ, ನೋಡಿರಿ, ಹೀರೋ ಬೇಸ್ಡ್ ಇರುವಂಥ ಸಿನಿಮಾಗಳೇ ಹೆಚ್ಚಿದ್ದಾವೆ. ಓನ್ಲಿ ಹೀರೋಯಿನ್ ಮಾತ್ರ ಒಂದು ಮೂವಿನ ಮಾಡಿದ್ದಾರೆ ಅಂತ ಎಷ್ಟು ಮೂವಿಗಳು ಇದ್ದಾವೆ ಫ್ರೆಂಡ್ಸ್. ಓನ್ಲಿ ಹೀರೋಯಿನೇ ಇಲ್ಲ ಆ ಮೂವಿಯಲ್ಲಿ. ಸೊ ಓನ್ಲಿ ಹೀರೋಯಿನ್ ಮಾಡಿರುವಂಥ ಎಷ್ಟು ಮೂವಿಗಳಿದ್ದಾವೆ? ಇಲ್ಲ ಅಂದರೆ ಇನ್ನು ಎಂದು ಇದು ಬದಲಾವಣೆ ಆಗಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ಮಹಿಳೆಯ ವಿರುದ್ಧ ಹಲ್ಲೆ ನಡೆಸಲಾಗ್ತದೆ. ಸೊ ಆಮೇಲೆ ಪುರುಷನಿಗೆ ಹೇಗೆ ಬೇಕು ಹಾಗೂ ಮಹಿಳೆಯರನ್ನು ಉಪಯೋಗಿಸಲಾಗ್ತದೆ. ಪ್ರತಿ ಮೂವಿನೂ ಕೂಡ ಲವ್ ಸ್ಟೋರಿನೇ ಇರಬೇಕು. ಈವನ್ ಎಲ್ಲ ಯುವಕರ ಒಂದು ಇಚ್ಛೆನೂ ಕೂಡ ಅದೇ. ಯಾರಿಗೂ ಕೂಡ ರಿಯಾಲಿಟಿ ಬೇಡ. ಆಧುನಿಕ ಬಟ್ಟೆ ಹಾಕುವ ಮೂಲಕ ಸಿನಿಮಾಗಳಲ್ಲಿ ಏನು ತೋರಿಸ್ತಾರೋ ಅದನ್ನು ಇವತ್ತು ನಿಜ ಜೀವನದಲ್ಲಿ ಮಾಡ್ಲಿಕ್ಕೆ ಹೋಗ್ತಾರೆ. ಆದರೆ ನಿಜ ಜೀವನದಲ್ಲಿ ಇವತ್ತು ನಮ್ಮ ಸಮಾಜ ಯಾವತ್ತು ಬಹಳಷ್ಟು ಜನ ಇದೇ ದೇಶದೊಳಗೆ ರ್ಯಾಗ್ ಪಿಕ್ಕರ್ಸ್ ಇದ್ದಾರೆ. ಓಕೆ, ಕಸ ಆಯಿಸೋರಿದ್ದಾರೆ. ಇದೇ ದೇಶದೊಳಗೆ ಗೌಂಡಿ ಕೆಲಸ ಮಾಡೋರಿದ್ದಾರೆ. ಇದೇ ದೇಶದೊಳಗೆ ಕೃಷಿ ಕಾರ್ಮಿಕರಿದ್ದಾರೆ. ಅವ್ರು ಯಾವತ್ತೂ ಮಹಿಳೆಯರನ್ನ ಮಾಡರ್ನ್ ಡ್ರೆಸ್ ಒಳಗೆ ನೋಡೇ ಇಲ್ಲ. ಅವ್ರು ತಪ್ಪಿಲ್ಲ, ನೋ ಡೌಟ್ ಇನ್ ದಟ್. ಅವರಿಗೆ ಅವಕಾಶ ಸಿಕ್ಕಿಲ್ಲ ಫ್ರೆಂಡ್ಸ್. ಬಟ್ ನೀವು ಓದ್ದವರು, ಬೆಳೆದವರು, ತಿಳಿದವರು, ಮೂವಿ ನೋಡೋರು ಆಗಿದ್ರೆ ನಿಮ್ಮ ಸಾಮಾಜಿಕ ಹೊಣೆಗಾರಿಕೆ ಇದು. ಯಾವ ಪ್ಲೇಸ್ನಲ್ಲಿ ನಾನು ಮಾಡರ್ನ್ ಬಟ್ಟೆ ಹಾಕಬೇಕು, ಎಲ್ಲಿ ಹಾಕಬಾರ್ದು ಅಂತ ನಾವೆಲ್ಲರೂ ತಿಳ್ಕೊಳ್ಳೇಬೇಕು ಫ್ರೆಂಡ್ಸ್. ನಾವು ನೋಡುವವರ ದೃಷ್ಟಿ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ನೀವು ಮಾಡರ್ನ್ ಡ್ರೆಸ್ ಹಾಕೋಬೋದು, ಬಟ್ ಎಲ್ಲಿ ಹಾಕೋಬೇಕು, ಎಲ್ಲಿ ಹಾಕೋಬಾರ್ದು ಅಂತ ಇನ್ನೂ ನಮ್ಮ ಸಮಾಜ ಇದಕ್ಕೆ ರೆಡಿ ಇಲ್ಲ. ಸೊ ಅನ್ನೋದು ನನ್ನ ಒಂದು ಒಪಿನಿಯನ್. ಓಕೆ, ಸೊ ದೃಷ್ಟಿಕೋನದಲ್ಲಿ ಅನೇಕ ರೀತಿಯಲ್ಲಿ ಬದಲಾವಣೆ ಆಗಬೇಕು. ಬಟ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ಈ ಪ್ರತಿಯೊಬ್ಬರಿಗೂ ಕೂಡ ಮಸಾಲ ಇರುವಂಥ ಚಿತ್ರಗಳೇ ಬೇಕಾಗಿದ್ದಾವೆ. ಅವಕ್ಕೆ ಹೆಚ್ಚು ದುಡ್ಡು ಕೂಡ ಅರ್ನ್ ಮಾಡ್ತಾರೆ ಫ್ರೆಂಡ್ಸ್. ಇನ್ನು ಕರ್ನಾಟಕದಲ್ಲಿ ಇತ್ತೀಚೆಗೆ ಆದಂಥ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ದೇಶದ ಜನರನ್ನು ಬೆಚ್ಚಿ ಬೀಳಿಸಿದೆ. ಆ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಹರಿದಾಡ್ತಾ ಇದೆ. ಅದೆಷ್ಟೋ ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ಅವುಗಳನ್ನು ವೀಕ್ಷಿಸಿದ್ದಾರೆ. ಇಂತಹ ಘಟನೆಗಳು ಕೂಡ ಅತ್ಯಾಚಾರ ಪ್ರಕರಣಗಳಿಗೆ ಪ್ರವೋಕ್ ಮಾಡ್ತದೆ. ಸೊ ಇಷ್ಟೆಲ್ಲ ವಿಡಿಯೋಗಳನ್ನ ಮಾಡಿ ಇಷ್ಟೆಲ್ಲ ಮಾಡಿದಂಥ ಒಬ್ಬ ವ್ಯಕ್ತಿಗೂ ಏನು ಶಿಕ್ಷೆ ಆಗಿದೆ? ಯಾಕೆ ಪವರ್ಫುಲ್ ಇದ್ದವರಿಗೆ ಏನೂ ಶಿಕ್ಷೆ ಆಗೋದಿಲ್ಲ?
ಮುರುಘಾಶ್ರೀ ಶಿವಮೂರ್ತಿ ಸ್ವಾಮೀಜಿಗೆ ಏನು ಶಿಕ್ಷೆ ಆಗಿದೆ? ಸೊ ಅವ್ರು ಮಾಡಿದ್ದು ಕೂಡ ಚಿಕ್ಕ ಮಕ್ಕಳ ವಿರುದ್ಧ ಅತ್ಯಾಚಾರ ಅಲ್ವಾ, ಅದಕ್ಕೆ ಏನು ಶಿಕ್ಷೆ ಆಗಿದೆ? ಸೊ ಪ್ರಜ್ವಲ್ ರೇವನ್ಗೆ ಏನು ಶಿಕ್ಷೆ ಆಗಿದೆ? ಓಕೆ, ಬಟ್ ಅದೇ ಒಬ್ಬ ಬಡಪಾಯಿ ಏನಾದರೂ ಮಾಡಿದರೆ ಅವನನ್ನು ಗಲ್ಲಿಗೇರಿಸ್ರಿ, ಅವನನ್ನು ಶೂಟ್ ಆ್ಯಂಡ್ ಸೈಟ್ ಮಾಡ್ರಿ ಅಂತ ಎಲ್ಲರೂ ಜನ ಸೊ ಚೀರಾಡ್ತಾರೆ, ಕಿರ್ಚಾಡ್ತಾರೆ. ಬಟ್ ಇವ್ರಿಗೆ ಯಾಕೆ ಕಿರ್ಚಾಡ್ತಾ ಇಲ್ಲ? ಇವ್ರನ್ನ ಯಾಕೆ ರಾಜಾರೋಷವಾಗಿ ಬಿಟ್ಟು ಕಳಿಸ್ತಾರೆ ಬೇಲ್ ಕೊಟ್ಟು? ಸೊ ಈ ಮನಸ್ಸಿನ ಸ್ಥಿತಿ ಎಲ್ಲಿವರೆಗೂ ಬದಲಾವಣೆ ಆಗೋದಿಲ್ಲ ಅಲ್ಲಿವರೆಗೂ ಬದಲಾವಣೆ ಬರೋದಿಲ್ಲ ಫ್ರೆಂಡ್ಸ್. ಮಹಿಳೆಯರಿಗೆ ಭದ್ರತೆ ಕೊರತೆ ಇದೆ. ನೋಡಿ 10 ಪಾಯಿಂಟ್ ಹೇಳಿದ್ದೀನಿ, ಸೊ ಇನ್ನೂ 5 ಪಾಯಿಂಟ್ ಕೊಡ್ತಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪಾಯಿಂಟ್ಸ್ಗಳನ್ನ ಉಪಯೋಗ ಮಾಡ್ಕೊಳ್ಳಿ ಫ್ರೆಂಡ್ಸ್. ಭದ್ರತೆ ಕೊರತೆ ಇದೆ, ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳು ಬಹಳಷ್ಟು ಸರ್ತಿ ಇದಕ್ಕೆ ಕಾರಣ ಆಗ್ತಿದ್ದಾವೆ. ಅತ್ಯಾಚಾರ ಪ್ರಕರಣಗಳು ಹೆಚ್ಚಿಗೆ ಆಗಲಿಕ್ಕೆ, ಲಿಂಗ ಅಸಮಾನತೆ ಇದಕ್ಕೆ ಕಾರಣ ಆಗ್ತಾ ಇದೆ. ಪ್ರಭಾವಿ ಹುದ್ದೆಯಲ್ಲಿ ಮಹಿಳೆಯರು ಕಡಿಮೆ ಇರೋದ್ರಿಂದ ಕೂಡ ಮಹಿಳೆಯರ ವಿರುದ್ಧ ಅತ್ಯಾಚಾರ ಆಗ್ತಿದ್ದಾವೆ. ಇನ್ನು ಮಹಿಳಾ ಹಕ್ಕುಗಳವಾದ ಪರವಾದಂಥ ಹೋರಾಟಗಳು ಕೂಡ ಕೊರತೆ ಇದ್ದಾವೆ ನಮ್ಮ ದೇಶದೊಳಗೆ, ಅದಕ್ಕೆ ಈ ಪ್ರಕರಣಗಳು ಹೆಚ್ಚಿಗೆ ಆಗ್ತಿವೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಅತ್ಯಾಚಾರ ಪ್ರಕರಣಗಳನ್ನು ತಡೆಗಟ್ಟಲಿಕ್ಕೆ ತೆಗೆದುಕೊಳ್ಳಬೇಕಾದ ಕ್ರಮಗಳು. ನೋಡಿ, ಕಾನೂನಿಗೆ ಏನೂ ಕಮ್ಮಿ ಇಲ್ಲ ಫ್ರೆಂಡ್ಸ್, ಕಾನೂನುಗಳಿದ್ದಾವೆ. ಕಾನೂನುಗಳನ್ನ ಸರಿಯಾಗಿ ಜಾರಿಗೆ ತರೋದಿಲ್ಲ ಮತ್ತು ಪವರ್ಫುಲ್ ವ್ಯಕ್ತಿಗಳಿಗೆ ಕಾನೂನನ್ನು ಅನ್ವಯಿಸುವುದಿಲ್ಲ. ಸೊ ಇನ್ನು ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ. ಸೊ ಯಾರು ರೇಪ್ನ ಮಾಡ್ತಾರೆ ಅವರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತ. ಬಟ್ ನನಗನ್ಸುತ್ತೆ ಫ್ರೆಂಡ್ಸ್, ಗಲ್ಲು ಶಿಕ್ಷೆಯನ್ನು ಕೊಡೋದ್ರ ಮೂಲಕ ಅಥವಾ ಎನ್ಕೌಂಟರ್ ಮಾಡೋದ್ರ ಮೂಲಕ ಈ ಸಮಸ್ಯೆಗೆ ಸೊಲ್ಯೂಷನ್ ಸಿಗೋದಿಲ್ಲ. ಅರ್ಲಿ ಚೈಲ್ಡ್ಹುಡ್ ಕೇರ್ನ ಮಾಡಬೇಕು, ಎಲ್ಲರಿಗೂ ಶಿಕ್ಷಣ ಸಿಗೋ ಹಾಗೆ ಮಾಡಬೇಕು, ಎಲ್ಲರಿಗೂ ಸಮಾನತೆ ಬರೋ ಹಾಗೆ ಮಾಡಬೇಕು. ಸೊ ಎಲ್ಲರಿಗೂ ಅರಿವು ಮೂಡಿಸುವಂಥ ಶಿಕ್ಷಣ ಕೊಡುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್. ಗಲ್ಲು ಶಿಕ್ಷೆಯನ್ನು ಕೊಡೋದ್ರಿಂದ, ಫಾರ್ ಎಕ್ಸಾಂಪಲ್ ನೋಡಿ, ಗಲ್ಲು ಶಿಕ್ಷೆನ ಕೊಡಬಾರ್ದು ಅಂತ ನನಗನ್ಸುತ್ತೆ. ಯಾಕಂದರೆ ಗಲ್ಲು ಶಿಕ್ಷೆಯನ್ನು ಕೊಡೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ ನೀವು ಹೇಳ್ತೀರಾ, ಇವತ್ತು ಅನೌನ್ಸ್ ಮಾಡ್ತೀರಾ ಗಲ್ಲು ಶಿಕ್ಷೆ ನೀಡಲಾಗುತ್ತೆ ರೇಪ್ಗಳನ್ನು ಮಾಡಿದರೆ ಅಂತ. ಸೊ ಆ ವ್ಯಕ್ತಿ ಯಾವಾಗ ರೇಪ್ ಮಾಡಿರ್ತಾನೋ ಸೊ ಆವಾಗ ವಿಚಾರ ಮಾಡ್ತಾನೆ, ಸೊ ನಾನು ರೇಪ್ ಮಾಡಿದ್ದೀನಿ, ನನಗಂತೂ ಗಲ್ಲು ಶಿಕ್ಷೆ ಆಗುತ್ತೆ ಅಥವಾ ಜೈಲೊಳಗೆ ಹಾಕ್ತಾರೆ ಅಂತ ವಿಚಾರ ಮಾಡಿದಂತೆ ತಿಳ್ಕೊಳ್ರಿ. ಅದು ಆದಮೇಲೆ ಅವನೇನು ವಿಚಾರ ಮಾಡ್ತಾನೆ, ನಾನು ಇವತ್ತು ಗಲ್ಲು ಶಿಕ್ಷೆಗೆ ಹೋಗಲಿಕ್ಕೆ, ನಾನು ಸಾಯಲಿಕ್ಕೆ ಕಾರಣ ಯಾರು? ಸೊ ನಾನು ಮಾಡಿರುವಂಥ ರೇಪ್, ಅಂದರೆ ಈ ಮಹಿಳೆನೇ ಅದಕ್ಕೆ ಕಾರಣ ಆಗ್ತಾಳೆ. ಸೊ ಆಮೇಲೆ ಅವನು ಏನು ವಿಚಾರ ಮಾಡ್ತಾನೆ, ಇವಳನ್ನ ರೇಪ್ ಮಾಡಿದ್ದೀನಿ, ಗಲ್ಲು ಶಿಕ್ಷೆ ಅಂತೂ ನನಗಾಗುತ್ತೆ, ಸೊ ಲೆಟ್ಸ್ ಕಿಲ್ ಹರ್, ಅವಳನ್ನ ಕೊಲೆ ಮಾಡಿಬಿಡೋಣ ಅಂತ ಎಲ್ಲೋ ಒಂದು ಕಲ್ಲನ್ನ ಹುಡುಕ್ತಾನೆ, ಎತ್ತಾಕಿ ಕೊಲೆ ಮಾಡ್ತಾನೆ. ಸೊ ನೀವು ಶಿಕ್ಷೆ ಕೊಡೋದ್ರಿಂದ ಇನ್ನೊಂದು ಅಪರಾಧ ಆಗಲಿಕ್ಕೆ ಕಾರಣ ಆಗಬಾರ್ದು ಫ್ರೆಂಡ್ಸ್. ಇಲ್ಲಿ ರೇಪ್ ಮಾಡಿದ್ರು ಒಂದೇ ಶಿಕ್ಷೆ, ಅವ್ರನ್ನ ಕೊಲೆ ಮಾಡಿದ್ರು ಒಂದೇ ಶಿಕ್ಷೆ, ಅದೇ ಹೆಂಗೆ ಸಾಧ್ಯ? ಓಕೆ, ಸೊ ಹೀಗಾಗಿ ಗಲ್ಲು ಶಿಕ್ಷೆಯನ್ನು ಕೊಡಬಾರ್ದು, ಬಟ್ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್, ಆಜೀವ ಸೊ ಅವರಿಗೆ ಕಾರಾವಾಸವನ್ನು ಮಾಡಬೇಕು. ಸೊ ಸಾಯುವವರೆಗೂ ಜೈಲಿನಲ್ಲಿ ಇಡಬೇಕು ಫ್ರೆಂಡ್ಸ್. ಅರ್ಥ ಆಗ್ತಿದೆ ನಾನು ಹೇಳಿದ್ದು? ಸೊ ಇಮಿಡಿಯೇಟ್ಲಿ ಶಿಕ್ಷೆ ಕೊಡೋದ್ರಿಂದ ಯಾವುದೇ ರೀತಿಯಾದಂಥ ಈ ಸಮಸ್ಯೆಗೆ ಸೊಲ್ಯೂಷನ್ ಸಿಗೋದಿಲ್ಲ ಫ್ರೆಂಡ್ಸ್. ಆಮೇಲೆ ಇಮಿಡಿಯೇಟ್ಲಿ ಪ್ರಾಪರಾಗಿ ಎನ್ಕ್ವೈರಿ ಮಾಡಲಿ, ಯಾರಿಗೂ ಶಿಕ್ಷೆ ಕೊಡಬಾರ್ದು. ಭಾಳ ಸರ್ತಿ ಪೊಲೀಸ್ ಏನು ಮಾಡ್ತಾರೆ ಅಂದರೆ, ಯಾರನ್ನೋ ಒಬ್ಬರನ್ನ ಸಿಕ್ಕವ್ರನ್ನ ಅರೆಸ್ಟ್ ಮಾಡ್ತಾರೆ, ಇಲ್ಲಾಂದರೆ ಸೊ ಅವ್ರ ಮೇಲೆ ಜನ ಹಲ್ಲೆ ಮಾಡ್ತಾರೆ ಅಂತ. ಇವತ್ತು ಕೋಲ್ಕತ್ತಾದ ಕೇಸ್ನಲ್ಲೂ ಆಗಿದ್ದದೆ. ಸಂಜಯ್ ರಾಯ್ನೇ ರೇಪ್ ಮಾಡಿದ್ದಾನೆ ಅನ್ನೋದಕ್ಕೆ ಏನೂ ಗ್ಯಾರಂಟಿ ಇಲ್ಲ. 150 ml ಸ್ಪರ್ಮ್ ಎಲ್ಲಿಂದ ಸಿಗುತ್ತೆ, ಒಬ್ಬ ವ್ಯಕ್ತಿಯಲ್ಲಿ ಎಲ್ಲಿಂದ ಬರುತ್ತೆ? ಸೊ ಗ್ಯಾಂಗ್ ರೇಪ್ ಆಗಿದ್ದಾನೆ, ಇವರು ಹೊರಗೆ ತರ್ತಾ ಇಲ್ಲ, ಸೊ ತಂದೆ ತರ್ತಾರೆ, ಅದನ್ನು ವೇಟ್ ಆ್ಯಂಡ್ ಸಿ. ಓಕೆ, ಸೊ 90% ಆಫ್ ದಿ ರೇಪ್ ಕೇಸಸ್ಗಳಲ್ಲಿ ಫಾಲ್ಸ್ ಕೇಸಸ್ಗಳು ಕೂಡ ಇವತ್ತು ರಿಜಿಸ್ಟರ್ ಆಗ್ತಿದ್ದಾವೆ ಫ್ರೆಂಡ್ಸ್. 97% ರೇಪ್ ಕೇಸಸ್ಗಳು ಗೊತ್ತಿದ್ದವ್ರ ಕಡೆಯಿಂದನೇ ಆಗ್ತಿದ್ದಾವೆ. ಸೊ ಇಂಥ ಕೇಸ್ಗಳಲ್ಲಿ ಹೆಂಗೆ ನೀವು ಗಲ್ಲು ಶಿಕ್ಷೆನ ಕೊಡ್ತೀರಿ? ಫಾಲ್ಸ್ ಕೇಸಸ್ಸಲ್ಲಿ ಮೊದಲು ಇಬ್ಬರದ್ದು ತಪ್ಪಿರುತ್ತೆ. ಇಬ್ಬರು ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗ, ಒಬ್ಬ ಹುಡುಗಿ ಅಥವಾ ಒಬ್ಬ ಮಹಿಳೆ, ಒಬ್ಬ ಪುರುಷ ಸಂಬಂಧವನ್ನು ಹೊಂದಿರ್ತಾರೆ, ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಆದರೆ ಏನೋ ಒಂದು ಇಬ್ಬರ ನಡುವೆ ಮನಸ್ತಾಪ ಬಂದಾಗ ಸೊ ಆ ಮಹಿಳೆ ಹೇಳ್ತಾರೆ, ನನ್ನ ರೇಪ್ ಮಾಡಿದ್ದಾನೆ ಇವನು ಅಂತ. ಸೊ ಆ ಕೇಸ್ಗಳಲ್ಲಿ ನೀವು ಹೆಂಗೆ ಗಲ್ಲು ಶಿಕ್ಷೆನ ಕೊಡ್ತೀರಿ? ಓಕೆ, ಫಾಲ್ಸ್ ಕೇಸ್ಗಳಲ್ಲಿ ಹೆಂಗೆ ಗಲ್ಲು ಶಿಕ್ಷೆನ ಕೊಡ್ತೀರಿ? ದಟ್ ಇಂಪಾಸಿಬಲ್ ಫ್ರೆಂಡ್ಸ್. ಓಕೆ, ಸೊ ಈ ಥರದ ಪ್ರಕರಣಗಳಾಗ್ತಾ ಇಲ್ವಾ? ರೀಸೆಂಟ್ಲಿ ಆಗಿರುವಂಥ ಒಂದು ಪ್ರಕರಣನ ಹೇಳ್ತೀನಿ ಕೇಳಿ. ಒಬ್ಬ ಹುಡುಗಿ ನಡುವೆ, ಅದೇ ಕರ್ನಾಟಕದೊಳಗೆ ಆಗಿರುವಂಥ ಬ್ರೇಕಪ್ ಪ್ರಕರಣ ಇದು. ಬ್ರೇಕಪ್ ಆಗುತ್ತೆ, 3 ವರ್ಷ ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಬ್ರೇಕಪ್ ಆದ ತಕ್ಷಣ ಆ ಹುಡುಗ ಏನು ಮಾಡ್ತಾನೆ, ಸೊ ಆ ಹುಡುಗಿಗೆ ಇಲ್ಲಿವರೆಗೂ ಎಷ್ಟು ದುಡ್ಡು ಕೊಟ್ಟಿದ್ದಾನೆ, ಎಷ್ಟು ಖರ್ಚು ಮಾಡಿದ್ದಾನೆ, ಎಲ್ಲೆಲ್ಲಿ ಬಿಲ್ ಪೇ ಮಾಡಿದ್ದಾನೆ, ಎಷ್ಟು ಗಿಫ್ಟ್ ಕೊಟ್ಟಿದ್ದಾನೆ, ಅದ್ರದ್ದು ಎಲ್ಲದ್ರದ್ದು ಚೀಟಿಯನ್ನು ಕಳಿಸ್ತಾನೆ. ಸೊ ಬಿಲ್ ಪೇ ಮಾಡು ಅಂತ ಹೇಳ್ತಾನೆ. ಫ್ರೆಂಡ್ಸ್ ನೋಡಿ, ಓಕೆ, ಇದ್ರ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಫ್ರೆಂಡ್ಸ್. ಓಕೆ, ಸಂಬಂಧಗಳು ವ್ಯಾಪಾರ ಅಲ್ಲ. ಸೊ ಸಂಬಂಧಗಳಿಗೆ ಬೆಲೆ ಕೊಡೋದನ್ನು ನಾವು ಕಲಿಸ್ಬೇಕಾಗಿದೆ. ಓಕೆ, ಹೆಂಗೆ ಗಲ್ಲು ಶಿಕ್ಷೆನ ಕೊಡ್ತೀರಿ ನೀವು? ಇಬ್ಬರದ್ದು ತಪ್ಪಿರುವಾಗ, ಸೊ ರೇಪ್ ಪ್ರಕರಣಗಳು ಹೆಚ್ಚಾಗೋದ್ರಲ್ಲಿ ಮಹಿಳೆ ಮತ್ತು ಪುರುಷರದ್ದು ಇಬ್ಬರದ್ದು ತಪ್ಪಿದೆ. ಓಕೆ, ಸೊ ಇಬ್ಬರು ಈಕ್ವಲ್ ತಪ್ಪಿದ್ದಾಗ ಹೆಂಗೆ ಗಲ್ಲು ಶಿಕ್ಷೆನ ಕೊಡ್ತೀರಿ? ಇಬ್ಬರದ್ದು ತಪ್ಪು ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸೊ ಎಷ್ಟೋ ಜನ ಮೋಸ ಮಾಡ್ತಾರೆ, ಸೊ ಕೈ ಕೊಡ್ತಾರೆ, ಸೊ ಪುರುಷರು ಕೊಡ್ತಾರೆ, ಮಹಿಳೆಯರು ಕೊಡ್ತಾರೆ. ಸೊ ಈಗ ಇಬ್ಬರದ್ದು ತಪ್ಪೇ ಇದೆ.
ಓಕೆ, ಹೀಗಿರುವಾಗ ಹೇಗೆ ನಾವು ಪುರುಷನಿಗಷ್ಟೇ ಗಲ್ಲು ಶಿಕ್ಷೆ ಕೊಡ್ತೀರಿ? ದಟ್ ಈಸ್ ಆಲ್ಸೋ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಏನನ್ಸುತ್ತೆ ತೋರಿಸಿ ಫ್ರೆಂಡ್ಸ್, ತಿಳಿಸಿ ನನಗೆ. ಯಾಕಂದರೆ ನಿಮ್ಮ ಒಪಿನಿಯನು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಜನರಿಗೆ ಅರಿವು ಮೂಡಿಸಬೇಕು, ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆ ತರಬೇಕು. ಮೊದಲನೇದಾಗಿ ಲೈಂಗಿಕ ಶಿಕ್ಷಣವನ್ನು ನೀಡಬೇಕು. ಈವನ್ ಲೈಂಗಿಕ ಶಿಕ್ಷಣ ನೀಡೋದಷ್ಟೇ ಅಲ್ಲ ಫ್ರೆಂಡ್ಸ್, ವೇಶ್ಯಾವಾಟಿಕೆಯನ್ನು ಕಾನೂನುಬದ್ಧಗೊಳಿಸಬೇಕು. ವಾಟ್ ಈಸ್ ಅ ಪ್ರಾಬ್ಲಮ್? ನಾವು ಮಾತೆತ್ತಿದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಹಿಸ್ಟ್ರಿ ಅಂತ ಹೇಳ್ತೀವಲ್ವಾ? ವಿಜಯನಗರ ಸಾಮ್ರಾಜ್ಯದ ಸಮಯದೊಳಗೆ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಆಗೋದೇ ಈ ವೇಶ್ಯಾವಾಟಿಕೆಯಿಂದ ಆಗ್ತಾಯಿತ್ತು. ಸೊ ಅದನ್ನು ಮಾಡಿದ್ದು ಕೃಷ್ಣದೇವರಾಯ, ವಿಜಯನಗರ ಎಂಪೈರ್. ಅವ್ರು ಏನು ಮಾಡಿದ್ರು ಸರಿ, ಬಟ್ ಇವತ್ತಿನ ಸಾಮಾನ್ಯ ಜನರು ಎಲ್ಲಿ ಯಾರಿಗೆ ಮದುವೆ ಆಗ್ತಿಲ್ಲ, ಯಾರಿಗೆ ಹೆಣ್ಣು ಕೊಡ್ತಾ ಇಲ್ಲ, ಅವರು ಅಂಥ ಕೆಲಸನ ಮಾಡಿದರೆ ತಪ್ಪು ಅನ್ನೋದಾದರೆ ಹೆಂಗೆ? ಓಕೆ, ಸೊ ಇದರ ಅವಶ್ಯಕತೆ ಇದೆ ಫ್ರೆಂಡ್ಸ್. ನೆಕ್ಸ್ಟ್, ಕ್ರಿಮಿನಲ್ ಪ್ರಕರಣಗಳಲ್ಲಿ ಪಾರದರ್ಶಕತೆ ಅವಶ್ಯಕತೆ ಇದೆ. ಪವರ್ಫುಲ್ ಇದ್ದವ್ರನ್ನ ಬಿಟ್ಟು ಕಳಿಸೋದು. ನೀವು ನೋಡಿದ್ದೀರಾ ಫ್ರೆಂಡ್ಸ್, ಯಾವುದಾದ್ರೂ MLA ಮಗ ರೇಪ್ ಮಾಡಿದರೆ, MP ಮಗ ರೇಪ್ ಮಾಡಿದರೆ ಅವನಿಗೆ ಗಲ್ಲು ಶಿಕ್ಷೆ ಕೊಡ್ತಾ ಇದೆ ಯಾವುದೋ ಒಂದು ಕೋರ್ಟು. ಸೊ ರೇಪ್ ಕೇಸ್ ಹೊರಗೆ ಬಂದಿದೆ, ಅರೆಸ್ಟ್ ಮಾಡಿದ್ದಾರೆ, ಎಲ್ಲಾದರೂ ಕೇಳಿರಿ? ಪಾರದರ್ಶಕತೆ ಅದಕ್ಕಿಲ್ಲ. ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಣೆ ಮಾಡುವಂಥ ಅವಶ್ಯಕತೆ ಇದೆ. ನೈತಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಬೇಕು. ನೈತಿಕ ಶಿಕ್ಷಣದ ಅವಶ್ಯಕತೆ ತುಂಬ ಇದೆ ಫ್ರೆಂಡ್ಸ್ ಇವತ್ತು. ಓಕೆ, ನೆಕ್ಸ್ಟ್, ಸಾಮಾಜಿಕ ಪಿಡುಗುಗಳನ್ನು ತಡೆಯಬೇಕು. ಉದಾಹರಣೆಗೆ ಭ್ರೂಣ ಹತ್ಯೆ. ನಾವೇ ಇವತ್ತು ನಮ್ಮ ಪೇರೆಂಟ್ಸೇ ಕೂತು ಈ ಸಮಾಜವನ್ನು ಹಾಳು ಮಾಡ್ತಿದ್ದಾರೆ. ಯಾವ ಪೇರೆಂಟ್ಸ್ ಇವತ್ತು ಭ್ರೂಣ ಹತ್ಯೆಯನ್ನು ಮಾಡ್ತಿದ್ದಾರೆ, ಅವರೇ ರೇಪ್ ಕೇಸ್ಗಳಿಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಾರಣ ಆಗ್ತಿದ್ದಾರೆ. ವರದಕ್ಷಿಣೆ ಸಾವು. ಎಂಥ ಒಂದು ಕ್ರೂರ ಸಮಾಜದೊಳಗೆ ನಾವಿದ್ದೀವಿ ಅಂದರೆ, ಹೆಣ್ಣಿರೋದೇ ನಮ್ಮ ಆಸೆಗಳನ್ನ ಪೂರೈಸೋಕ್ಕೆ ವರದಕ್ಷಿಣೆಯನ್ನು ತರಬೇಕು. ಸೊ ಎಷ್ಟು ಬೇಕೋ ಅಷ್ಟು ತಂದು ಕೊಡಬೇಕು. ಇನ್ನು ಕೌಟುಂಬಿಕ ದೌರ್ಜನ್ಯಗಳನ್ನು ತಡೆಯುವಂಥ ಅವಶ್ಯಕತೆ ಇದೆ. ಭಾಳಷ್ಟು ಜನ ಹೆಣ್ಮಕ್ಳು ಮದುವೆ ಆಗ್ಲಿಕ್ಕೆ ಹೆದರ್ತಿದ್ದಾರೆ, ಕೌಟುಂಬಿಕ ದೌರ್ಜನ್ಯ, ಈ ವರದಕ್ಷಿಣೆಯನ್ನು ಹೇಳಿ. ಆಮೇಲೆ ಅಷ್ಟೇ ಈಕ್ವಲ್ ಆಗಿ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳಿಗೆ ಸೆನ್ಸಿಟಿವಿಟಿ ಮೂಡಿಸುವಂಥ ಅವಶ್ಯಕತೆ ಇದೆ. ಸಮಾನತೆ ತರಲು ಇನ್ನಷ್ಟು ಪ್ರಯತ್ನ ಮಾಡಬೇಕು. ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಸಮಾನತೆ ಹಕ್ಕು, ಬಟ್ ಜಾರಿಗೆ ಬಂದಿಲ್ಲ ಫ್ರೆಂಡ್ಸ್. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಏನನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು, ಏನನ್ನ ಮಾಡ್ಕೋಬಾರ್ದು ಅನ್ನುವಂಥ ಅರಿವು ಮೂಡಿಸುವ ಅವಶ್ಯಕತೆ ಇದೆ. ಇನ್ನು ಭಾರತ ಸರ್ಕಾರ ಈ ಹೆಣ್ಣು ಮಕ್ಕಳ ರಕ್ಷಣೆಗೆ ತಂದಿರುವಂಥ ಕೆಲವೊಂದು ಕ್ರಮಗಳು: ಸುಕನ್ಯಾ ಸಮೃದ್ಧಿ ಯೋಜನೆ, ಬೇಟಿ ಬಚಾವ್ ಬೇಟಿ ಪಡಾವ್, ನಿರ್ಭಯ ಫಂಡ್, ಮಹಿಳಾ ಪೊಲೀಸ್ ಠಾಣೆಗಳ ಸ್ಥಾಪನೆ, ಕಿತ್ತೂರು ರಾಣಿ ಚೆನ್ನಮ್ಮ ಪೊಲೀಸ್ ಪಡೆ ಕರ್ನಾಟಕದಲ್ಲಿ ಮಹಿಳೆಯರ ರಕ್ಷಣೆಗಾಗಿ, ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯ ತಡೆಯುವ ಕಾಯ್ದೆ 2013. ಸೊ ಅನೇಕ ಕಾಯ್ದೆಗಳು, ಇನ್ನೂ ಬಹಳಷ್ಟು ಕಾಯ್ದೆಗಳಿದ್ದಾವೆ, ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ 2005ರಲ್ಲಿ. ಸೊ ಅದೆಷ್ಟೋ ಹೆಣ್ಣು ಮಕ್ಕಳನ್ನ ಬರ್ನ್ ಮಾಡಲಾಗುತ್ತೆ, ಅದೆಷ್ಟೋ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡ್ತಿದ್ದಾರೆ. ಸೊ ಕೌಟುಂಬಿಕ ದೌರ್ಜನ್ಯಗಳಾಗ್ತಿದ್ದಾವೆ. ಸೊ ಹೆಣ್ಣು ಮಕ್ಕಳ ವಿರುದ್ಧ ಯಾರು ದೌರ್ಜನ್ಯವನ್ನು ಮಾಡ್ತಾರೋ, ಯಾರು ಹೊಡಿತಾರೋ ಬಡಿತಾರೋ, ಸೊ ಬಹಳಷ್ಟು ಜನ ಏನು ಅಂದ್ಕೊಂಡಿದ್ದಾರೆ, ಹೆಣ್ಣು ಮಕ್ಕಳನ್ನ ರ್ಯಾಗಿಂಗ್ ಮಾಡೋದು ಸೊ ಗಂಡು ಮಕ್ಕಳ ಲಕ್ಷಣ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಹೆಣ್ಣು ಮಕ್ಕಳು ಅಂದರೆ ಯಾರು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಅವರಿಗೆ ಹೀಯಾಳಿಸೋದು, ಅವ್ರನ್ನ ರ್ಯಾಗಿಂಗ್ ಮಾಡೋದು ಗಂಡಸ್ತನ ಅಲ್ಲ ಫ್ರೆಂಡ್ಸ್. ಒಬ್ಬ ಪುರುಷ ಇದ್ದಾನೆ ಅಂದರೆ, ಈ ಒಬ್ಬ ಹುಡುಗ ಅಥವಾ ಈ ಒಬ್ಬ ಪುರುಷ ಇದ್ದಾನೆ, ನಾನು ಇಲ್ಲಿ ಹೋದರೆ ನನಗೇನೂ ತೊಂದರೆ ಆಗೋದಿಲ್ಲ ಅಂತ ಒಬ್ಬ ಪುರುಷನನ್ನು ನೋಡಿದ ಮೇಲೆ ಯಾವ ಮಹಿಳೆಗೆ ಅನಿಸುತ್ತೋ ಅವನೇ ನಿಜವಾದ ಪುರುಷ. ಅದನ್ನು ಬಿಟ್ಟು ಅಯ್ಯೋ ಈ ಕಂತ್ರಿ ನಾಯಿ ಕಜ್ಜಿ ನಾಯಿ ಇಲ್ಲಿ ನಿಂತಿದೆ, ನಾನು ಇಲ್ಲಿ ಅಡ್ಡಾಡೋಕ್ಕೆ ಹೋದರೆ ಇದು ಏನಾದರೂ ಅನ್ನುತ್ತೆ ಅಥವಾ ಇದನ್ನು ನೋಡಿದರೆ ನನಗೆ ಹೆದರಿಕೆ ಬರುತ್ತೆ ಅನ್ನೋರು ಅದರೊಳಗೆ ಏನೂ ಗಂಡಸ್ತಾನೆ ಇಲ್ಲ ಫ್ರೆಂಡ್ಸ್. ಬಟ್ ಇದು ಎಲ್ಲ ನಮ್ಮ ಸಮಾಜದೊಳಗೆ ಅರ್ಥ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಸೊ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಇವುಗಳನ್ನು ಹೇಳುವ ಅವಶ್ಯಕತೆ ಇದೆ. ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ರಚನೆ ಮಾಡಲಾಗಿದೆ. ಇವರೆಲ್ಲ ಮುಗಿದ ಮೇಲೆ ಬರ್ತಾರೆ, ಏನು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಓಕೆ, ರಾಷ್ಟ್ರೀಯ ಮಹಿಳಾ ಆಯೋಗ. ಓಕೆ, ಸೊ ಇನ್ನು ಮಿಷನ್ ಶಕ್ತಿ ಅಂತ ಹೇಳ್ಬಿಟ್ಟು ಹೆಣ್ಣು ಮಕ್ಕಳ ರಕ್ಷಣೆಗಾಗಿ, ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಇದನ್ನು ಜಾರಿಗೊಳಿಸಲಾಗಿದೆ. 33% ಮಹಿಳಾ ಮೀಸಲಾತಿಯನ್ನು ಅನೌನ್ಸ್ ಮಾಡಿದ್ದಾರೆ ಫ್ರೆಂಡ್ಸ್. ಬಟ್ ಇದರಿಂದ ಸೊ ಕೊಲೆಗಳು ಅಥವಾ ರೇಪ್ ಕೇಸ್ಗಳು ಕಡಿಮೆ ಆಗ್ತವೆ, ನೀವೇ ವಿಚಾರ ಮಾಡಿ. ಸ್ವಧಾರ ಗೃಹ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಕೌಟುಂಬಿಕ ಕಲಹ, ಅಪರಾಧ, ಹಿಂಸಾಚಾರಕ್ಕೆ ಯಾರು ಒಳಗಾಗಿರ್ತಾರೋ ಅಂಥ ಒಂದು ಮಹಿಳೆಯರಿಗೆ ಮನೆ ಕಟ್ಟಿಕೊಡುವಂಥ ಒಂದು ಯೋಜನೆ ಇದು ಆಗಿದೆ ಫ್ರೆಂಡ್ಸ್. ಆಮೇಲೆ ಬೇಕಾದಂಥ ಸಲಕರಣೆಗಳನ್ನು ಕೊಡುವ ಯೋಜನೆ. ಒನ್ ಸಖಿ ಸೆಂಟರ್ ಅಂತ ಮಾಡಿದ್ದಾರೆ ಫ್ರೆಂಡ್ಸ್. ಒಂದೇ ಕಡೆ ಸೊ ರೇಪ್ ಕೇಸ್ಗಳಾದರೂ, ಮಹಿಳೆಯರ ವಿರುದ್ಧ ಏನೇ ಆದರೂ ಸೊ ಅವರಿಗೆ ಪೊಲೀಸ್ ನೆರವು, ವೈದ್ಯಕೀಯ ನೆರವು, ಕಾನೂನಿನ ನೆರವು, ಸಮಾಲೋಚನೆ, ಮಾನಸಿಕ ಮತ್ತು ಸಾಮಾಜಿಕ ಆಲೋಚನೆ ನೆರವು ಏನೇ ಬೇಕಾದರೂ ಕೂಡ ಈ ಒಂದು ಕೇಂದ್ರಗಳಲ್ಲಿ ಮಹಿಳೆಯರಿಗೆ ನೀಡಲಾಗುತ್ತೆ. ಇನ್ನು ಕಾನೂನು ಸೇವೆಗಳ ಪ್ರಾಧಿಕಾರ, ಇಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಡೆಫಿನೆಟ್ಲಿ ಅನೇಕ ಸೇವೆಗಳನ್ನು ನೀಡಲಾಗುತ್ತೆ. ಲೋಕ್ ಅದಾಲತ್ನಲ್ಲಿ ಮಹಿಳಾ ಕಂಪ್ಲೇಂಟ್ಗಳನ್ನು ಮೊದಲು ತೆಗೆದುಕೊಳ್ಳಲಾಗುತ್ತೆ. ಸೊ ಇನ್ನು ಸ್ತ್ರೀ
ಮನೋರಕ್ಷಾ ಅನ್ನುವಂಥ ಒಂದು ಮಾನಸಿಕ ಸಮಸ್ಯೆಯಿಂದ ಯಾರು ಬಳಲುತ್ತಿದ್ದಾರೋ ಅಂಥವ್ರಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಇವತ್ತು ಬಹಳಷ್ಟು ಜನ ಸಿಟಿ ಒಳಗೆ ಈ ಮಾನಸಿಕ ರೋಗದಿಂದ ಬಳಲ್ತಿದ್ದಾರೆ ಫ್ರೆಂಡ್ಸ್. ಪ್ರಾಬ್ಲಮ್ ಏನು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಜಾಬ್ ಇರುವಂಥ ಹಸ್ಬೆಂಡ್ ಬೇಕಾಗಿರುವಾಗ ಸೊ ಹಳ್ಳಿಯಲ್ಲಿ ಇದ್ದಂಥ ಒಬ್ಬ ಹೆಣ್ಣುಮಗಳು ಯಾವಾಗ ಸಿಟಿಗೆ ಬರ್ತಾಳೆ ಅವಳು ಲೋನ್ಲಿನೆಸ್ನ ಫೀಲ್ ಮಾಡ್ತಿದ್ದಾಳೆ. ಸೊ ಅವ್ರಿಗೆ ಹಳ್ಳಿಯಲ್ಲಿ ಎಲ್ಲರ ಜೊತೆ ಬೆರೆತು ಎಲ್ಲರ ಜೊತೆ ಸೇರಿಬಿಟ್ಟು ರೂಢಿ ಇರುತ್ತೆ. ಬಟ್ ಆದರೆ ಯಾವಾಗ ಸಿಟಿಗೆ ಬರ್ತಿದ್ದಾರೆ ಅಲ್ಲಿ ಈ ಅವಕಾಶಗಳು ಸಿಗ್ತಾ ಇಲ್ಲ, ಆವಾಗ ಮಾನಸಿಕ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ದೌರ್ಜನ್ಯಗಳು ಅವ್ರದೇ ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಫ್ರೆಂಡ್ಸ್. ಬಹಳ ಸರ್ತಿ ಮೆಂಟಲ್ ಹೆಲ್ತ್ ಈಸ್ ಅ ಬಿಗ್ ಪ್ರಾಬ್ಲಮ್. ಸೊ ಎಲ್ಲರಿಗೂ ಕೇರ್ ಮಾಡೋರ ಅವಶ್ಯಕತೆ ಇದೆ, ಎಲ್ಲರಿಗೂ ಕೂಡ ಒಬ್ಬರಿಲ್ಲ ಒಬ್ಬರ ಅವಶ್ಯಕತೆ ಇದೆ. ಬಟ್ ಅದು ಸಿಗದೆ ಇರುವಾಗ ಮನುಷ್ಯ ಹೋಗಿ ಮೃಗ ಆಗ್ತಿದ್ದಾನೆ. ಸೊ ಈ ಒಂದು ಮನೋರೋಗವನ್ನು ನಿವಾರಿಸುವ ಅವಶ್ಯಕತೆ ಇದೆ. ಡಿಜಿಟಲ್ ಶಕ್ತಿ ಅಭಿಯಾನದ ಮೂಲಕ ಮಹಿಳೆಯರು ಪ್ಯಾನ್ ಇಂಡಿಯಾದ ಮಟ್ಟದಲ್ಲಿ ಆನ್ಲೈನ್ನಲ್ಲೇ ಕಂಪ್ಲೇಂಟ್ಸ್ಗಳನ್ನು ಮಾಡ್ಬೋದು. ಉಜ್ವಲ ಯೋಜನೆಯ ಮೇಲೆ ಸೊ ಕಳ್ಳ ಸಾಗಾಣಿಕೆ ಮಾಡುವಂಥ ಅಂದರೆ ವಾಣಿಜ್ಯ ಉದ್ದೇಶಕ್ಕಾಗಿ ಪ್ರಾಸ್ಟಿಟ್ಯೂಷನ್ಗೋಸ್ಕರ ಮಹಿಳೆಯರನ್ನ ಕಳ್ತನ ಏನು ಮಾಡಲಾಗುತ್ತೆ, ಸೊ ಅವರನ್ನು ಪೇರೆಂಟ್ಸ್ ಹತ್ರ ಬಿಟ್ಟು ಬರುವಂಥ ಒಂದು ಯೋಜನೆ. ಬೇಟಿ ಬಚಾವ್ ಬೇಟಿ ಪಡಾವ್. ಸೊ ನೋಡಿ, ಈ ಸರ್ಕಾರ ಯಾವ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಯಾವ ಸರ್ಕಾರ ಅನೌನ್ಸ್ ಮಾಡಿದೆ, ಇವರೇ ಬೇಟಿ ಬಚಾವ್ ಬೇಟಿ ಪಡಾವ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಅವ್ರದೇ ಎಂ ಪಿಗಳು ರೇಪ್ ಮಾಡ್ತಿದ್ದಾರೆ, ಅವರೇ ಎಂ ಪಿಗಳು ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾದರೂ ಕೂಡ ಅವ್ರ ಮೇಲೆ ಏನೂ ಕ್ರಮ ಕೈಗೊಳ್ತಿಲ್ಲ ಅಂದರೆ ಮತ್ತ್ಯಾಕೆ ಈ ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನುವಂಥ ಯೋಜನೆಗಳು? ವಿಚಾರ ಮಾಡಿ ಫ್ರೆಂಡ್ಸ್. ಸೊ ಈ ಉಪಕರಣಗಳ ಉದ್ದೇಶ ಡೆಫಿನೆಟ್ಲಿ ಲಿಂಗ ಪಕ್ಷಪಾತ ಮತ್ತು ಲಿಂಗ ಆಯ್ದ ನಿರ್ಮೂಲನೆಗಳನ್ನು ತಡೆಗಟ್ಟುವುದಾಗಿದೆ. ಹೆಣ್ಣು ಮಗುವಿನ ಬದುಕುಳಿಯುವಿಕೆಯನ್ನು ಖಚಿತಪಡಿಸುವುದಾಗಿದೆ. ಸೊ ಹೆಣ್ಣು ಮಕ್ಕಳ ಶಿಕ್ಷಣದಲ್ಲಿ ಹೆಚ್ಚು ಜನ ಭಾಗ್ಯವಹಿಸುವಂಥ ಅವಶ್ಯಕತೆ ಇದೆ ಅಂತ ಇದನ್ನು ಮಾಡಲಾಗಿದೆ. ಇನ್ನು ನಿರ್ಭಯ ನಿಧಿ 2013 ರೇಪ್ ಕೇಸ್ ಆದಮೇಲೆ ನಿರ್ಭಯ ನಿಧಿನ ಮಾಡಲಾಗಿದೆ ಮತ್ತು ಇದರ ಅಲೋಕೇಶನ್ನು ಕೂಡ 1000 ಕೋಟಿಯಿಂದ 2000 ಕೋಟಿಗೆ ಹೆಚ್ಚಿಗೆ ಮಾಡಲಾಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು ಫಂಡನ್ನು ಏನು ಕೊಟ್ಟಿದ್ದಾರೆ ಅದರೊಳಗೆ ಬಹುತೇಕ 80% ಆಫ್ ದಿ ನಿಧಿ ಏನಿದೆಯೋ ಅದನ್ನು ಉಪಯೋಗ ಮಾಡಲಾಗ್ತಾ ಇಲ್ಲ ಫ್ರೆಂಡ್ಸ್. ಸೊ ಇವತ್ತು ಉಪಯೋಗ ಮಾಡಲಿಲ್ಲ ಅಂದರೆ ಹೇಗೆ ಲೈಂಗಿಕ ದೌರ್ಜನ್ಯಗಳನ್ನು ತಡೆಗಟ್ಟಲಾಗುತ್ತೆ? ಸೊ ದೇಶದಲ್ಲಿ ಅನೇಕ ಅತ್ಯಾಚಾರ ಪ್ರಕರಣಗಳು ವರದಿಯಾಗುತ್ತಿದ್ದರೂ ಇದು ನಿರಂತರವಾಗಿ ಸುದ್ದಿ ಮುಖಾಂಶಗಳನ್ನು ನೀಡ್ತಾ ಇದೆ ಹೊರತು ಪ್ರಕರಣಗಳಂತೂ ಕಡಿಮೆ ಆಗ್ತಾ ಇಲ್ಲ. 2008ರಿಂದ ಇತ್ತೀಚೆಗೆ ನೋಡಿದರೆ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆನೇ ಆಗ್ತಿದ್ದಾವೆ, ಆದರೆ ಕಡಿಮೆ ಆಗ್ತಾ ಇಲ್ಲ. ಇನ್ನಷ್ಟು ಕ್ರಮಗಳ ಅವಶ್ಯಕತೆ ಇದೆ. ಭಾರತ ಸಂವಿಧಾನದಲ್ಲಿ ನೀಡುವಂಥ ಕ್ರಮಗಳು ಸಾಕಾಗ್ತಾ ಇಲ್ಲ ಫ್ರೆಂಡ್ಸ್. ಮಾತೃ ದೇವೋಭವ ಅಂತ ಹೇಳ್ಬಿಟ್ಟು ನಾವೆಲ್ಲ ಏನೇನೋ ಮಂತ್ರ ಓದಿ ಏನೇನೋ ಆಮೇಲೆ ವರಮಹಾಲಕ್ಷ್ಮಿ ಪೂಜೆಗಳನ್ನು ಮಾಡಿ, ಬಟ್ ನಮ್ಮ ಮನೆಯಲ್ಲಿ ಮಕ್ಕಳಿಗೇನೆ ಹೆಣ್ಣು ಮಕ್ಕಳನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಾಯಿಯನ್ನು ಪೂಜಿಸುವಂಥ ಒಂದು ಸಮಾಜದೊಳಗೆ ಇವತ್ತು ಇದು ಆಗ್ತಾ ಇಲ್ಲ ಫ್ರೆಂಡ್ಸ್. ಬೇಸಿಕ್ ಮಿನಿಮಮ್ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಹೆಣ್ಮಕ್ಳಿಗೆ. ಎದಕ್ಕೆ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು, ಎದಕ್ಕೆ ಕಾಳಿ ಪೂಜೆ ಮಾಡಬೇಕು? ಸೊ ಹೆಣ್ಮಕ್ಳನ್ನ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಮಾಡುವಂಥ ಅವಶ್ಯಕತೆ ಇದೆ. ಪ್ರತಿ 6 ನಿಮಿಷಕ್ಕೆ ಸರಾಸರಿ ಒಂದು ಅತ್ಯಾಚಾರ ಈ ದೇಶದೊಳಗೆ ನಡೀತಾ ಇದೆ. ಸೊ 100ಕ್ಕೂ ಹೆಚ್ಚು ಅತ್ಯಾಚಾರಗಳು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆನೇ ಆಗ್ತಾ ಇದ್ದಾವೆ ಫ್ರೆಂಡ್ಸ್. ಸೊ ಈ ಥರ ಅತ್ಯಾಚಾರ ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಇರೋದನ್ನು ಕಾಣ್ತೀವಿ. ಇನ್ನು ಸಂತ್ರಸ್ತರಿಗೆ ಇರುವಂಥ ಹಕ್ಕುಗಳು ಅಂತ ನಾವು ನೋಡೋದಾದರೆ ಶೂನ್ಯ FIR ಅನ್ನು ಈಗ ಜಾರಿಗೆ ತರಲಾಗಿದೆ. ಜುಲೈ 1ರಿಂದ ದೇಶಾದ್ಯಂತ ಇದು ಜಾರಿಗೆ ಬಂದಿದೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಎ ಅನ್ನುವಂಥ ಏರಿಯಾದಲ್ಲಿ ಒಂದು ಕೊಲೆನೋ ಅಥವಾ ರೇಪ್ನೋ ಆಗಿದ್ರೆ ಸೊ ಅವರು ಮೊದಲು ಹೆಂಗಿತ್ತು ಅಂದರೆ ಎ ಅನ್ನುವಂಥ ಏರಿಯಾದಲ್ಲಿರುವಂಥ ಪೊಲೀಸ್ ಸ್ಟೇಷನಲ್ಲೇ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಸೊ ಆ ವ್ಯವಸ್ಥೆ ಇತ್ತು. ಬಟ್ ಇವತ್ತು 0 FIR ಅಂದರೆ ದೇಶದ ಯಾವುದೇ ಭಾಗದಲ್ಲಿ ನೀವು ಕಂಪ್ಲೇಂಟ್ನ ಕೊಡ್ಬೋದು. ಎ ಅನ್ನುವಂಥ ಏರಿಯಾದಲ್ಲಿ ಆಗಿರುವುದನ್ನು ಕಂಪ್ಲೇಂಟ್ನ ನೀವು ಇಲ್ಲಿ ಆಗಿರುವುದನ್ನು ಬೇರೆ C-ನೋ D-ನೋ ಡಿಸ್ಟಿಕ್ನಲ್ಲೂ ಕೂಡ ಕಂಪ್ಲೇಂಟ್ನ ಕೊಡ್ಬೋದು. ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಬೇಕು. ಡೆಫಿನೆಟ್ಲಿ ಆ ಸಮಯದೊಳಗೆ ಇವರಿಗೆ ಅವಶ್ಯಕತೆ ಇದೆ ಫ್ರೆಂಡ್ಸ್. ಯಾಕಂದರೆ ಶಾಕ್ ಒಳಗಿರ್ತಾರೆ, ಇವರಿಗೆ ಉಚಿತ ಸೇವೆಯ ಅವಶ್ಯಕತೆ ಇರುತ್ತೆ. ಇನ್ನು 2 ಬೆರಳಿನ ಪರೀಕ್ಷೆ ಅಂತ ಮಾಡಲಾಗುತ್ತೆ, ರೇಪ್ ಆಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ಬಟ್ ವೈದ್ಯಕೀಯ ಪರೀಕ್ಷೆಗಳಲ್ಲಿ ಇದು ಡೆಫಿನೆಟ್ಲಿ ಇವನ್ ಸುಪ್ರೀಂ ಕೋರ್ಟ್ಗೂ ಈ ಕೇಸ್ ಹೋಗಿತ್ತು. ಇನ್ನೊಂದು ಸರ್ತಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದನ್ನು ಕೂಡ ಮಾಡಬಾರ್ದು ಅಂತ ಕೂಡ ಕೋರ್ಟ್ ಹೇಳಿದೆ ಫ್ರೆಂಡ್ಸ್. ಇನ್ನು ಪರಿಹಾರದ ಹಕ್ಕು CRPC ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಪರಿಹಾರ ನೀಡಲೇಬೇಕು ಸಂತ್ರಸ್ತರಿಗೆ ಅಂತ ಹೇಳಲಾಗುತ್ತೆ ಫ್ರೆಂಡ್ಸ್. ಸೊ ಇನ್ನು ವೇ ಫಾರ್ವರ್ಡ್ ಏನೇನು ಇದಕ್ಕೆ ಮಾಡುವಂಥ ಅವಶ್ಯಕತೆ ಇದೆ ಅಂತ ನೋಡಿದರೆ ಅತ್ಯಾಚಾರ ಅಪರಾಧಗಳಿಗೆ ಕಠಿಣ ಕಾನೂನುಗಳನ್ನು ಜಾರಿಗೆ ತರಬೇಕು. ಮಾಡಿದರೆ ಕಾನೂನುಗಳನ್ನ, ಬಟ್ ಜಾರಿಗೆ ತಂದಿಲ್ಲ. ಸೊ ಕಠಿಣ ಶಿಕ್ಷೆಯ ಅವಶ್ಯಕತೆ ಇದೆ. ಅಂದರೆ ಲೈಫ್ ಟೈಮ್ ಇಂಪ್ರಿಸನ್ ಮಾತ್ರ ಕೊಡಬೇಕು ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಅಂದರೆ ಜೀವನ ಪೂರ್ತಿ ಅವ್ರನ್ನ ಜೈಲೊಳಗಿಡೋದು. ಇನ್ನು ಸೊ ಇಂತಹ ಒಂದು ಪ್ರಕರಣಗಳಲ್ಲಿ ಅರಿವು ಮೂಡಿಸುವಂಥ ಅವಶ್ಯಕತೆ ಇದೆ. ಅತ್ಯಾಚಾರ ಪ್ರಕರಣಗಳನ್ನು ಕಡಿಮೆ ಮಾಡಬೇಕು ಅಂದರೆ ಶಿಕ್ಷಣದ ಮೂಲಕ ಜಾಗೃತಿ ಅಭಿಯಾನ ಆಗಲೇಬೇಕು. ಆಮೇಲೆ ಲಿಂಗ ಸಮಾನತೆ ಬಗ್ಗೆ ನಮ್ಮ ದೇಶದೊಳಗೆ
ಒಂದು ಅರಿವು ಮೂಡಿಸುವ ಅವಶ್ಯಕತೆ ಇದೆ. ಮತ್ತು ಮಹಿಳೆಯರಿಗೆ ಗೌರವ ಕೊಡೋದಂತೂ ಬಿಡಿ ಫ್ರೆಂಡ್ಸ್, ನಾನು ಹೇಳ್ತಿದ್ದೀನಲ್ಲ, ಮನುಷ್ಯರಾಗಿ ಟ್ರೀಟ್ ಮಾಡಿದರೆ ಸಾಕು. ಸೊ ಇನ್ನು ಲೈಂಗಿಕ ಶಿಕ್ಷಣವನ್ನು ಪಠ್ಯಕ್ರಮದ ಭಾಗವಾಗಿಸಬೇಕು. ಅತ್ಯಾಚಾರ ಮತ್ತು ಸಂತ್ರಸ್ತರಿಗೆ ಬೆಂಬಲವನ್ನು ನೀಡುವವರಿಗೂ ಕೂಡ ಒಂದು ಮೆಸೇಜ್ನ ಕಳಿಸಲೇಬೇಕು. ಇಂತಹ ಒಂದು ಪ್ರಕರಣಗಳಲ್ಲಿ ಯಾರೂ ಕೂಡ ಅತ್ಯಾಚಾರಕ್ಕೆ ಒಂದು ಸಪೋರ್ಟ್ನ ಮಾಡಬಾರ್ದು ಫ್ರೆಂಡ್ಸ್. ಇನ್ನು ಪೊಲೀಸ್ ನ್ಯಾಯಾಂಗ ಸಿಬ್ಬಂದಿಗಳಿಗೆ ಸಮಯಕ್ಕೆ ಸರಿಯಾಗಿ ಈ ಟ್ರೈನಿಂಗ್ನ ಕೊಡಬೇಕು, ಸೂಕ್ಷ್ಮತೆಯ ಟ್ರೈನಿಂಗ್ನ ಕೊಡಬೇಕು. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಅದೆಷ್ಟು ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಆ ಹೆಣ್ಣು ಮಕ್ಕಳ ಮೇಲೆ ಅಲ್ಲಿನ ಪೊಲೀಸರೇ ಒಂದು ಅತ್ಯಾಚಾರ ಮಾಡಿದ್ದನ್ನು ನೋಡಿದ್ದೀವಿ. ಉತ್ತರ ಪ್ರದೇಶದಲ್ಲಿ ಉನ್ನಾವ ಕೇಸ್ನಲ್ಲಿ ಇದೇ ಆಗಿದ್ದು ಫ್ರೆಂಡ್ಸ್. ಸೊ ಹೀಗೆ ಬಲಿಪಶುಗಳಾಗ್ತಾ ಇರೋದನ್ನು ಕಾಣ್ತೀವಿ ಬಡವರು. ಇವರಿಗೆ ಸೆನ್ಸಿಟಿವ್ ಟ್ರೈನಿಂಗ್ ಕೊಡಬೇಕು, ಪೊಲೀಸ್ ರಿಫಾರ್ಮ್ಸ್ ಮಾಡಬೇಕು. ಓಕೆ, ಸೊ ಅನೇಕ ವಿಧಗಳಲ್ಲಿ ಇವತ್ತು ನಮ್ಮ ಹತ್ರ ಎಷ್ಟೋ ಆಪ್ಷನ್ಸ್ ಇದ್ದರೂ ಕೂಡ ನಾವು ಮಾಡ್ತಾ ಇಲ್ಲ. ಆರ್ಟಿಕಲ್ 14 ಭಾರತ ಸಂವಿಧಾನದ ಫಂಡಮೆಂಟಲ್ ರೈಟ್ ಹೇಳುತ್ತೆ ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ಬರಬೇಕು. ಆರ್ಟಿಕಲ್ 16 ಕೂಡ ಸಮಾನ ಅವಕಾಶ ನೀಡಬೇಕು ಅಂತ ಹೇಳುತ್ತೆ. ಇವೆಲ್ಲವೂ ಕೂಡ ರೇಪ್ಗಳನ್ನು ತಡೆಗಟ್ತವೆ ಫ್ರೆಂಡ್ಸ್. ಯಾರು KPSC UPSCಗೆ ಓದ್ತಿದ್ರು ನಿಮಗೆ ಸಿಲೆಬಸ್ಗಿದೆ ವುಮನ್ ಇಶ್ಯೂ ಅಂತ. ಸೊ ಅದರೊಳಗೆ ಈ ಒಂದು ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಎಲ್ಲರೊಂದಿಗೂ ಕೂಡ ಹಂಚ್ಕೊಳ್ಳಿ. ಆಮೇಲೆ ಎಂಡ್ ಆಫ್ ದಿ ಡೇ, ಇವತ್ತು ಭಾರತದಲ್ಲಿ ಆಗ್ತಾ ಇರುವಂಥ ಈ ರೇಪ್ ಪ್ರಕರಣಗಳಿಗೆ ಇವೆಲ್ಲ ಕ್ರಮ ತೆಗೆದುಕೊಳ್ಬೇಕು. ಅದರ ಜೊತೆಗೆ ಅತ್ಯಾಚಾರವು ಜೀವನದ ಅಂತ್ಯವಲ್ಲ, ಆದರೆ ಅತ್ಯಾಚಾರದ ನಂತರನೂ ಜೀವನವಿದೆ ಅಂತ ಅರ್ಥ ಮಾಡಿಕೊಂಡೇ ಬದುಕೋದೇ ಜೀವನ ಆಗಿದೆ ಫ್ರೆಂಡ್ಸ್. ನೀವು ಹೇಳ್ಬೋದು ಅತ್ಯಾಚಾರ ಯಾರಿಗಾಗಿದೆ ಅವ್ರಿಗೆ ಮಾತ್ರ ಅದರ ನೋವು ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರೋದಿಲ್ಲ ಅಂತ. ಬಟ್ ಸಮಾಜ ಹಂಗಿದೆ, ಇನ್ನೂ ಆದರೂ ಬದಲಾವಣೆ ಆಗುವ ಸಮಯ ಇದೆ, ಬದಲಾವಣೆ ಆಗಬೇಕಾಗಿದೆ. ಬಟ್ ನಾವೆಲ್ಲರೂ ಅದಕ್ಕೆ ವೇಟ್ ಮಾಡಲೇಬೇಕು ಫ್ರೆಂಡ್ಸ್. ನಮ್ಮ ಜೊತೆನೇ ಹುಟ್ಟಿದವರು ಇದೇ ದೇಶದೊಳಗಿನ ನಾಗರಿಕರೇ ಇದನ್ನು ಮಾಡ್ತಿದ್ದಾರೆ, ಬಟ್ ಎಲ್ಲರಿಗೂ ಸಮಾನ ಅವಕಾಶ ಸಿಗ್ತಾ ಇಲ್ಲ. ಬಟ್ ಆಲ್ವೇಸ್ ರಿಮೆಂಬರ್, ಅತ್ಯಾಚಾರದ ನಂತರನೂ ಜೀವನ ಇದೆ. ಅತ್ಯಾಚಾರ ಮಾಡಿದರೆ ಅದು ಎಂಡ್ ಅಲ್ಲ. ಆ ಫಾರಿನ್ ಲೇಡಿ ಹೇಳಿರುವಂಥ ಟ್ವೀಟ್ನ ಯಾವತ್ತೂ ನೆನಪಿಡ್ರಿ. ಭಾರತೀಯರು ಒಳ್ಳೆಯವರೇ, ಆದರೆ ಅತ್ಯಾಚಾರ ಮಾಡುವವರು ಒಳ್ಳೆಯವರಲ್ಲ. ಸೊ ಅತ್ಯಾಚಾರ ಆಗಿದೆ ಅಂದರೆ ಆಗಿದೆ, ಅದಕ್ಕೆ ನಿಮ್ಮ ತಪ್ಪಿಲ್ಲದೆ ಇರುವಾಗ ಅತ್ಯಾಚಾರ ಆಗ್ಬೋದು, ನಿಮ್ಮ ತಪ್ಪಿಲ್ಲದೆ ಇರುವಾಗ ಆಕ್ಸಿಡೆಂಟ್ಗಳಾಗ್ಬೋದು. ಹಂಗಂತ ಎಲ್ಲ ಸಾರ್ತಿನೂ ನಿಮ್ಮದೇ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿಗೆ ನಾನು ಎಸ್ಸೇನ ಎಂಡ್ ಮಾಡ್ತೀನಿ. ಸೊ ಯಾರ್ಯಾರು ಪೂರ್ತಿ ಪೇಷನ್ಸಿಂದ ಪೂರ್ತಿ ಕೇಳಿದ್ರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ದ ವ್ಯೂ ಪಾಯಿಂಟ್. ಈ ವಿಷಯದ ಬಗ್ಗೆ ವಿಸ್ತಾರವಾಗಿ ಮಾತಾಡುವಂಥ ಅವಶ್ಯಕತೆ ಇತ್ತು, ಅದಕ್ಕೆ ನಾನು ಪೂರ್ತಿ ಡೀಟೇಲ್ ಆಗಿ ಮಾಡಿದ್ದೀನಿ. ಎಲ್ಲರ ಜೊತೆಗೆ ಶೇರ್ ಮಾಡಿ. ಆಮೇಲೆ ಪುಸ್ತಕವನ್ನು ತೆಗೆದುಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಮತ್ತೆ ಒಂದು ವಿಡಿಯೋದ ಮೂಲಕ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.